ಸೊ ಎಂದಿನಂತೆ ಇವತ್ತಿಂದು ಕೂಡ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ನಿಮ್ದೇನಾದ್ರೂ ಈ ವಿಡಿಯೋ ಏನಾದ್ರೂ ಆನ್ ಮಾಡಿ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಆನ್ ಮಾಡಿ ಮಾತಾಡ್ಬೋದು, ಇಲ್ಲ ಅಂದ್ರೆ ಆಫ್ ಮಾಡಿ ಮಾತಾಡ್ತೀನಿ ಅಂದ್ರೆ ಆಫ್ ಮಾಡಿ ಮಾತಾಡ್ಬೋದು. ಯಾಕಂದ್ರೆ ಇವಾಗ ಆಗ್ತಾ ಇರುವಂತಹ ಒಂದು ರೆಕಾರ್ಡಿಂಗ್ ಅದು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಆಗುತ್ತೆ, ಹಾಗಾಗಿ ಮುಂಚೆನೆ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಓಕೆ, ಸೊ 6th ಡೇ ಫೈನಲ್ ಎಂಡಿಗೆ ನಾವು ಬಂದಿದ್ದೀವಿ. ಹಂಸಯಾನ 6th ಡೇ ಚಾಲೆಂಜ್ಗೆ ಬಂದಿದ್ದೀವಿ. ಸೊ ನಿನ್ನೆ ನಾವು ವೆಲ್ತ್ ಅಟ್ರಾಕ್ಷನ್ ಬಗ್ಗೆ, ಅದರಲ್ಲಿರುವಂತಹ ಬ್ಲಾಕೇಜಸ್ ಬಗ್ಗೆ ಎಲ್ಲದನ್ನು ಕೂಡ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿಂದು 3 ಪಾರ್ಟ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಏನು ಅಂತಂದ್ರೆ, ಒಂದು ಕ್ರಿಸ್ಟಲ್ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ, ಮತ್ತೆ ಹೆಲ್ತ್ ಬಗ್ಗೆ. ಸೊ 3ನ್ನು ನೀವು ಇವತ್ತು ಕವರ್ ಮಾಡ್ತೀರಾ. ಓಕೆ, ಅಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಗ್ರಾಟಿಟ್ಯೂಡ್ ಅನ್ನ ಒಂದು ಸಲ್ಲಿಸೋಣ. ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡೋದು 3 ಸತಿ ಮಾಡಿ. ಬೆಳಗ್ಗೆಯಿಂದ ಇವಾಗಿನ ತನಕ ಯಾವ್ದಕ್ಕೆಲ್ಲ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದೀರೋ ಎಲ್ಲದಕ್ಕೂ ಕೂಡ ರ್ಯಾಂಡಮ್ ಆಗಿ ನಿಮ್ಗೆ ಏನ್ ಅನ್ಸುತ್ತೋ ರ್ಯಾಂಡಮ್ ಆಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಹೋಗಿ. ಅಂದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಹೋಗಿ. ಸಣ್ಣದಾದ್ರೂ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಡೇ ಫುಲ್ ನಾವು ಕ್ರಿಯೇಟಿವ್ ಆಗಿ ವರ್ಕ್ ಮಾಡಿರ್ಬೋದು, ಯಾವ್ದಾದ್ರೂ ಪರವಾಗಿಲ್ಲ, ಎಲ್ಲದಕ್ಕೂ ಕೂಡ ಗ್ರಾಟಿಟ್ಯೂಡ್ ಅನ್ನ ತೋರಿಸ್ತಾ ಹೋಗಿ. ಅಂಡ್ ಇವತ್ತು ಕ್ರಿಸ್ಟಲ್ ಹೀಲಿಂಗ್ ಇರೋದ್ರಿಂದ ಸೊ ನಾನು ಹೀಲಿಂಗಿಗೆ ಸಿದ್ಧಳಾಗಿದ್ದೇನೆ. ನಾನು ಬೆಳವಣಿಗೆಗೆ ಸಿದ್ಧಳಾಗಿದ್ದೇನೆ. ನಾನು ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಸಿದ್ಧಳಾಗಿದ್ದೇನೆ. ಅಂದ್ರೆ ರೂಪಾಂತರ ಆಗ್ಲಿಕ್ಕೆ, ನಮ್ಮಲ್ಲಿ ಗ್ರೋತ್ ಬರ್ಲಿಕ್ಕೆ ನಾನು ಸಿದ್ಧಳಾಗಿದ್ದೇನೆ ಅಥವಾ ಆಗಿದ್ದೇನೆ. ಅಂಡ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಿ. ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ. ಓಕೆ, ಸೊ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಕ್ರಿಸ್ಟಲ್. ಸೊ ಕ್ರಿಸ್ಟಲ್ ನನ್ನ ಲೈಫಲ್ಲಿ ಹೇಗೆ ಬಂತು ಅಂತ ಅನ್ನೋದು ಫಸ್ಟ್ ನಾನು ನಿಮ್ಗೆ ಬ್ರೀಫ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ಕ್ರಿಸ್ಟಲ್ ನಾನು ಉಪಯೋಗಿಸಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ಬ್ಲ್ಯಾಕ್ ಟರ್ಮಲಿನ್. ಸೊ ಈವ್ನಿಂಗ್ ಆಗಿದ ತಕ್ಷಣ ಏನೋ ಒಂಥರ ತಲೆನೋವು ಆಗ್ತಾ ಇತ್ತು. ಅಂಡ್ ಮಧ್ಯಾಹ್ನ ಒಂದ್ ಸ್ವಲ್ಪ ಹೊತ್ತಾದ್ರೂ ಮಲಗ್ಲೇಬೇಕು, ಆ ತರ ಹ್ಯಾಬಿಟ್ ಆಗ್ಬಿಟ್ಟಿತ್ತು. ಅಂಡ್ ಮಲಗ್ಲಿಲ್ಲ ಅಂತ ಅಂದ್ರೆ ತಲೆನೋವು ಹಿಡಿದು ಬಿಡ್ತಿತ್ತು. ಸಾಯಂಕಾಲ 6 ಇಂದ 7 ಅದು ಹಂಗೆ ಕಂಟಿನ್ಯೂ ಆಗ್ತಿತ್ತು. ಆಮೇಲೆ ಊಟ ಆಗಿದ್ಮೇಲೆ ಒಂದ್ ಸ್ವಲ್ಪ ಕಡಿಮೆ ಆಗ್ತಿತ್ತು. ಈ ರೀತಿ ಆಗ್ತಾ ಇತ್ತು. ಸೊ ರೇಖಿ ಕೆಲವೊಂದ್ಸರಿ ಮಾಡ್ತಾ ಇದ್ದೆ, ಅದ್ರಲ್ಲೂ ಕೂಡ ಉಪಯೋಗ ಆಗ್ತಿತ್ತು. ಬಟ್ ಅದೇ ರೇಖಿ ಅವಾಗ ಬಿಟ್ಟಿದ ತಕ್ಷಣ ಮತ್ತೆ ತಲೆನೋವು ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಅವಾಗ ನಾನು ಫಸ್ಟ್ ಯೂಸ್ ಮಾಡಿದ್ದು ಬ್ಲ್ಯಾಕ್ ಟರ್ಮಲಿನ್. ಯಾರೋ ನನ್ನ ಒಂದು ಜಾತಕದ ಪ್ರಕಾರ ದೃಷ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು, ಆಸ್ ಪರ್ ಡೇಟ್ ಆಫ್ ಬರ್ತ್ ಪ್ರಕಾರ. ಸೊ ಆಗ ನಾನು ಬ್ಲ್ಯಾಕ್ ಟರ್ಮಲಿನ್ ಒಂದು ಪೆಂಡೆಂಟ್ ಅನ್ನ ಯೂಸ್ ಮಾಡ್ಲಿಕ್ಕೆ, ಸಣ್ಣದಾಗಿರುವಂತಹ ಪೆಂಡೆಂಟ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಹಾಕೊಂಡೆ ಅವತ್ತಿಂದ ಇವತ್ತವರೆಗೂ ಕೂಡ ನನಗೆ ಹೆಡ್ಏಕ್ ಬಂದಿಲ್ಲ. ಅಂಡ್ ತುಂಬಾ ಚೆನ್ನಾಗಿ, ಅದು ಸಣ್ಣದ ಪೆಂಡೆಂಟ್ ಅಷ್ಟೇ, ಅಂಡ್ ಅಷ್ಟು ಚೆನ್ನಾಗಿ ಅದು ವರ್ಕ್ ಆಗ್ಲಿಕ್ಕೆ ಶುರುವಾಯ್ತು ನನ್ನ ಲೈಫಲ್ಲಿ. ಸೊ ಆಗ ನಾನು ಇದ್ರ ಬಗ್ಗೆ ಕಲಿಬೇಕು ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ಬಂದಿತ್ತು. ಯಾಕೆ ಈ ರೀತಿ ಎಲ್ಲ ವರ್ಕ್ ಆಗುತ್ತೆ, ಸಣ್ಣದು ಒಂದಿಷ್ಟು ಕಲ್ಲು ನಮ್ಮ ಬಾಡಿಯಲ್ಲಿ ಹಾಕೊಂಡಿದ ತಕ್ಷಣ, ಅಂದ್ರೆ ಪ್ರೋಗ್ರಾಮ್ ಮಾಡಿ ಹಾಕೊಂಡಿದ ತಕ್ಷಣ ನಮ್ಗೆ ಇರುವಂತಹ ಏನೇ ಕಾಯಿಲೆ ಆಗಿರ್ಬೋದು, ನೆಗೆಟಿವ್ ಇತ್ತು ಅಂತಂದ್ರೆ ಪಾಸಿಟಿವ್ ಕಡೆ ಆಗ್ಬೋದು, ಅದೆಲ್ಲದೂ ಕೂಡ ಕ್ಯೂರ್ ಮಾಡುವಂತಹ ಒಂದು ಶಕ್ತಿ ಕ್ರಿಸ್ಟಲ್ಗಳಿಗೆ ಇದೆ ಅಂತ ಅನ್ನೋದು ನಾನು ಯಾವಾಗ ಯೂಸ್ ಮಾಡಿದ್ನಲ್ಲ ಅವಾಗ ನನ್ಗೆ ತಿಳಿತಾ ಹೋಯ್ತು. ಹಾಗೆ ಅದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು. ಅಂಡ್ ಇದರಿಂದ ಪಾಠ ಏನು ನಾನು ಕಲ್ತಿದ್ದು ಅಂತಂದ್ರೆ, ನೇಚರ್ ಅಲ್ಲಿ ಸಿಗುವಂತಹ ವಸ್ತುಗಳನ್ನ ನಾವು ಎಷ್ಟು ಉಪಯೋಗಿಸ್ಕೊಂತೀವೋ
ಅಷ್ಟು ನಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಂಡ್ ನಾವು ಕೂಡ ಒಂದು ಪ್ರಕೃತಿಯಲ್ಲೇ ಇರೋರು. ಓಕೆ, ಪ್ರಕೃತಿ ಮತ್ತೆ ನಾವು ಬೇರೆ ಅಲ್ಲ. ಸೊ ನಾವು ಕೂಡ ಪ್ರಕೃತಿಯಲ್ಲೇ ಇರೋದು. ಅಂಡ್ ಅಲ್ಲಿ ಸಿಗುವಂತಹ ಒಂದು ವಸ್ತುಗಳು ಅಂದ್ರೆ ಈ ಕ್ರಿಸ್ಟಲ್ ಆಗಿರ್ಬೋದು, ಜೆಮ್ ಸ್ಟೋನ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಈ ಮಣಿ ಅಂತ ಬರುತ್ತೆ, ತುಳಸಿದು ಮಾಲಾದ್ದು ಬರುತ್ತೆ, ಎಲ್ಲದಕ್ಕೂ ಕೂಡ ಒಂದು ಎನರ್ಜಿ ಇದೆ ಅಂತ ಅನ್ನೋದು ಕ್ರಿಸ್ಟಲ್ ಹೀಲಿಂಗ್ ನಾನು ಉಪಯೋಗಿಸಿದ ಮೇಲೆ ಅಂಡ್ ಕಲ್ತ್ ಮೇಲೆ ನನ್ಗೆ ಗೊತ್ತಾಗಿದ್ದು. ಓಕೆ, ಅಂಡ್ ಎಲ್ಲರೂ ಕೂಡ ಬುಕ್ ಪೆನ್ ತಗೊಂಡ್ ಬಂದಿದ್ದೀರಾ. ನಾನು ಬ್ರೀಫ್ ಆಗಿ ಹೇಳ್ತೀನಿ. ಕ್ರಿಸ್ಟಲ್ಸ್ ಅಂತ ಅಂದ್ರೆ ಯಾವ ರೀತಿ ಮೊದಲು ಪ್ರೊಸೀಜರ್ ನ ನೋಡೋಣ. ಕ್ರಿಸ್ಟಲ್ ಅಂತ ಕೊಡ್ಬೇಕಾದ್ರೆ ಅಥವಾ ನೀವ್ ಏನಾದ್ರು ಪರ್ಚೇಸ್ ಮಾಡ್ಬೇಕಾದ್ರೆ 3 ಸ್ಟೆಪ್ಸ್ ಆಗಿದೆನೋ ಇಲ್ಲೋ ಅಂತ ಅನ್ನೋದಕ್ಕೆ ಇವಾಗ ನಾನು ಬರೆಸ್ತಾ ಹೋಗ್ತೀನಿ. ಓಕೆ, ಮೇಲ್ಗಡೆ ಕ್ರಿಸ್ಟಲ್ಸ್ ಮಾಸ್ಟ್ರಿ ಇನ್ ಕ್ರಿಸ್ಟಲ್ಸ್ ಅಥವಾ ಕ್ರಿಸ್ಟಲ್ ಅಡ್ವಾನ್ಸ್ ಕ್ರಿಸ್ಟಲ್ ಕೋರ್ಸ್ ಅಂತ ಏನಾದ್ರು ಒಂದು ಹೆಡ್ಡಿಂಗ್ ಹಾಕೊಳ್ಳಿ. ಸೊ ಫಸ್ಟ್ ಬಂದ್ಬಿಟ್ಟು ಕ್ಲೆನ್ಸಿಂಗ್. ಓಕೆ, ಫಸ್ಟ್ ಯಾವುದೇ ವಸ್ತು ಇತ್ತು ಅಂತ ಅಂದ್ರೆ ಕ್ಲೆನ್ಸಿಂಗಿನ ಅವಶ್ಯಕತೆ ಇರುತ್ತೆ. ಅದು ಎಸ್ಪೆಷಲಿ ಏನು ಅಂತ ಅಂದ್ರೆ ಈ ತರ ಕ್ರಿಸ್ಟಲ್ಗಳನ್ನ ಕ್ಲೆನ್ಸ್ ಮಾಡೋದು. ಸೊ ಕ್ರಿಸ್ಟಲ್ಗಳನ್ನ ಕ್ಲೆನ್ಸ್ ಮಾಡೋದು ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ಚಾರ್ಜಿಂಗ್, ಅದನ್ನ ಚಾರ್ಜ್ ಮಾಡುವಂಥದ್ದು. ಅಂಡ್ ಮೂರನೇ ಸ್ಟೆಪ್ ಏನು ಅಂತ ಅಂದ್ರೆ ಅದನ್ನ ಪ್ರೋಗ್ರಾಮ್ ಮಾಡೋದು. ಸೊ ಪ್ರೋಗ್ರಾಮ್ ಮಾಡೋದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುತ್ತೆ. ಕ್ಲೆನ್ಸಿಂಗ್ ಮತ್ತೆ ಚಾರ್ಜಿಂಗ್ ಅನ್ನ ನೀವು ಕೂಡ ಮಾಡ್ಬೋದು. ಒಂದ್ಸತಿ ಬಂದಾಗಿದ್ದ ಮೇಲೆ ನೀವು ಕೂಡ ಮಾಡ್ಬೋದು. ಇವಾಗ ಆಲ್ರೆಡಿ ಎಷ್ಟು ಜನ ಬಳಸ್ತಾ ಇರ್ತೀರ. ಓಕೆ, ಅಂಡ್ ಕೆಲವೊಬ್ರು ನಾನಂತೂ ಎಲ್ಲದನ್ನು ಫಾಲೋ ಮಾಡಿ ನಿಮ್ಗೆ ಕಳಿಸ್ತೀನಿ. ನೀವು ಬೇರೆಯವ್ರ ಹತ್ರ ಏನಾದ್ರು ತಗೊಂಡಿದ್ರೆ ಈ 3 ಪ್ರೊಸೀಜರ್ಸ್ ಆಗಿದೆನೋ ಇಲ್ಲೋ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬಹುದು. ಓಕೆ, ಫಸ್ಟ್ ಬಂದ್ಬಿಟ್ಟು ಕ್ಲೆನ್ಸಿಂಗ್ ಅಲ್ಲಿ ನಾವು ಈ ರೀತಿಯಾದಂತಹ ಸೇಜ್ ಅನ್ನ ಉಪಯೋಗಿಸ್ಕೊಂತೀವಿ. ಓಕೆ, ಸೇಜ್ ಅಂತ ಹೇಳ್ಬಿಟ್ಟು ಇದು ಒಂದು ಲೀವ್ಸ್ ಇರುತ್ತೆ. ಸೊ ಇದ್ರಲ್ಲಿ ಮ್ಯಾಚ್ ಬಾಕ್ಸ್ ಇಂದ ಇದನ್ನ ಹಚ್ಚಿಸಿದ್ರೆ ಅಂತಂದ್ರೆ ಇದರಿಂದ ಹೊಗೆ ಬರುತ್ತೆ. ಸೊ ಹೊಗೆ ಬಂದಾಗ ಇದನ್ನ ಈ ರೀತಿ, ಇದು ಅಕಸ್ಮಾತ್ ನಿಮ್ ಕ್ರಿಸ್ಟಲ್ಲೋ, ಬ್ರೇಸ್ಲೆಟೋ, ಟಂಬಲ್ಸೋ ಅಥವಾ ಮಾಲನೋ ಏನಿರುತ್ತೋ ಅದನ್ನ ಈ ರೀತಿ ಹಿಂಗ್ ಮಾಡೋದು. ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಹಿಂಗೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಇದನ್ನ ಹಚ್ಚಿಸ್ಬಿಟ್ಟು ಇದ್ರ ಮೇಲ್ಗಡೆ ಹಿಂಗ್ ಇಡ್ಬೋದು ಈ ತರ. ಓಕೆ, ಇದು ಫಸ್ಟ್ ಕ್ಲೆನ್ಸಿಂಗ್. ಇದು ಇಲ್ಲ, ನಮ್ಮ ಹತ್ರ ಇದಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಏನು, ಧೂಪ ಮಾಡೋದು. ಉದ್ದಿನ ಕಡ್ಡಿ ಇರುತ್ತಲ್ಲ, ಅದನ್ನು ಕೂಡ ಇನ್ಸೆನ್ಸ್ ಸ್ಟಿಕ್ಸ್ ಇರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೇಮ್ ನಾವು ಹೇಗೆ ದೇವರ ಹತ್ರ ಯಾವ ರೀತಿ ಬೆಳಗ್ತೀವಲ್ಲ ಅದೇ ರೀತಿನೇ ನೀವು ಉದ್ದಿನ ಕಡ್ಡಿಗಳನ್ನ, ಅಗರಬತ್ತಿಗಳನ್ನ ಉಪಯೋಗಿಸಿ ಕೂಡ ನೀವು ಕ್ಲೆನ್ಸ್ ಮಾಡ್ಬೋದು. ಎರಡನೇದು. ಮೂರನೇದೇನು ಅಂತ ಅಂದ್ರೆ ಲೋಬಾನ ಹಾಕೋದು. ಲೋಬಾನದ್ದು ಇದು ಇರುತ್ತಲ್ಲ, ಲೋಬಾನದ್ದು ಒಂದು ಕಪ್ ಶೇಪ್ ಬರುತ್ತೆ, ಅದನ್ನಾದ್ರೂ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಪ್ರಾಪರ್ ಲೋಬಾನ ನೀವು ಚಾರ್ಕೋಲ್ ಇಟ್ಬಿಟ್ಟು ಅದನ್ನ ಕೆಂಡ ಮಾಡಿ ಅದಾಗಿದ್ಮೇಲೆ ಲೋಬಾನ ಹಾಕಿದ್ಮೇಲೆ ಅದನ್ನ ಇದು ಕ್ಲೆನ್ಸ್ ಮಾಡೋದು. ಇದಿಷ್ಟು ಕ್ಲೆನ್ಸಿಂಗ್ ಪ್ರೊಸೀಜರ್. ಇದು ಯಾವುದೇ ಕ್ರಿಸ್ಟಲ್ ತಗೊಂಡ್ರು, ಜಮ್ ಸ್ಟೋನ್ಸ್ ತಗೊಂಡ್ರು ಕೂಡ ಇದು ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲೋ ಒಂದತ್ರ ಬಂದಿರುತ್ತೆ, ಬೇರೆ ಬೇರೆ ಕಡೆಯಿಂದ ಮಣ್ಣಿನಿಂದ ತೆಗ್ದಿರ್ತಾರೆ, ಮಾಡಿರ್ತಾರೆ, ಅಂಡ್ ಅದು ಶಿಪ್ ಆಗಿ ಬಂದಿರುತ್ತೆ. ಎಲ್ಲಾ ರೀತಿಯಿಂದನೂ ಎನರ್ಜೀಸ್ ಕಡೆಯಿಂದ ಏನು ಅಟ್ರಾಕ್ಟ್ ಆಗಿರುತ್ತೆ ಆ ಒಂದು ಕ್ರಿಸ್ಟಲ್. ಸೊ ಈ ರೀತಿ ನಾವು ಕ್ರಿಸ್ಟಲ್ ನ ಕ್ಲೆನ್ಸ್ ಮಾಡ್ತೀವಿ. ಚಾರ್ಜಿಂಗ್, ನೆಕ್ಸ್ಟ್ ಚಾರ್ಜ್ ಮಾಡ್ಬೇಕು. ಅದಕ್ಕೆ ಜೀವ ತುಂಬಿಸ್ಬೇಕು. ಯಾವ ರೀತಿ ಜೀವ ತುಂಬಿಸೋದು ಅಂತ ಅಂದ್ರೆ ಸೆಲೆನೈಟ್ ಪ್ಲೇಟ್ಸ್ ಅಂತ ಸಿಗುತ್ತೆ. ಓಕೆ, ಇದು ನನ್ನ ಹತ್ರ ಇರುವಂತಹ ಸೆಲೆನೈಟ್ ಪ್ಲೇಟ್. ಇದು ಶ್ರೀಚಕ್ರದ್ದು. ನಿಮ್ಗೆ ಬೇರೆ ಬೇರೆ ತರದ್ದು ರೌಂಡ್, ನಾರ್ಮಲ್ ರೌಂಡ್ ಸಿಗುತ್ತೆ. ಇದು ಶ್ರೀಚಕ್ರದ್ದು. ಶ್ರೀಚಕ್ರ ಯಾಕೆ ಮಾಡಿಸಿದೀನಿ ಅಂತ ಅಂದ್ರೆ ಈ ಒಂದು ಜಾಮಿಟ್ರಿಕ್ಗೆ ಒಂದು ಎನರ್ಜಿ ಇದೆ. ಓಕೆ, ಶ್ರೀಚಕ್ರಕ್ಕೆ ಎನರ್ಜಿ ಇದೆ. ಸೊ ಅದ್ರಲ್ಲೂ ಕೂಡ ಸೆಲೆನೈಟ್ ಅಲ್ಲಿ ನಾವು ಮಾಡಿದ್ರೆ ಅಂತ ಅಂದ್ರೆ 2 ಎನರ್ಜಿ ಆಗುತ್ತೆ. ಒಂದು ಸೆಲೆನೈಟ್ ಇಂದು ಎನರ್ಜಿ ಪ್ಲಸ್ ಈ ಶ್ರೀಚಕ್ರದ್ದು ಎನರ್ಜಿ. ಸೊ ಆ ರೀತಿ ಯೋಚನೆ ಮಾಡ್ಬಿಟ್ಟು ನಾನು ಇದನ್ನ ಮಾಡ್ಸಿರೋದು. ಇದರಲ್ಲಿ ರೌಂಡ್ ಬರುತ್ತೆ ಅಂಡ್ 7 ಚಕ್ರದ್ದು ಬೇರೆ ಬೇರೆ ತರ ತುಂಬಾ ರೀತಿಯಾದಂತಹ ನಿಮ್ಗೆ ಚಾರ್ಜಿಂಗ್ ಪ್ಲೇಟ್ಸ್ ಗಳು ಸಿಗುತ್ತೆ. ಓಕೆ, ಸೆಲೆನೈಟ್ ಪ್ಲೇಟ್ ಇಂದಾನೆ ಚಾರ್ಜ್ ಮಾಡೋದು. ಬೇರೆ ಚಾರ್ಜ್ ಮಾಡೋ ವಿಧಾನ ಯಾವುದು ಅಂತಂದ್ರೆ ಒಂದು ಮೂನ್ ಲೈಟ್. ಫಸ್ಟ್ ಸೆಲೆನೈಟ್ ಪ್ಲೇಟ್ ಅಲ್ಲಿ ಚಾರ್ಜ್ ಅದಾಗಿಲ್ಲ ಅಂತ ಅಂದ್ರೆ ಮೂನ್ ಲೈಟ್. ಸೊ ಹುಣ್ಣಿಮೆ ದಿನಕ್ಕೋಸ್ಕರ ಕಾಯ್ಬೇಕು. ಎವ್ರಿ ಮಂತ್ ಅಲ್ಲಿ ಬರುವಂತದ್ದು ಹುಣ್ಣಿಮೆನ ನೀವು ಅದನ್ನ ಪಟ್ಟಿ ಮಾಡ್ಕೋಬೇಕು. ಅಂಡ್ ಹುಣ್ಣಿಮೆ ಇದ್ದಾಗ, ಗ್ರಹಣಗಳು ಇದ್ದಾಗ, ಗ್ರಹಣ ಯಾವಾಗ ಬರುತ್ತಲ್ಲ ಅವಾಗ ಚಾರ್ಜ್ ಮಾಡಬಾರ್ದು. ಓಕೆ, ಅದನ್ನ ನೋಡ್ಕೋಬೇಕು ನೀವು. ಗ್ರಹಣ ಹಿಡಿಯುತ್ತಾ ಆ ಹುಣ್ಣಿಮೆಯಲ್ಲಿ ಅಂತ ನೋಡ್ಬಿಟ್ಟು ಆಮೇಲೆ ಚಾರ್ಜಿಂಗ್ ಇಡ್ಬೇಕು. ಗ್ರಹಣ ಟೈಮಲ್ಲಿ ಚಾರ್ಜಿಂಗ್ ಮಾಡಬಾರ್ದು. ಓಕೆ, ಹೆಂಗೆ ಚಾರ್ಜಿಂಗ್ ಮಾಡೋದು ಮೂನ್ ಲೈಟ್ ಅಲ್ಲಿ ಅಂತ ಅಂದ್ರೆ ಒಂದು ಬೌಲ್. ಯಾವ ತರದ ಬೌಲು ಅಂತಂದ್ರೆ ಗ್ಲಾಸ್ ಬೌಲೇ ಆಗ್ಬೇಕು, ಇಲ್ಲ ಪ್ಲಾಸ್ಟಿಕ್. ಓಕೆ, ಈ ರೀತಿ ಪ್ಲೇಟ್ಸ್ ಆದ್ರೂ ಕೂಡ ಓಕೆ. ನಿಮ್ಮ ಹತ್ರ ಈ ರೀತಿ ಪ್ಲೇಟ್ಸ್
ಇರುತ್ತಲ್ಲ ಆ ತರ ಪ್ಲೇಟ್ಸ್ ಆದ್ರೂ ಓಕೆ, ಇಲ್ಲ ಪ್ಲೇನ್ ಗ್ಲಾಸ್ ಪ್ಲೇಟ್ಸ್ ಆದ್ರೂ ಕೂಡ ಓಕೆ, ಇಲ್ಲ ಬೌಲ್ ಅಲ್ಲಿ ಇಡ್ತೀನಿ ಅಂತ ಅಂದ್ರೂ ಓಕೆ. ಒಂದು ಗ್ಲಾಸ್ ಇಲ್ಲ ಅಂದ್ರೆ ಪ್ಲಾಸ್ಟಿಕ್, ಸ್ಟೀಲ್ ಅಲ್ಲಿ ಇಡಬಾರ್ದು. ಸ್ಟೀಲ್ ಅಲ್ಲಿ, ಸಿಲ್ವರ್ ಅಲ್ಲಿ ಪ್ಲೇಟ್ಸ್, ಸಿಲ್ವರ್ ಪ್ಲೇಟ್ಸ್, ಸ್ಟೀಲ್ ಪ್ಲೇಟ್ಸ್, ಕಪ್ಸ್, ಇದರಲ್ಲಿ ಬೌಲ್ ಅಲ್ಲಿ ಇಡಬಾರ್ದು, ಕ್ರಿಸ್ಟಲ್ ಗಳನ್ನ ಇಡಬಾರ್ದು. ಓನ್ಲಿ ಈ ತರದ್ದು ಗ್ಲಾಸ್. ನನ್ಗೇನೋ ಇದು ಆಕ್ಚುಲಿ ಪಿಂಗಾಣಿದು ಅಂತದ್ದು, ಇದ್ರ ಮೇಲೂ ಇಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಪ್ಲೇನ್ ಗ್ಲಾಸ್ ಪ್ಲೇಟ್ಸ್ ಇರುತ್ತೆ ಅಲ್ವಾ, ಸೊ ಅದ್ರ ಮೇಲೂ ಕೂಡ ನೀವು ಇಡ್ಬೋದು. ಇಲ್ಲ ಅಂದ್ರೆ ಬಾಕ್ಸ್, ಅದು ಓಪನ್ ಆಗಿರ್ಬೇಕು, ಮುಚ್ಚಿರ್ಬಾರ್ದು. ಚಾರ್ಜಿಂಗ್ ಮಾಡ್ಬೇಕಾದ್ರೆ, ಮೂನ್ಲೈಟ್ ಚಾರ್ಜಿಂಗ್ ಮಾಡ್ಬೇಕಾದ್ರೆ ಮುಚ್ಚಿರ್ಬಾರ್ದು. ಓಕೆ, ಅದ್ರಲ್ಲಿ ನಿಮ್ದು ಎಲ್ಲದನ್ನು ಕೂಡ ಇಡ್ತೀರಾ. ಎಷ್ಟು ಗಂಟೆಗೆ ಇಡ್ತೀರಾ? ಸಂಜೆ ಇಡ್ತೀರಾ 7 ಗಂಟೆ ಮೇಲೆ. 7 ಗಂಟೆ ಮೇಲೆ ಇಡ್ತೀರಾ. ಅಂಡ್ ಕ್ಯಾಲೆಂಡರ್ ಅನ್ನ ನೋಡ್ತೀರಾ. ಕ್ಯಾಲೆಂಡರ್ ನೋಡ್ಬೇಕು. ನೋಡ್ಬಿಟ್ಟು ಸೂರ್ಯ ಉದಯ ಆಗೋಕಿನ ಮುಂಚೆನೆ ಅದನ್ನ ತೆಗಿಬೇಕು. ಇಲ್ಲ ಅಂತ ಅಂದ್ರೆ ಸೂರ್ಯಂದು ಎನರ್ಜಿ ಕ್ರಿಸ್ಟಲ್ಗೆ ಬರುತ್ತೆ. ಯಾಕಂದ್ರೆ ಕೆಲವೊಂದು ಕ್ರಿಸ್ಟಲ್ಗಳು ನನ್ಗನ್ಸಿದ್ದು ಒಂದ್ 4-5 ಇದಾವೆ ಅಷ್ಟೇ. ಆ ಕ್ರಿಸ್ಟಲ್ ಸನ್ಲೈಟಿಗೆ ಅಷ್ಟೇ ಚಾರ್ಜ್ ಮಾಡ್ಬೇಕು. ಇನ್ ಎಲ್ಲಾ ನೀವು ಮಾಮೂಲಿ ಏನೇನ್ ಯೂಸ್ ಮಾಡ್ತಿದ್ದೀರೋ ಆಲ್ಮೋಸ್ಟ್ ಎಲ್ಲದು ಯಾರೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದೀರಲ್ಲ ಅದೆಲ್ಲದು ಕೂಡ ಮೂನ್ ಲೈಟ್ ಅಲ್ಲಿ ಅಷ್ಟೇ ಚಾರ್ಜ್ ಮಾಡ್ಬೇಕು. ಓಕೆ, ಆ ಒಂದು ಟೈಮಿಂಗ್ ಅನ್ನ ನೋಡ್ಕೋಬೇಕು, ಅದ್ರ ಒಳಗಡೆನೆ ತಗೊಂಡ್ ಬರ್ಬೇಕು. ಓಕೆ, ಅಂಡ್ ನಮ್ಗೆ ಅಷ್ಟು ಬೆಳಗ್ಗೆ ಆಗೋದಿಲ್ಲ, ನಮ್ಗೆ ಮಾಡಕ್ ಆಗೋದಿಲ್ಲ ಅಷ್ಟೊತ್ತು ಅಂತ ಅಂದ್ರೆ 1-2-3 ಅವರ್ಸ್ ಇಟ್ರು ಕೂಡ ಓಕೆ. 12 o'clock ಒಳಗಡೆ ತಗೊಂಡ್ರು ಕೂಡ ಓಕೆ. ಓಕೆ, ಅಂದ್ರೆ ಜಾಸ್ತಿ ಹೊತ್ತು ಇರುತ್ತೆ ಅಂತ ಅಂದ್ರೆ ಯೂಶುವಲ್ ಆಗಿ ಈ 1 o'clock 2 o'clock ಅಷ್ಟೊತ್ತಿಗೆ ಫುಲ್ ಚಂದ್ರನ್ ಬೆಳಕು ಅದ್ರಲ್ಲಿ ಬರುತ್ತೆ ಅಂಡ್ ಎನರ್ಜಿ ಬರುತ್ತೆ ಅಂತ ಹೇಳಿ, ಹಂಗಾಗಿ ಸೂರ್ಯ ಉದಯ ಆಗಕ್ಕಿನ ಮುಂಚೆನೆ ಅದನ್ನ ತೆಗಿಬೇಕು. ಸೊ ಏನ್ ಮಾಡ್ತೀವಿ ಅಂದ್ರೆ ಯೂಶುವಲ್ ಆಗಿ ಅದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಸೆಲೆನೈಟ್ ಪ್ಲೇಟ್ ಅಲ್ಲಿ ಇಟ್ಟು ಕೂಡ ಚಾರ್ಜ್ ಮಾಡ್ತಾರೆ. ಯಾಕಂದ್ರೆ ಸೆಲೆನೈಟ್ ಅಲ್ಲಿ ನೀವು ಇಟ್ಟಾಗ ಇದು ತುಂಬಾ ಡೆಲಿಕೇಟ್ ಆಗಿರುತ್ತೆ. ಯಾಕಂದ್ರೆ ವಾಟರ್ ಇಂದ ಬೇಸ್ಡ್ ಮೇಲೆ, ವಾಟರ್ ಸಾಲ್ಯುಬಲ್ ಕ್ರಿಸ್ಟಲ್ ಇದು. ಸೊ ಹಂಗಾಗಿ ತುಂಬಾ ಡೆಲಿಕೇಟ್ ಇರುತ್ತೆ. ಓಕೆ, ಅಂಡ್ ಇದು ಬೇಗ ಬ್ರೇಕ್ ಆಗುತ್ತೆ. ಯಾಕಂದ್ರೆ ವಾಟರ್ ಕಂಟೆಂಟ್ ಇರೋದ್ರಿಂದ ತುಂಬಾ ಬೇಗ ಬ್ರೇಕ್ ಆಗ್ಬಿಡುತ್ತೆ ಇದು. ಓಕೆ, ಸೊ ಇದ್ರ ಮೇಲೆ ಈ ರೀತಿ ಕ್ರಿಸ್ಟಲ್ ಗಳನ್ನ ಈ ರೀತಿ ನಿಮ್ದು ಟಂಬಲ್ಸೋ ಅಥವಾ ಮಾಲನೋ ಈ ರೀತಿ ಇಟ್ಟುಬಿಟ್ಟು ಚಾರ್ಜಿಂಗ್ ಮಾಡ್ಬೋದು. ಓಕೆ, ಅಂಡ್ ಇನ್ನೊಂದೇನು ಅಂತ ಅಂದ್ರೆ ರಾತ್ರಿ ಹೊತ್ತು ಯಾವುದೇ ಕ್ರಿಸ್ಟಲ್ ಗಳನ್ನ ಯೂಸ್ ಮಾಡಬಾರ್ದು. ಎಲ್ಲರಿಗೂ ಹೆಂಗೆ ರೆಸ್ಟ್ ಬೇಕೋ ಕ್ರಿಸ್ಟಲ್ ಅಲ್ಲೂ ಕೂಡ ಪ್ಯೂರ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಸೋಲ್ಸ್ ಇದೆ ಅಂತ ಹೇಳ್ಬಿಟ್ಟು ನಂಬ್ತಾರೆ. ಸೊ ಹಂಗಾಗಿ ಅವ್ರಿಗೂ ಕೂಡ ರೆಸ್ಟ್ ಬೇಕು, ಕ್ರಿಸ್ಟಲ್ಸಿಗೂ ಕೂಡ. ಓಕೆ, ಸೊ ಹಂಗಾಗಿ ರಾತ್ರಿ ಹೊತ್ತು ಯಾವುದೇ ಕ್ರಿಸ್ಟಲ್ ನ ವೇರ್ ಮಾಡ್ಬೇಡಿ. ಕೆಲವೊಂದು ಇದೆ, ಅಮೆಥಿಸ್ಟ್ ಅಂತ ಹೇಳ್ತೀವಿ, ರೋಸ್ ಕ್ವಾರ್ಟ್ಸ್ ಅಂತ ಹೇಳ್ತೀವಿ, ಈ ತರದ್ದು ಜಿಯಾಡ್ ಇರುತ್ತೆ. ಓಕೆ, ಇದನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಕಾಟ್ ಪಕ್ಕ ಇಟ್ಟು ಮಲಗ್ತಾರೆ. ಯಾಕೆ ಅಂತ ಅಂದ್ರೆ ಕೆಲವೊಂದ್ರಲ್ಲಿ ಈ ಒಂದು ಕ್ರಿಸ್ಟಲ್, ಎಸ್ಪೆಷಲಿ ಈ ಒಂದು ಜಿಯಾಡ್ ಈ ತರದ್ರಲ್ಲಿ ನಿದ್ದೆ ಚೆನ್ನಾಗಿ ಬರುತ್ತೆ ಅಂಡ್ ಆಂಗ್ಸೈಟಿ ಆ ತರದೆಲ್ಲ ಕಡಿಮೆ ಆಗುತ್ತೆ. ಸ್ಲೀಪ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಈ ತರದಲ್ಲಿ. ಇದು ಕೂಡ ಆಗ್ ಬರುತ್ತೆ. ಅಂಡ್ ರೋಸ್ ಕ್ವಾರ್ಟ್ಸ್ ಅಂತ ಹೇಳ್ತೀವಿ ಈ ತರದ್ದು, ಇದು ರೋಸ್ ಕ್ವಾರ್ಟ್ಸ್. ಓಕೆ, ಇದು ರೋಸ್ ಕ್ವಾರ್ಟ್ಸ್ ಜಸ್ಟ್ ಕಾಟ್ ಪಕ್ಕ ಏನಾದ್ರು ಟೇಬಲ್ಸ್ ಆ ತರದಲ್ಲಿ ನೀವು ಇಡ್ಬೋದು. ಹಾಕೊಂಡು ಯಾವುದೇ ಕಾರಣಕ್ಕೂ ಮಲಗಬಾರ್ದು. ಪೆಂಡೆಂಟ್, ಸಣ್ಣದ್ ಪೆಂಡೆಂಟ್ ಇತ್ತು ಅಂತಂದ್ರೆ ಓಕೆ. ಸೊ ಇವಾಗ ನಾನು ಇದನ್ನ ಯೂಸ್ ಮಾಡ್ತಾ ಇರೋದು, ಇದನ್ನೇ ನಾನು ಫಸ್ಟ್ ನಿಮ್ಗೆ ಹೇಳಿದ್ದು, ಬ್ಲಾಕ್ ಟರ್ಮಲಿನ್ ಪೆಂಡೆಂಟ್ ಅಂತ. ಸೊ ಈ ಪೆಂಡೆಂಟ್ ಯಾವಾಗ್ಲೂ ಇದ್ರೆ ಏನೂ ಆಗಲ್ಲ. ಬಟ್ ಆದ್ರೆ ಈ ಮಾಲ, ಬ್ರೇಸ್ಲೆಟ್, ಈ ಉಂಗ್ರ, ಇದೆಲ್ಲದನ್ನು ಕೂಡ ನೀವು ಈ ರೀತಿ ಡೈಲಿ ಚಾರ್ಜಿಂಗ್ ಪ್ಲೇಟ್ ಅಲ್ಲಿ ಇಟ್ಟು ಮಲಗಬೇಕು. ನೆಕ್ಸ್ಟ್ ಬೆಳಗ್ಗೆ ಸ್ನಾನ ಮಾಡಿ ಆಗಿದ್ಮೇಲಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಆದ್ರೂ ಮಾಡ್ಬೋದು. ಎದ್ದ ತಕ್ಷಣ ಆದ್ರೂ ನೀವು ಯೂಸ್ ಮಾಡ್ಬೋದು. ಅಂಡ್ ಸ್ನಾನ ಮಾಡ್ಬೇಕಾದ್ರೆ ಯೂಸ್ ಮಾಡಬೇಡಿ. ಒಂದು ಏನು ಅಂತ ಅಂದ್ರೆ ಕ್ವಾಲಿಟಿ ಅದ್ರದ್ದು ಏನಿರುತ್ತಲ್ಲ, ಒಳಗಡೆ ಸ್ಟ್ರಿಂಗ್ಸ್ ಇರುತ್ತಲ್ಲ, ನೀರ್ ಬಿದ್ದು 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 ಬೇಗ ಹಾಳಾಗ್ಬಿಡುತ್ತೆ. ಓಕೆ, ಅಂಡ್ ಆದಷ್ಟು ಇದನ್ನ ನೀರಲ್ಲಿ ಪದೇ ಪದೇ ಹಾಕೋದು ಮಾಡೋದು ಮಾಡಬಾರ್ದು. ಓಕೆ, ಸ್ನಾನ ಮಾಡಿ ಆಗಿದ್ಮೇಲೆ ನೀವು ಇದನ್ನ ಯೂಸ್ ಮಾಡ್ಬೋದು. ಅಂಡ್ ಕೆಲವೊಂದು ಕ್ರಿಸ್ಟಲ್ಸ್ ದೃಷ್ಟಿಗೆ ಅಂತಾನೆ ಇರುತ್ತೆ. ಸೊ ಆ ಕ್ರಿಸ್ಟಲ್ಸ್ ಗಳು ಏನಾಗುತ್ತೆ ಅಂತಂದ್ರೆ ನೆಗೆಟಿವ್ ಅಟ್ರಾಕ್ಟ್ ಮಾಡಿದ್ರೆ ಅಂತಂದ್ರೆ ಪಟ್ ಅಂತ ಒಡೆದೋಗ್ಬಿಡುತ್ತೆ, ಇಲ್ಲ ಅಂದ್ರೆ ಸ್ಕ್ರಾಚಸ್ ಬರುತ್ತೆ. ಓಕೆ, ಆ ತರದನ್ನ ನೀವು ಯೂಸ್ ಮಾಡಬಾರ್ದು. ಒಂದ್ ವೇಳೆ ಕ್ರಿಸ್ಟಲ್ಸ್ ಗಳು ಇದಾವೆ ಮನೆಯಲ್ಲಿ ಅಂಡ್ ಅದನ್ನ ನಾವು ಯೂಸ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಎಲ್ಲಾದ್ರೂ ಒಂದತ್ರ ಬಾಕ್ಸ್ ಅಲ್ಲಿ ಎತ್ತಿಡಿ. ಹಂಗೆ ಎಲ್ಲೋ ಇಡೋದು ಮಾಡೋದು ಮಾಡಕ್ ಹೋಗ್ಬೇಡಿ. ಓಕೆ, ಅದು ಕೂಡ ನೆಗೆಟಿವ್ ಅನ್ನ ಕ್ರಿಯೇಟ್ ಮಾಡುತ್ತೆ ಲೈಫ್ ಅಲ್ಲಿ. ಹಂಗಾಗಿ ಕ್ರಿಸ್ಟಲ್ ಗಳನ್ನ ಬಾಕ್ಸ್ ಅಲ್ಲಿ, ಗ್ಲಾಸ್ ಬಾಕ್ಸ್ ಅಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇಡೋದು ಉತ್ತಮ.
ಓಕೆ. ಅಂಡ್ ಒಡೆದೋಗಿರೋ ಕ್ರಿಸ್ಟಲ್ ನ ಏನ್ ಮಾಡ್ಬೇಕು? ಒಡೆದೋಗಿರೋ ಕ್ರಿಸ್ಟಲ್ಗಳನ್ನ ನಿಮ್ಮ ಪಾಟ್, ನಿಮ್ ಮನೆ ಸುತ್ತಮುತ್ತ ಏನಾದ್ರು ಪಾಟ್ ಇತ್ತು ಅಂತ ಅಂದ್ರೆ, ಅಥವಾ ಪಾರ್ಕ್ ಇರುತ್ತಲ್ಲ ಅಲ್ಲಿತ್ತು ಅಂತಂದ್ರೆ, ಸ್ವಲ್ಪ ಮಣ್ಣನ್ನ ತೆಗೆದ್ಬಿಟ್ಟು ಅದನ್ನ ಹೂತಾಕ್ಬೇಕು. ಅಂದ್ರೆ ನೇಚರ್ ಇಂದ ಬಂದಿರುವಂತಹ ಒಂದು ಕ್ರಿಸ್ಟಲ್ಗಳು ನೇಚರ್ಗೆ ಹೋಗ್ಬೇಕು ಅಂತ, ಅದನ್ನ ಡಸ್ಟ್ಬಿನ್ ಗೆ ಹಾಕೋದು, ಬೇರೆ ಎಲ್ಲೋ ಹೊಸ ಹಾಕೋದು ಮಾಡಕ್ ಹೋಗ್ಬಾರ್ದು. ಓಕೆ. ಸೊ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ, ಅಂಡ್ ಪ್ರೋಗ್ರಾಮ್ ನೆಕ್ಸ್ಟ್ ಬರುವಂತದ್ದು ಪ್ರೋಗ್ರಾಮ್ ಅಂತ ಅಂದ್ರೆ ಅದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುತ್ತೆ. ಆಸ್ ಪರ್ ಏನಕ್ಕೆ ಪ್ರಾಬ್ಲಮ್ ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ಗ್ರಹಗಳಿರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿ ದೇವತೆಗಳಿರ್ತಾರೆ. ಸೊ ಅವ್ರನ್ನ ಪ್ರೋಗ್ರಾಮ್ ಮಾಡಿ ನಿಮ್ಗೆ ಯಾರೆಲ್ಲ ಕ್ರಿಸ್ಟಲ್ ಇಯರ್ಸ್, ಇವಾಗ ನಾನು ಕೂಡ ಕ್ರಿಸ್ಟಲ್, ಬೇರೆ ಯಾರು ಇತ್ತು ಅಂತಂದ್ರೆ ನಿಮ್ಮ ಪ್ರಾಬ್ಲಮ್ ಬೇಸ್ಡ್ ಮೇಲೆ ನಿಮ್ಮ ಹೆಸರಿನ ಮೇಲೆ ಪ್ರೋಗ್ರಾಮ್ ಅನ್ನ ಮಾಡಿ ಕೊಡ್ತಾರೆ. ಸೊ ಇದು 3 ಸ್ಟೆಪ್ಸ್. ಓಕೆ. ಸೊ ಆಲ್ರೆಡಿ ಇದೆ, ಬೇರೆಯವ್ರ ಹತ್ರ ನಾವು ತಗೊಂಡಿದೀವಿ, ತುಂಬಾ ದಿನ ಆಗಿದೆ. ಕೆಲವು ಸತಿ ಅನ್ಸುತ್ತಲ್ಲ ಈ ಕ್ರಿಸ್ಟಲ್ಗಳು ಮೊದ್ಲಿನ ತರ ವರ್ಕ್ ಮಾಡ್ತಾ ಇಲ್ಲ ಅಂತ ಅಂದ್ರೆ, ಫಸ್ಟ್ ಅದನ್ನ ಕ್ಲೆನ್ಸ್ ಮಾಡ್ಬಿಟ್ಟು ಮೂನ್ ಲೈಟ್ ಅಲ್ಲಾದ್ರೂ ಚಾರ್ಜ್ ಮಾಡಿ, ಇಲ್ಲ ಅಂತಂದ್ರೆ ಸೆಲೆನೈಟ್ ಪ್ಲೇಟ್ ಇತ್ತು ಅಂದ್ರೆ ಸೆಲೆನೈಟ್ ಪ್ಲೇಟ್ ಅಲ್ಲಾದ್ರೂ ಚಾರ್ಜ್ ಮಾಡ್ಬೋದು. ಓಕೆ. ಸೊ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆನಾ? ಇದ್ರಲ್ಲಿ? ಮೇಡಮ್, ಸನನೈಟ್ ಪ್ಲೇಟ್ ಅಂದ್ರೆ ಯಾವ ತರ ಇರುತ್ತೆ ಅದು ನನ್ಗೆ ಗೊತ್ತಿಲ್ಲ. ಅಂದ್ರೆ ನನ್ಗೆ ಕ್ರಿಸ್ಟಲ್ ಸುಮಾರ್ಸ್ ಇದೆ, ಅದು ಎಲ್ಲಿ ಸಿಗುತ್ತೆ ನಮ್ಗೆ? ಇದು ನನ್ನ ಹತ್ರ ಅವೈಲೇಬಲ್ ಇದೆ, ನೀವು ಬೇಕು ಅಂತಂದ್ರೆ ತಗೋಬಹುದು. ಈ ರೀತಿ ಇದೆ ನನ್ನ ಹತ್ರ, ಆಕ್ಚುಲಿ ಈ ರೀತಿ ಇದೆ. ಸೆಲೆನೈಟ್ ಅಂತ ಅನ್ನೋದು ಕೂಡ ಕ್ರಿಸ್ಟಲ್. ಓಕೆ. ಇದು ಕೂಡ ಕ್ರಿಸ್ಟಲ್, ಬಟ್ ಇದು ಶೇಪ್ ಅಲ್ಲಿ ಈ ರೀತಿ ಶೇಪ್ ಇದೆ, ದೊಡ್ಡದಾಗಿರುವಂತದ್ದು ಅಷ್ಟೇ. ಇದು ಕೂಡ ಕ್ರಿಸ್ಟಲ್, ಸೆಲೆನೈಟ್ ಕ್ರಿಸ್ಟಲ್ ಇದು ಕೂಡ. ಓಕೆ. ಇಲ್ಲಾಂದ್ರೆ ಮೂನ್ ಚಾರ್ಜಿಂಗ್ ಮಾಡ್ತೀನಿ ಅಂತ ಅಂದ್ರೆ ಮೂನ್ ಚಾರ್ಜಿಂಗ್ ಮಾಡ್ಬೋದು. ಮನು ಅವರೇ ಹೇಳಿ. ಸ್ಟೀಲ್ ಪ್ಲೇಟ್ ಅಲ್ಲಿ ಆ ತರದ್ರೆಲ್ಲ ಇಡಬಾರ್ದಾ ಮೇಡಮ್? ಇಡಬಾರ್ದು. ಓಕೆ ಮ್ಯಾಮ್, ಅಮಾವಾಸ್ಯೆಯಲ್ಲಿ ಹ್ಮ್ ಅಮಾವಾಸ್ಯೆಯಲ್ಲಿ ಅಣ್ಣ ಹೇಳಿದ್ರು ಟಿಶ್ಯೂ ಪೇಪರ್, ಅದೇ ಬೌಲಲ್ಲಿ ಇಟ್ಟು ಉಪ್ಪು ಹಾಕಿ ಟಿಶ್ಯೂ ಪೇಪರ್ ಮೇಲೆ ಇಡ್ಬೇಕು ಅಂತ. ಇಲ್ಲ. ಅದೇನ್ ಹೇಳ್ತೀರಾ? ಇಲ್ಲ, ಅಮಾವಾಸ್ಯೆ ದಿನ ಯಾವ್ದನ್ನು ಏನು ಮಾಡೋದಿಲ್ಲ. ಹೈ ಎನರ್ಜೀಸ್ ಹೌದಾ? ಇರುತ್ತಲ್ಲ ಅಮಾವಾಸ್ಯೆ ಹುಣ್ಮೆದಷ್ಟೇ ಸಾಫ್ಟ್ ಎನರ್ಜೀಸ್ ಅಲ್ಲಿ ಮಾಡೋದು. ಉಪ್ಪು ಹಾಕಿಡೋದು ಆ ಥರದ್ದೆಲ್ಲ ಏನು ಮಾಡಕ್ ಹೋಗ್ಬೇಡಿ. ಜಸ್ಟ್ ಹೌದಾ? ಅಷ್ಟು ಓಕೆ. ಬೇಗ ಅದಕ್ಕೆ ವಾಶ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ರನ್ನಿಂಗ್ ವಾಟರ್ ಅಲ್ಲಿ ಇಡ್ಬೋದು. ಅಂದ್ರೆ ಕೆಲವೊಂದು ಕ್ರಿಸ್ಟಲ್ ಅಷ್ಟೇ, ಮತ್ತೆ ಪೈರೈಟ್ ಇಟ್ರೆ ಅಂತಂದ್ರೆ ಜಂಗ್ ಹಿಡಿಯುತ್ತೆ. ಕೆಲವೊಂದು ಕ್ರಿಸ್ಟಲ್ ಮಾತ್ರ ವಾಟರ್ಗೆ ಓಕೆ, ಅದರ್ವೈಸ್ ಕ್ರಿಸ್ಟಲ್ಗಳು ಹಾಳಾಗ್ಬಿಡ್ತವೆ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ನೀವ್ ಯು. ಯಾರ ಹತ್ರ ತಗೊಂಡಿರ್ತೀರಾ ಅವ್ರ ಹತ್ರನೇ ಒಂದ್ಸತಿ ಕೇಳ್ಬೇಕು. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಅಂಡ್ ಜೆನ್ಯೂನ್ ಆಗಿ ಪೈರೇಟ್ ನ ನೀರಲ್ಲಿ ಹಾಕಂಗಿಲ್ಲ, ಹಂಗಾಗಿ. ಅಣ್ಣ ನಿಮ್ಮ ಹತ್ರನೇ ತಗೊಂಡಿದ್ದು. ಅಣ್ಣ ಹೇಳಿದ್ದ ಆ ಥರ ಅಮಾವಾಸ್ಯೆ ಇದ್ದಾಗ ಬೌಲ್ಗೆ ಉಪ್ಪು ಹಾಕಿ ಅದ್ರ ಮೇಲೆ ಟಿಶ್ಯೂ ಪೇಪರ್ ಇಟ್ಟು ಟಿಶ್ಯೂ ಪೇಪರ್ ಮೇಲೆ ಕ್ರಿಸ್ಟಲ್ಗಳು ಇಡು ಅಂತ ಇಲ್ಲ ಹೇಳಿದ್ರು. ಇಲ್ಲ ಇಲ್ಲ ಇಲ್ಲ, ಆತರ ಏನ್ ಮಾಡಂಗಿಲ್ಲ. ಓಕೆ ಅಮಾವಾಸ್ಯೆ ಓಕೆ. ದಿನ ಹೇಳೇ ಇಲ್ಲ ನಾನು ಯಾರಿಗೂನು, ಹೌದಾ? ಬರೀ ಓಕೆ ಹುಣ್ಮೆ ಮ್ಯಾಮ್, ದಿವಸ ಆಯ್ತು. ಅಷ್ಟೇ, ಅಮಾವಾಸ್ಯೆ ಓಕೆ ದಿವಸ ಓಕೆ. ಇಲ್ಲ. ಪ್ರೋಗ್ರಾಮಿಂಗ್ ಥ್ರೂ ರೇಖಿ ಅಂತ ಹೇಳ್ಬಿಟ್ಟು ಹೇಳಿದ್ದೀರಾ. ಸೊ ಪ್ರೋಗ್ರಾಮಿಂಗ್ ಥ್ರೂ ರೇಖಿಯಲ್ಲಿ ಅಂತಂದ್ರೆ ರೇಖಿ ಸಿಂಬಲ್ಸ್ ಗಳನ್ನ ಹಾಕಬಹುದು. ಬಟ್ ಆದ್ರೆ ಯಾವ್ದನ್ನ ಹಾಕ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಯಾವ ಕಾರಣಕ್ಕೆ, ಯಾವ ಪ್ರಾಬ್ಲಮ್ಗೆ ಹಾಕ್ಬೇಕು ಅಂತ ಅನ್ನೋದು ಗೊತ್ತಿರ್ಬೇಕು. ಬಟ್ ಆದ್ರೆ ಇಲ್ಲಿ ನೀವು ಎನರ್ಜೈಸ್ ಮಾಡ್ತೀರಾ, ನಾಟ್ ಎ ಪ್ರೋಗ್ರಾಮ್. ಇದು ರೇಖಿಯಿಂದ ಕ್ರಿಸ್ಟಲ್ಗೆ ಎನರ್ಜೈಸ್ ಮಾಡ್ತೀರಾ ಥ್ರೂ ಸಿಂಬಲ್ಸ್. ಪ್ರೋಗ್ರಾಮಿಂಗ್ ಕ್ರಿಸ್ಟಲ್ಸ್ ಬೇರೆ ಇದೆ, ರೇಖಿನೇ ಬೇರೆ. ಬಟ್ ರೇಖಿಯಲ್ಲಿ ಚೋಕರೇನೋ ಹಾಕ್ತಾರೆ, ಸೇಹಿಕಿನೋ ಹಾಕ್ತಾರೆ, ಹಾನ್ಶೋಜೇಷನ್ ಅನ್ನ ಹಾಕ್ತಾರೆ, ಜಸ್ಟ್ ಅವ್ರಿಗೆ ಪ್ರೊಟೆಕ್ಷನ್ ಇರ್ಲಿ ಅಂತ. ಚೋಕರೆ ಯೂಶುವಲ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಅದು ಹೋಗುವಂತದ್ದು ಏನಾದ್ರೂ ನೆಗೆಟಿವ್, ಇವಾಗ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ, ಸೊ ಯಾರೋ ಮುಟ್ತಾರೆ, ಇನ್ನೊಂದೆಲ್ಲೋ ಕಡೆ ಹೋಗ್ತಾ ಇರುತ್ತೆ, ಹಂಗಾಗಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಚೋಕರೆ ಹಾಕ್ತಾರೆ. ನಾಟ್ ಥ್ರೂ. ಅದು ಪ್ರೋಗ್ರಾಮಿಂಗ್ ಬೇರೆ, ರೇಖಿದೆ ಬೇರೆ. ಮನು ಅವ್ರೆ ಹೇಳಿ. ಮೇಡಮ್, ಈಗ ಇದನ್ನ ಈಗ ನಮ್ಮ ಒಂದು ಈ ಜನ್ಮ ದಿನಾಂಕದ್ದು ಆವಾಗ ಮೊನ್ನೆ ಹೇಳಿದ್ರಲ್ಲ, ಬೇಸಿಕ್ ನಂಬರ್ ಏನ್ ಬರುತ್ತೆ ಆ ನಂಬರಿಗೆ ಸಂಬಂಧಪಟ್ಟಂಗೆ ಕ್ರಿಸ್ಟಲ್ ಗಳನ್ನ ಹಾಕ್ಬೇಕನ್ನ. ಅದ್ರ ಬಗ್ಗೆನೂ ಹೇಳ್ತೀನಿ ಸರ್, ಹೇಳ್ತೀನಿ. ಯಾಕೆಂದ್ರೆ ಈಗ ನಾನು ಹಾಕ್ಬೇಕು ಅಂದ್ರೆ, ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ನಂದು 9 ನಂಬರ್ ಬಂದ ಕೂಡಲೇ ಬಿಸ್ನೆಸ್ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಒಂದು ಕ್ಲಿಯರ್ ಕ್ವಾರ್ಟರ್ಸ್ ಅನ್ನ ಯಾವ್ದನ್ನು ನಂಬರ್ 9 ಇದ್ದರು ಯೂಸ್ ಮಾಡ್ಬೇಕು ಅಂತ ಏನೋ ಹೇಳಿದ್ರೆ. ಅದನ್ನ ಹೇಳ್ತೀನಿ, ಆ ಟಾಪಿಕ್ ನಾನು ತಗೊಂತೀನಿ. ಕನ್ಫ್ಯೂಷನ್ಸ್ ಇರುತ್ತೆ ಎಲ್ಲರಿಗೂ, ಅದನ್ನ ತಗೊಂತೀನಿ. ಜ್ಯೋತಿ ಅವರೇ ಹೇಳಿ. ನೀವಾಗ್ಲೇ ಹೇಳಿದ್ರಿ ಬ್ಲಾಕ್ ಟರ್ಮಲಿನ್ ಪೆಂಡೆಂಟ್ ನಡೆಯುತ್ತೆ ಅಂತ. ಅದು ನೆಗೆಟಿವ್ ನ ಅಬ್ಸರ್ವ್ ಮಾಡಿರೋದ್ರಿಂದ ಸೊ ನಮ್ಮ ನಿದ್ದೆನ ಡಿಸ್ಟರ್ಬೆನ್ಸ್ ಇಲ್ಲ, ಡಿಸ್ಟರ್ಬೆನ್ಸ್ ಏನ್ ಮಾಡಲ್ಲ. ಬ್ಲಾಕ್ ಟರ್ಮಲಿನ್ ಏನಾಗುತ್ತೆ ಅಂತ ಅಂದ್ರೆ, ಎಷ್ಟು ನೀವು ಯೂಸ್ ಮಾಡ್ತಿರೋ ಅಷ್ಟು ಒಂಥರ ಪ್ರೊಟೆಕ್ಷನ್ ತರ ನಿಮ್ಗೆ. ಬ್ಲಾಕ್ ಟರ್ಮಲಿನ್ ಪ್ರೊಟೆಕ್ಷನ್ ತರ ಯೂಸ್ ಮಾಡುತ್ತೆ, ಪೆಂಡೆಂಟ್ ಅಲ್ಲ. ಹಂಗಾಗಿ ನೀವು ಇದನ್ನ ಡೈಲಿ ಯೂಸ್, ಬ್ರೇಸ್ಲೆಟ್ ಅಂದ್ರೆ ಮತ್ತೆ ಬಿಚ್ಚಿಡ್ಬೇಕು, ಮಾಲಾ ಅಂದ್ರೂ ಬಿಚ್ಚಿಡ್ಬೇಕು. ಪೆಂಡೆಂಟ್ ಓಕೆ,
ಎಸ್ಪೆಷಲಿ And ಬ್ಲಾಕ್ ಟರ್ಮಲಿನ್ ಯಾವಾಗ್ಲೂ ಕೂಡ ನಿಮ್ಮನ್ನ ಪ್ರೊಟೆಕ್ಷನ್ ತರ ಇರುತ್ತೆ, ನಿಮ್ಮ ಅವರ ಪ್ರೊಟೆಕ್ಷನ್ ತರ ಆಗ್ತಾ ಇರುತ್ತೆ. ಕೆಟ್ಟ ಕನ್ಸುಗಳು ಬೀಳೋದು, ಬೇಗ ನೆಗೆಟಿವಿಟಿಗೆ ಅಟ್ರಾಕ್ಷನ್ ಆಗೋದು, ಆ ತರದಲ್ಲೆಲ್ಲ ಕಡಿಮೆ ಮಾಡುತ್ತೆ ಇದು. ಒಂದ್ ಬ್ರಾಸ್ಲೆಟ್ ಅಲ್ಲಿ ಮೇಡಮ್ ಒಂದು ಬೀಡ್ ಮಾತ್ರ ಕ್ರ್ಯಾಕ್ ಆಗಿದೆ. ಹ್ಮ್ ಆ, ಅದು ಕಂಟಿನ್ಯೂ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಪೂರ್ತಿ ಬ್ಲಾಕ್ ಏನು ಟರ್ಮಲಿನ್ ಅಲ್ಲಿ ಸ್ಕ್ರಾಚಸ್ ಆಯ್ತು ಅಂತ ಅಂದ್ರೆ ರೀಪ್ಲೇಸ್ ಮಾಡಿ, ಯಾಕಂದ್ರೆ ಬ್ಲಾಕ್ ಟರ್ಮಲಿನ್ ಅಥವಾ ಆ ತರದಲ್ಲಿ ಇವಾಗ ಬ್ಲಾಕ್ ಅಬ್ಸೈಡಿಯನ್ ಅಂತ ಬರುತ್ತೆ, ಬ್ಲಾಕ್ ಇದೆಲ್ಲ ದೃಷ್ಟಿ ಆಗೋದು ಅಂದ್ರೆ ಮೀನ್ಸ್ ಅದು ನೆಗೆಟಿವಿಟಿನ ಅಬ್ಸರ್ವ್ ಮಾಡ್ಕೊಳೋ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಒಡೆದಿರುತ್ತೆ ಅದು. ಟೈಗರ್ ಐಗೆ ಆಗಿದೆ ಅದು ಒಂದು ಸ್ಕ್ರಾಚ್ ಪರವಾಗಿಲ್ಲ, ಟೈಗರ್ ಐ ಯೂಸ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಏನಿಲ್ಲ. ಓಕೆ ಓಕೆ ಥ್ಯಾಂಕ್ ಯು. ರಿಂಗ್ಸ್ ಕೂಡ ಚಾರ್ಜ್ ಮಾಡ್ಬೇಕಾ ಡೈಲಿ? ಚಾರ್ಜಿಂಗ್ ಅಲ್ಲಿ ಸೆಲೆನೈಟ್ ಪ್ಲೇಟ್ ಅಲ್ಲಿ ಇತ್ತು ಅಂತಂದ್ರೆ ಸೆಲೆನೈಟ್ ಪ್ಲೇಟ್ ಅಲ್ಲಿ ಇರೋದಷ್ಟೇ ಚಾರ್ಜಿಂಗ್. ಮೂನ್ ಲೈಟ್ ಅಲ್ಲಿ ನೀವು ಚಾರ್ಜ್ ಮಾಡ್ಬೋದು. ಹೌದು, ರಿಂಗ್ಸ್ ಕೂಡ ಏನಾದ್ರು ಈ ತರದ್ ಏನಾದ್ರು ರಿಂಗ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಕ್ರಿಸ್ಟಲ್ ಇಂದ ರಿಂಗ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ತೆಗಿಬಹುದು. ಬಟ್ ಅದೇ ಜೆಮ್ ಸ್ಟೋನ್ಸ್ ಇಂದೆಲ್ಲ ಏನು ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಬಟ್ ಕ್ರಿಸ್ಟಲ್ಸ್ ನ ಯೂಸ್ ಮಾಡ್ಲಿಕ್ಕೆ ಹೇಳಲ್ಲ ನಾವು. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ. ಅವ್ರದನ್ನು ನಾನು ತಗೊಳ್ತೀನಿ ಕ್ವಶನ್ಸ್. 1 ಸೆಕೆಂಡ್. ಶೇರ್ ಆಗಿದೆನಾ? ಸ್ಕ್ರೀನ್ ಶೇರ್ ಆಗಿದೆನಾ? ಇಲ್ಲ ಮೇಡಮ್, ಎಸ್. ಶೇರ್ ಆಯ್ತು ಮ್ಯಾಮ್. ಓಕೆ, ಸೊ ಕ್ರಿಸ್ಟಲ್ ಅಂದ್ರೆ ಏನು ಅಂತ ಅನ್ನೋದು ಒಂದ್ ಸ್ವಲ್ಪ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಪಾಯಿಂಟ್ಸ್ ನ ಹೇಳಿ ಇದು ಮಾಡಿದ್ದೀನಿ. ಕ್ರಿಸ್ಟಲ್ಗಳು ಭೂಮಿಯ ಒಳಗಡೆ ಇರುವಂತಹ ಲಕ್ಷಾಂತರ ವರ್ಷಗಳಿಂದ ಇರುತ್ತೆ. ಹೀಟ್ ಪ್ರೊಡಕ್ಷನ್ ಆಗಿ ಭೂಮಿಯಲ್ಲಿ ಕಂಪನಗಳು ಹೀಟ್ ಪ್ರೊಡಕ್ಷನ್ ಆಗಿ ಉಷ್ಣತೆ ಮತ್ತೆ ಒತ್ತಡದಿಂದ ರೂಪುಗೊಳ್ತಾ ಹೋಗ್ತವೆ ಕ್ರಿಸ್ಟಲ್ಗಳು. ಓಕೆ, ತನ್ನದೇ ಆದ ಅದಕ್ಕೊಂದು ಶಕ್ತಿನೇ ಇರುತ್ತೆ ಅಂಡ್ ವೈಬ್ರೇಷನ್ಸ್ ಇರ್ತಾ ಹೋಗುತ್ತೆ. ಈ ಒಂದು ವೈಬ್ರೇಷನ್ಸ್ ಇಂದ ನಮ್ಮ ಇದು ಇದು ಓಕೆ ಚಕ್ರಗಳು, ನಮ್ 7 ಚಕ್ರ ಇದೆಯಲ್ಲ, ಆ 7 ಚಕ್ರ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಪ್ರಭಾವಳಿ ಅಂತಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಇದು ಅಂದ್ರೆ ಪ್ರಭಾವಳಿಯಲ್ಲಿ ಏನು ಇರುತ್ತಲ್ಲ, ಏನಾದ್ರೂ ನೆಗೆಟಿವಿಟಿ ಏನಾದ್ರೂ ಇತ್ತು ಅಂತ ಅಂದ್ರೆ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಕ್ರಿಸ್ಟಲ್ಸ್. ಮೊದ್ಲಿನ ಕಾಲದಲ್ಲೂ ಇತ್ತು, ಈಜಿಪ್ಟ್ ಅಲ್ಲಿ, ಇಂಡಿಯಾದಲ್ಲಿ, ಟಿಬೆಟ್, ಇದು ಸ್ಪೆಲ್ಲಿಂಗ್ ತಪ್ಪಿದೆ, ಟಿಬೆಟ್ ಅಲ್ಲಿ, ಬೇರೆ ಬೇರೆ ದೇಶಗಳಲ್ಲೆಲ್ಲ ಇದನ್ನ ಆಲ್ರೆಡಿ ಉಪಯೋಗಿಸ್ತಾ ಇದ್ರು. ಅಂಡ್ ರಾಜರುಗಳ ನೀವು ಹಿಂದಿನ ಕಾಲದಲ್ಲಿ ಕಿರೀಟಗಳಲ್ಲೂ ಕೂಡ ಕ್ರಿಸ್ಟಲ್ ಗಳನ್ನ, ಜೆಮ್ ಸ್ಟೋನ್ ಗಳನ್ನ ಅವ್ರ ರಕ್ಷಣೆಗೆ ಅಂತಾನು ಕೂಡ ಉಪಯೋಗಿಸ್ತಾ ಇದ್ರು. ಪ್ಲಸ್ ಸ್ಪಿರಿಚುವಾಲಿಟಿಯಲ್ಲಿ ಮುಂದೆ ಹೋಗ್ಲಿಕ್ಕೂ ಕೂಡ ಉಪಯೋಗಿಸ್ತಾ ಇದ್ರು. ಓಕೆ, ಅಂಡ್ ಯಾಕೆ ಇವು ಮಹತ್ವ ಆಗಿರೋದು ಅಂತಂದ್ರೆ ನಕಾರಾತ್ಮಕ ಶಕ್ತಿಯನ್ನು ತೆಗೆದಾಕ್ತವೆ, ಪಾಸಿಟಿವ್ನೆಸ್ಗೆ ಫಸ್ಟ್ ಬರ್ತಾ ಹೋಗುತ್ತೆ. ಅಂಡ್ ಎಲ್ಲಾ ರೀತಿಯಿಂದಲೂ, ಆರೋಗ್ಯದಿಂದ ಅಥವಾ ರಿಲೇಶನ್ಶಿಪ್ ಅಲ್ಲಿ ಹಣಕಾಸಿನ ತೊಂದರೆ ಇತ್ತು ಅಂತಂದ್ರೆ ಹೆಲ್ತ್ ರಿಲೇಟೆಡ್ ಆಗಿ ಎಲ್ಲಾದ್ರಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ಆಗಿ ಇರ್ಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಅಂಡ್ ನೇಚರ್ ಅಲ್ಲೇ ನಾವು ಇರೋದ್ರಿಂದ ನೇಚರ್ ಅಲ್ಲಿ ಇರುವಂತಹ ವಸ್ತುಗಳನ್ನ ಅಂದ್ರೆ ಕ್ರಿಸ್ಟಲ್ಸ್ ಗಳನ್ನ ಉಪಯೋಗಿಸಿದ್ರೆ ಅಂತಂದ್ರೆ ಬೇಗ ಅಲೈನ್ಮೆಂಟ್ ಆಗುವಂತದನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಕೆಲವೊಂದು ಕ್ರಿಸ್ಟಲ್ ಗಳ ಮಾಹಿತಿಯನ್ನ ಕೊಡ್ತೀನಿ ನಾನು ಇಲ್ಲಿಗೆ. ಫಸ್ಟ್ ಕ್ಲಿಯರ್ ಕ್ವಾರ್ಟ್ಸ್. ಕ್ಲಿಯರ್ ಕ್ವಾರ್ಟ್ಸ್ ನೀವೆಲ್ಲ ಆಲ್ರೆಡಿ ನೋಡಿರ್ತೀರ, ನಾನು ಪಿಕ್ಚರ್ಸ್ ತೋರಿಸ್ತೀನಿ. ಕ್ಲಿಯರ್ ಕ್ವಾರ್ಟ್ಸ್ ಅಂತ ಒಂದು ಬರುತ್ತೆ, ಅದು ಎಲ್ಲಾ ಒಂದು ಕ್ರಿಸ್ಟಲ್ ಗಳಲ್ಲಿ ಮಾಸ್ಟರ್ ಕ್ರಿಸ್ಟಲ್ ಅಂತ ಹೇಳ್ತೀವಿ. ಯಾರು 3 ಬ್ರೇಸ್ಲೆಟ್ ಗಿನ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ, 3, 4 ಆ ತರ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಕ್ಲಿಯರ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಅನ್ನ ಹಾಕೋಬೇಕು. ಯಾಕೆ ಅಂತ ಅಂದ್ರೆ ಅಷ್ಟಕ್ಕೂ ಕೂಡ ಇನ್ನೊಂದ್ ಸ್ವಲ್ಪ ಜಾಸ್ತಿ ಎನ್ಹಾನ್ಸ್ ಆಗುತ್ತೆ ಕ್ಲಿಯರ್ ಕ್ವಾರ್ಟ್ಸ್. ಯಾಕಂದ್ರೆ ಮಸ್ಟ್ ಅಂಡ್ ಶುಡ್ ಯಾರೆಲ್ಲ 3, 4 ಕ್ರಿಸ್ಟಲ್ ಗಳನ್ನ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಕ್ಲಿಯರ್ ಕ್ವಾರ್ಟ್ಸ್ ಅನ್ನ ಯೂಸ್ ಮಾಡ್ಬೇಕು. ಅಂಡ್ ಇದನ್ನ ದೇಹದ ನಿಮ್ದೇನೇ ಇದ್ರೂ ಕೂಡ ಅಲೈನ್ಮೆಂಟ್ ಆಗುತ್ತೆ. ಅಂಡ್ ಇದು ಸಹಸ್ರಾರ ಚಕ್ರಕ್ಕೆ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಇದು ಕ್ರಿಸ್ಟಲ್. ಇದು ಆರೋಗ್ಯಕ್ಕೂ ಕೂಡ ಉಪಯೋಗಿಸ್ತಾರೆ. ಅಂಡ್ ಜಾಸ್ತಿ ಹೀಟ್ ಏನಾದ್ರು ಇತ್ತು ಅಂತ ಅಂದ್ರೆ, ಬಾಡಿಯಲ್ಲಿ ಜಾಸ್ತಿ ಹೀಟ್ ಆಗ್ತಾ ಇದೆ ಅಂತ ಅಂದಾಗೂ ಕೂಡ ಕ್ಲಿಯರ್ ಕ್ವಾರ್ಟ್ಸ್ ಅನ್ನ ಉಪಯೋಗಿಸ್ತಾರೆ. ಓಕೆ, ಸೆಕೆಂಡ್ ಒನ್ ಅಮೆಥಿಸ್ಟ್. ನಾನು ಅವಾಗ್ಲೇ ಜಿಯಾರ್ಡ್ ತೋರಿಸಿದ್ನಲ್ಲ, ಅದು ಅಮೆಥಿಸ್ಟ್. ಅಮೆಥಿಸ್ಟ್ ಬಂದ್ಬಿಟ್ಟು ನಿಮ್ಗೆ ಸ್ಪಿರಿಚುವಾಲಿಟಿಯಲ್ಲೂ ಕೂಡ ಉಪಯೋಗಿಸ್ತಾರೆ. ಅದು ಮನೆ ಎನ್ವೈರನ್ಮೆಂಟ್, ಇವಾಗ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಎನ್ವೈರನ್ಮೆಂಟ್ ಕೂಡ ಕ್ಲೆನ್ಸ್ ಮಾಡುತ್ತೆ ಅಂಡ್ ಕಾಮಿಂಗ್ ಎಫೆಕ್ಟ್ ಕೊಡುತ್ತೆ. ಹಂಗಾಗಿ ಯಾರಿಗೆ ತುಂಬಾ ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಇದೆನೋ ಅವ್ರಿಗೆ ವೇರ್ ಮಾಡ್ಲಿಕ್ಕೆ ಹೇಳ್ತಾರೆ. ಓಕೆ, ಬ್ರೇಸ್ಲೆಟ್ ವೇರ್ ಮಾಡ್ಲಿಕ್ಕೆ ಹೇಳ್ತಾರೆ. ರಿಂಗ್ಸ್ ಗಳ ಅಥವಾ ಈ ತರ ಜಿಯಾರ್ಡ್ ನಾನು ತೋರಿಸಿದ್ನಲ್ಲ ಆ ತರದ್ದು, ಇಲ್ಲಾಂದ್ರೆ ಪೆನ್ಸಿಲ್ ತರದ್ದು. ನಾವು ಯೂಶುವಲ್ ಆಗಿ ಪೆನ್ಸಿಲ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಇದನ್ನ ನನ್ನ ಹತ್ರ ಇರುವಂತಹ ಟ್ಯಾರೋ ಕಾರ್ಡ್ಸ್ ಗಳಿಗೆ ನಾವು ಚಾರ್ಜ್ ಮಾಡ್ಬೇಕಾಗುತ್ತೆ. ಟ್ಯಾರೋ ಕಾರ್ಡ್ಸ್ ಗಳನ್ನು ಚಾರ್ಜ್ ಮಾಡ್ಬೇಕು ಥ್ರೂ ದ ಈ ತರ ಪೆನ್ಸಿಲ್.
ಓಕೆ, ಪೆನ್ಸಿಲ್ಗಳ ಇದು ಟವರ್ ಅಂತ ಹೇಳ್ತೀವಿ. ಓಕೆ, ಕ್ರಿಸ್ಟಲ್ ಟವರ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಆ ಒಂದು ಟ್ಯಾರೋ ಡೆಕ್ಸ್ ಗಳನ್ನ ಚಾರ್ಜ್ ಮಾಡ್ತೀವಿ. ಓಕೆ, ಸೊ ಇದು ಕೂಡ ಮನಸ್ಸನ್ನ ಶಾಂತಿಗೊಳಿಸುತ್ತದೆ, ನಿದ್ರೆ ಮತ್ತು ಧ್ಯಾನಕ್ಕೆ ಸಹಾಯಕವಾಗಿರುವಂತದ್ದು. ರೋಸ್ ಕ್ವಾರ್ಟ್ಸ್ ಅಂತ ಅನ್ನೋದು ಪಿಂಕ್ ಕಲರ್. ನಾನು ಅವಾಗ್ಲೇ ಇನ್ನೊಂದು ಟವರ್ ಅನ್ನ ತೋರಿಸಿದೆ. ಓಕೆ, ಇದು ರೋಸ್ ಕ್ವಾರ್ಟ್ಸ್. ಸೊ ಇದು ಏನು ಅಂತ ಅಂದ್ರೆ ಎಲ್ಲಾ ರೀತಿಯಾದಂತಹ ಒಂದು ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ, ಅಥವಾ ನಮ್ಗೆ ತುಂಬಾ ಗಡಿಬಿಡಿ ಅನ್ಸ್ತಾ ಇದ್ರೆ, ನಮ್ಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಂತ ಅಂದಾಗ ಈ ಒಂದು ಕ್ರಿಸ್ಟಲ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಯೂಶುವಲ್ ಆಗಿ ಜಾಸ್ತಿ ಯೂಸ್ ಮಾಡುವಂತದ್ದು ಅಂತ ಅಂದ್ರೆ ಇದು ಲವ್ ರಿಲೇಶನ್ಶಿಪ್ ಅಲ್ಲಿ ಜಗಳ ಜಾಸ್ತಿ ಆಗ್ತಾ ಇದ್ರೆ, ಮನಸ್ಸಿಗೆ ತುಂಬಾ ಯೋಚನೆಗಳು ಜಾಸ್ತಿ ಏನಾದ್ರೂ ಆಗಿದ್ರೆ, ಅಥವಾ ನಮಗ್ ಮದ್ವೆ ಆಗ್ತಾ ಇಲ್ಲ, ರಿಲೇಶನ್ಶಿಪ್ ಅಲ್ಲಿ ತೊಂದರೆ ಇದೆ, ಆ ಇದ್ರಲ್ಲೆಲ್ಲ ರೋಸ್ ಕ್ವಾರ್ಟ್ಸ್ ಅನ್ನ ಉಪಯೋಗಿಸ್ತೀವಿ. ಸಿಟ್ರಿನ್ ಅಂತ ಅನ್ನೋದು ಒಂದು ಅಬೆಂಡೆನ್ಸ್ ಸ್ಟೋನ್, ಇದು ಅಬೆಂಡೆನ್ಸ್ ಕ್ರಿಸ್ಟಲ್ ಇದು. ಓಕೆ, ಸಿಟ್ರಿನ್ ಅಂತ ಅನ್ನೋದು ಅಬೆಂಡೆನ್ಸ್ ಇದು, ಅಂಡ್ ಇದು ಅಟ್ರಾಕ್ಷನ್ ಅನ್ನ ಮಾಡುತ್ತೆ. ಧನ, ಯಶಸ್ಸು, ಸಮೃದ್ಧಿಯನ್ನ ಏನಾದ್ರೂ ತುಂಬಾ ಜಾಸ್ತಿ ಹಣಕಾಸಿನಲ್ಲಿ ತೊಂದರೆ ಇತ್ತು ಅಂತ ಅಂದ್ರೆ, ಅಥವಾ ನಮ್ಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಅಂದಾಗ, ಗೌರ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ ಅಂತ ಅಂದಾಗ, ಅಂಡ್ ನಮ್ಮ ಒಂದು ವಿಶ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಅಂದಾಗ್ಲೂ ಕೂಡ ಸಿಟ್ರಿನ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಗ್ರೀನ್ ಅವೆಂಚುರಿನ್. ಗ್ರೀನ್ ಅವೆಂಚುರಿನ್ ಅಪಾರ್ಚುನಿಟೀಸ್ ಅನ್ನ ಒಂದು ತಂದು ಕೊಡುತ್ತೆ. ಸೊ ಅದಕ್ಕೆ ನಾವು ಯೂಸ್ ಮಾಡ್ತೀವಿ, ಅಂಡ್ ರಿಲೇಶನ್ಶಿಪ್ಗೂ ಕೂಡ ಯೂಸ್ ಮಾಡ್ತೀವಿ. ಓಕೆ, ಹೊಸ ಅವಕಾಶಗಳನ್ನು ತರುತ್ತದೆ, ಕೆಲಸದಲ್ಲಿ ಅಭಿವೃದ್ಧಿ. ಇವಾಗ ಆಲ್ರೆಡಿ ಜಾಬ್ ಅಲ್ಲಿ ಇದ್ದೀರಾ, ನಮ್ಗೆ ಪ್ರಮೋಷನ್ ಆಗ್ಬೇಕು, ನಮ್ಗೆ ಕೆಲಸ ಸಿಗ್ಬೇಕು, ಆ ತರದಲ್ಲಿ ಎಲ್ಲಾದ್ರೂ ಕೂಡ ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕು, ಆದ್ರೆ ಎಲ್ಲಾದ್ರೂ ಕೂಡ ಗ್ರೀನ್ ಅವೆಂಚುರಿನ್ ಬ್ರೇಸ್ಲೆಟ್, ಮಾಲನೋ, ರಿಂಗೋ ಯಾವ್ದನ್ ಬೇಕಾದ್ರೂ ನೀವು ಯೂಸ್ ಮಾಡಿ. ಇದು ಜನರಲ್ ಆಗಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ, ಇದು ಬ್ಲಾಕ್ ಟರ್ಮಲಿನ್. ಬ್ಲಾಕ್ ಟರ್ಮಲಿನ್ ಇದು ಒಂಥರ ರಕ್ಷಣೆಯನ್ನ ಕೊಡುತ್ತೆ, ನಿಮ್ಗೆ ಪ್ರೊಟೆಕ್ಷನ್ ಆಗಿ ಇರುತ್ತೆ ಎಲ್ಲಿ ನೀವು ಯಾವಾಗ ಬ್ಲಾಕ್ ಟರ್ಮಲಿನ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂಡ್ ಬ್ಲಾಕ್ ಟರ್ಮಲಿನ್ ಬ್ರೇಸ್ಲೆಟ್ ಯಾವಾಗ್ಲೂ ಕೂಡ ಎಡಗೈಯಲ್ಲಿ ಹಾಕ್ಬೇಕು, ಬಲ್ಗೈಯಲ್ಲಿ ಹಾಕ್ಬಾರ್ದು. ಓಕೆ, ಬ್ಲಾಕ್ ಟರ್ಮಲಿನ್ ಯಾವಾಗ್ಲೂ ಕೂಡ ಬ್ರೇಸ್ಲೆಟ್ ಯಾರು ಯೂಸ್ ಮಾಡ್ತಾ ಇದ್ದೀರೋ ಯಾವಾಗ್ಲೂ ಕೂಡ ಎಡಗೈಯಲ್ಲಿ ಹಾಕ್ಬೇಕು. ನಕಾರಾತ್ಮಕ ಶಕ್ತಿಯನ್ನ ಅದು ಇದು ತಡೆಗೊಳ್ಳುತ್ತೆ. ಮತ್ತೆ ದೃಷ್ಟಿಯಾಗಿರುತ್ತಲ್ಲ, ನಾವು ಕಣ್ ದೃಷ್ಟಿ ಅಂತೀವಿ, ಮಾಟ ಮಂತ್ರ ಅಂತ ಹೇಳ್ತೀವಿ, ಅದೆಲ್ಲದನ್ನು ಕೂಡ ಇದು ರಿಮೂವ್ ಮಾಡ್ಲಿಕ್ಕೆ ಬ್ಲಾಕ್ ಟರ್ಮಲಿನ್ ಅನ್ನ ಯೂಸ್ ಮಾಡ್ತೀವಿ. ಲ್ಯಾಪಿಸ್ ಲಜುಲಿನ ನಾವು ಎಜುಕೇಶನ್ಗೂ ಕೆಲವೊಂದ್ಸರಿ ಕೊಡ್ತೀವಿ. ಅಂಡ್ ಇದನ್ನ ಯಾರಿಗೆ ಮಾತಾಡ್ಲಿಕ್ಕೆ ನಾವೇನೋ ಅನ್ಕೊಂಡಿರ್ತೀವಿ, ಬಟ್ ಆದ್ರೆ ಅದನ್ನ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂಡ್ ರಿಲೇಟೆಡ್ ಟು ದಿ ಥ್ರೋಟ್ ರಿಲೇಟೆಡ್ ಆಗಿ ಏನಾದ್ರು ಥೈರಾಯ್ಡು, ಹೈಪರ್ ಥೈರಾಯ್ಡು, ಹೈಪೋಥೈರಾಯ್ಡ್ ಈ ತರ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಅಂದಾಗ ಲ್ಯಾಪಿಸ್ ಲಜುಲಿ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಅಂಡ್ ಇವಾಗ ಪಬ್ಲಿಕ್ ಸ್ಪೀಕರ್ ಇರ್ತಾರೆ, ಮಾತಾಡ್ಲಿಕ್ಕೆ ಹೆದರ್ಕೊಂತ ಇರ್ತಾರೆ, ಆವಾಗ ಇದು ಲ್ಯಾಪಿಸ್ ಲಜುಲಿ ಯೂಸ್ಫುಲ್ ಆಗುತ್ತೆ. ಓಕೆ, ಅಂಡ್ ಇನ್ನೊಂದು ಏನು ಅಂತ ಅಂದ್ರೆ ಕ್ರಿಸ್ಟಲ್ ಲೈಫ್ ಅಲ್ಲಿ ಬರೋದು ಒಂಥರ ಏನೋ ಅಚಾನಕ್ ಆಗಿ ಬರೋದು ಆ ತರದಲ್ಲಿಲ್ಲ. ನಿಮ್ಮ ಒಂದು ಬಾಡಿ ರೆಡಿ ಇರ್ಬೇಕು, ಮೈಂಡ್ ರೆಡಿ ಇದ್ದಾಗ ಮಾತ್ರ ಕ್ರಿಸ್ಟಲ್ಗಳು ನಿಮ್ ಲೈಫ್ ಅಲ್ಲಿ ಬರುತ್ತೆ. ಇಲ್ಲಿ ಏನು ಅಂತ ಅಂದ್ರೆ ಇನ್ನೊಂದು ಇದ್ರಲ್ಲಿ ಹೇಗೆ ಅಂತ ಅಂದ್ರೆ, ಒಂದು ನೀವೇ ಇದು ಮಾಡ್ತೀರಾ, ಏನೋ ಕ್ರಿಸ್ಟಲ್ಗಳನ್ನ ನೋಡ್ಬಿಟ್ಟು ಅಟ್ರಾಕ್ಷನ್ ಆಗುತ್ತೆ. ಓಕೆ, ಕೆಲವೊಂದು ಕ್ರಿಸ್ಟಲ್ಸ್ ಹೆಂಗಿರುತ್ತೆ ಅಂತಂದ್ರೆ ನೋಡಿದ ತಕ್ಷಣನೇ ನನಗೆ ಅದು ಬೇಕು ಅಂತ ಅನ್ಸುತ್ತೆ. ಅವಾಗ್ಲೂ ಕೂಡ ಕ್ರಿಸ್ಟಲ್ಗಳು ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡುತ್ತೆ, ಅಂತ ಕ್ರಿಸ್ಟಲ್ಗಳು ಕೂಡ ಇದೆ. ಸೆಕೆಂಡ್, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರನೂ ನೀವು ತಗೋಬಹುದು. ಥರ್ಡ್ ಏನು ಅಂತಂದ್ರೆ ನಿಮ್ಮ ಪ್ರಾಬ್ಲಮ್ ಬೇಸ್ಡ್ ಮೇಲಾದ್ರೂ ನೀವು ಹೋಗ್ಬೋದು. ಅಂಡ್ ಫೋರ್ತ್ ಅಲ್ಲಿ ಆಸ್ಟ್ರಾಲಜಿ ಪ್ರಕಾರನು ಕೆಲವೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ, ನಕ್ಷತ್ರಗಳು ಏನಾದ್ರೂ ಬೇರೆ ತರ ಇತ್ತು ಅಂದ್ರೆ ಈ ನಕ್ಷತ್ರಗಳು ಕೆಲವೊಂದು ವಿಪತ್ತಾರೆ ಅಂತ ಹೇಳ್ತೀವಿ, ಕೆಟ್ಟದಾಗಿರುತ್ತೆ, ರಾಶಿ ಚೆನ್ನಾಗಿರುತ್ತೆ, ಗ್ರಹಗಳು ಚೆನ್ನಾಗಿರ್ತವೆ, ಅದ್ರಲ್ಲಿ ಸಂಬಂಧಪಟ್ಟಂತಹ ನಕ್ಷತ್ರಗಳು ಹೊಂದಾಣಿಕೆ ಆಗ್ತಾ ಇರಲ್ಲ. ಸೊ ಆವಾಗ್ಲೂ ಕೂಡ ಈ ಒಂದು ಕ್ರಿಸ್ಟಲ್ಗಳನ್ನ ಉಪಯೋಗಿಸ್ಕೊಂಡು ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಓಕೆ, ಎಲ್ಲರೂ ಕನ್ಫ್ಯೂಷನ್ ಆಗ್ತಾರೆ ನಾವು ಯಾವ್ದನ್ನ ಯಾವ ತರ ಯೂಸ್ ಮಾಡೋದು ಅಂತ. ಒಂದು, ನಿಮ್ಗೆ ಶಾಪಿಗೆ ಹೋಗ್ತೀರಾ, ಏನಾದ್ರೂ ಕ್ರಿಸ್ಟಲ್ಗಳು ಏನಾದ್ರೂ ಇಟ್ಟಾಗ ನಿಮ್ಗೆ ಯಾವ್ದೋ ಒಂದು ಕ್ರಿಸ್ಟಲ್ ತುಂಬಾ ಅಟ್ರಾಕ್ಷನ್ ಆಗ್ತಿದೆ ಅಂತ ಅಂದ್ರೆ ಅದು ನಿಮ್ ಲೈಫ್ ಅಲ್ಲಿ ಬರ್ಲಿಕ್ಕೆ ಕಾಯ್ತಾ ಇದೆ, ಅಂಡ್ ಅದೇ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ನೀವು ಫೇಸ್ ಮಾಡ್ತಾ ಇರ್ತೀರ. ಸೊ ಹಂಗಾಗಿ ಅದು ಅಟ್ರಾಕ್ಷನ್ ಆಗ್ತಾ ಇರುತ್ತೆ, ಅದ್ರ ಪ್ರಕಾರನಾದ್ರೂ ಹೋಗ್ಬೋದು. ಇಲ್ಲ ಪ್ರಾಬ್ಲಮ್ ನ ನೀವು ಹೇಳ್ಬೋದು, ಯಾರೆಲ್ಲ ಕ್ರಿಸ್ಟಲ್ ಹೀಲರ್ಸ್ ಯಾರೆಲ್ಲ ಇರ್ತಾರೋ ಸೊ ಅವ್ರಿಗೆ ನೀವು ಹೇಳ್ಬೋದು, ನಂದು ಈ ತರ ಪ್ರಾಬ್ಲಮ್ ಇದೆ, ನನ್ಗೆ ಮದ್ವೆ ಆಗ್ತಾ ಇಲ್ಲ, ನನ್ಗೆ ಬಿಸ್ನೆಸ್ ಆಗ್ತಾ ಇಲ್ಲ, ನನ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ, ವಾಟ್ ಎವರ್ ನಿಮ್ದು ಏನ್ ಪ್ರಾಬ್ಲಮ್ ಇದೆನೋ ಆ ಪ್ರಾಬ್ಲಮ್ ಹೇಳಿದ್ರೆ ಪ್ರಾಬ್ಲಮ್
ಬೇಸ್ಡ್ ಮೇಲೆ ಕಸ್ಟಮೈಸ್ ಆದ್ರೂ ಮಾಡ್ತಾರೆ, ಇಲ್ಲ ಅಂದ್ರೆ ಈ ತರ ಸಿಂಗಲ್ ಆದ್ರೂ ಕೊಡ್ತಾರೆ. ಓಕೆ, ಇನ್ನ ಡೇಟ್ ಆಫ್ ಬರ್ತ್ ಅಲ್ಲಿ ಅಂತ ಅಂದ್ರೆ ಇಷ್ಟ ಇರುತ್ತೆ, ಆ ನಂಬರ್ ಅಲ್ಲಿ ನಿಮ್ಗೆ ಯಾವ್ದು ಆಗ್ ಬರುತ್ತೆ, ನಿಮ್ಮ ಲಕ್ಕಿ ಕ್ರಿಸ್ಟಲ್ ಯಾವುದು ಅಂತ ನೋಡ್ಬಿಟ್ಟು ಅದ್ರಲ್ಲೂ ಕೂಡ ಕೊಡ್ತಾರೆ. ಓಕೆ, ಅದು ನಿಮ್ಮ ಹತ್ರ ಚಾಯ್ಸಸ್ 4-5 ಚಾಯ್ಸಸ್ ಇದ್ದಾವೆ, ನೀವು ಯಾವ್ದಕ್ ಬೇಕಾದ್ರೂ ಕೂಡ ನೀವು ಹೋಗ್ಬೋದು. ಓಕೆ, ಸೊ ನಾನು ಇಲ್ಲಿ ಒಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಕ್ರಿಸ್ಟಲ್ ಗಳನ್ನ ನಾನು ಹಾಕಿದ್ದೀನಿ. ಓಕೆ, ಅದ್ರ ರಿಲೇಟೆಡ್ ಆಗಿ ಯಾವ್ದಾದ್ರು ನಿಮ್ಗೆ ಅಟ್ರಾಕ್ಷನ್ ಆಯ್ತು ಅಂತ ಅಂದ್ರೆ ಆ ಕಲರ್ ನ ಬರ್ದಿಟ್ಕೊಳ್ಳಿ, ನಾನು ಆಮೇಲೆ ಹೇಳ್ತೀನಿ. ಓಕೆ, ನಾನು ಫುಲ್ ಸ್ಕ್ರೋಲ್ ಮಾಡ್ತೀನಿ, ಒಂದು 7 ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ಅಟ್ರಾಕ್ಷನ್ ಆಗ್ತಿದೆ ಅನ್ನೋ ಜಸ್ಟ್ ಗಮನಿಸ್ತಾ ಹೋಗಿ. ಸೊ ಇದು ಅಮಿತಿಸ್ಟ್, ಇದು ಲ್ಯಾಪಿಸ್ ಲಜುಲಿ, ಇದು ಸಿಟ್ರಿನ್, ಇದು ಕ್ಲಿಯರ್ ಕ್ವಾರ್ಟ್ಸ್. ಯಾವ್ದಾದ್ರು ಒಂದು ಕ್ರಿಸ್ಟಲ್ ಅನ್ನ ಯಾವ್ದು ತುಂಬಾ ಚೆನ್ನಾಗಿ ಅನ್ಸ್ತಿದೆ, ನಿಮ್ಗೆ ಅಟ್ರಾಕ್ಟ್ ಆಗ್ತಿದೆನೋ ಅದನ್ನ ನೀವು ಬರ್ದಿಟ್ಕೊಳ್ಳಿ ಅಥವಾ ನೆನ್ಪಿಟ್ಕೊಳ್ಳಿ. ಇದು ಕಾರ್ನೆಲಿಯನ್. ಓಕೆ, ಸೊ ಇದು ರೆಡ್ ಜಾಸ್ಪರ್. ಓಕೆ, ಇನ್ನೊಂದ್ಸತಿ ತೋರಿಸ್ತೀನಿ. ಸೊ ನಿಮ್ಗೆ ಯಾವ್ದು ಅಟ್ರಾಕ್ಷನ್ ಆಗ್ತಾ ಇದೆ ಅದನ್ನ ನೀವು ಬರ್ದಿಟ್ಕೊಳ್ಳಿ. ಇದು ಅಮೆಥಿಸ್ಟ್, ಲ್ಯಾಪಿಸ್ ಲಜುಲಿ, ಸಿಟ್ರಿನ್, ಕ್ಲಿಯರ್ ಕ್ವಾರ್ಟ್ಸ್, ಕಾರ್ನೆಲಿಯನ್, ರೆಡ್ ಜಾಸ್ಪರ್. ಓಕೆ, ಆ ಕ್ರಿಸ್ಟಲ್ಗಳು ಒಂದೊಂದು ಸಂದೇಶವನ್ನ ಕೊಡ್ತವೆ, ಆ ರಿಲೇಟೆಡ್ ಆಗಿ ನಿಮ್ಗೆ ಬ್ಲಾಕೇಜಸ್ಗಳು ಇರುತ್ತೆ. ಓಕೆ, ಎಲ್ಲರೂ ಕೂಡ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಓಕೆ, ಸೊ ಯಾರೆಲ್ಲ ಕೆಳಗಡೆದು ರೆಡ್ ಜಾಸ್ಪರ್ನ ಶೇರ್ ಮಾಡ್ಬೇಕಾ, ಗೊತ್ತಾಗುತ್ತಲ್ಲ? ರೆಡ್ ಜಾಸ್ಪರ್ ಯಾರೆಲ್ಲ ರೆಡ್ ಜಾಸ್ಪರ್ ಯಾರೆಲ್ಲ ನೀವು ಅಟ್ರಾಕ್ಟ್ ಆಗಿದ್ದೀರಾ ಅಂತಂದ್ರೆ ಆಲ್ಮೋಸ್ಟ್ ನಿಮ್ದು ರೂಟ್ ಚಕ್ರ ಬ್ಲಾಕೇಜಸ್ ಇರುತ್ತೆ. ರೂಟ್ ಚಕ್ರ ಬ್ಲಾಕೇಜಸ್ ಅಂತಂದ್ರೆ ಭಯ ಆಗೋದು, ಇನ್ಸೆಕ್ಯೂರಿಟಿ ಫೀಲಿಂಗು, ಅಂಡ್ ನಮ್ಗೆ ಹಣದ ಸಂಪಾದನೆಯಲ್ಲಿ ಕಷ್ಟ ಅನ್ಸುತ್ತೆ, ಅಂಡ್ ನಂಬಲಿಕ್ಕೆ ಕಷ್ಟ ಆಗುತ್ತೆ. ಅಂತವ್ರಿಗೆ ಮಾತ್ರ ಆ ಒಂದು ಕ್ರಿಸ್ಟಲ್ ಅಟ್ರಾಕ್ಷನ್ ಆಗಿರುತ್ತೆ. ಸೊ ಯಾರಾದ್ರೂ ರೆಡ್ ಜಾಸ್ಪರ್ ಅಟ್ರಾಕ್ಷನ್ ಮಾಡಿದೀರಾ? ಲಾಸ್ಟ್ ಒನ್ ಇತ್ತಲ್ಲ ಮೇಡಮ್, ನನ್ಗೆ ಆಕ್ಚುಲಿ ರೆಡ್ ಜಾಸ್ಪರ್ ಸೆಕೆಂಡ್ ಇಷ್ಟ ಆಯ್ತು. ಫಸ್ಟ್ ರೆಡ್ ಜಾಸ್ಪರ್ ಯಾರಾದ್ರೂ ಇಷ್ಟ ಆಗಿದೆನಾ? ಯಾರಿಗಾದ್ರೂ ಅಟ್ರಾಕ್ಟ್ ಆಗಿದೆನಾ? ಓಕೆ, ಅಂಬಿಕಾ ಅವರೇ ಅಟ್ರಾಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದೀರಾ. ಸೊ ಆಲ್ಮೋಸ್ಟ್ ನಿಮ್ದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ, ಆ ರಿಲೇಟೆಡ್ ಆಗಿ ನೀವು ಅದನ್ನಾದ್ರೂ ಯೂಸ್ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅದ್ರ ರಿಲೇಟೆಡ್ ಆಗಿ ಮೂಲಾಧಾರ ಚಕ್ರದಲ್ಲಿ ಇರುವಂತಹ ಏನೇನೆಲ್ಲ ನಾವು ಹೇಳ್ತೀವಲ್ಲ ಅದೆಲ್ಲದೂ ಕೂಡ ಸಾಲ್ವ್ ಆಗ್ತಾ ಹೋಗುತ್ತೆ. ಓಕೆ, ಕನ್ಫರ್ಮ್ ಮಾಡಿದ್ದಾರೆ ಎಸ್ ಅಂತ. ಓಕೆ, ಸೊ ಸೆಕೆಂಡ್ ಕಾರ್ನೆಲಿಯನ್ ಯಾರಿಗಾದ್ರೂ ಸ್ವಾಧಿಷ್ಠಾನ ಚಕ್ರದ್ದು ಕಾರ್ನೆಲಿಯನ್ ಯಾರಿಗಾದ್ರೂ ಅಟ್ರಾಕ್ಷನ್ ಆಗಿದ್ದೇನೆ, ವಿಶ್ ಫುಲ್ಫಿಲ್ಮೆಂಟ್ ಆಗಿಲ್ಲ ಅಂತ ಅನ್ನೋದು ಕೂಡ ತೋರಿಸುತ್ತೆ. ಅಂಡ್ ರಿಲೇಟೆಡ್ ಟು ದಿ ಫರ್ಟಿಲಿಟಿ ರಿಲೇಟೆಡ್ ಅಂದ್ರೆ ಸೆಲ್ಫ್ ಕೇರ್ ಇಲ್ಲದೆ ಇರೋದು ಕೂಡ ತೋರಿಸುತ್ತೆ. ನಾನು ಹುಟ್ಟಿರೋದು ಅನ್ಲಕ್ಕಿ ಅಂತ ಅನ್ಕೊಳೋದು ಎಲ್ಲೋ ಒಂದ್ ಕಡೆ. ಸೊ ಇನ್ಸೆಕ್ಯೂರಿಟಿ ಕೂಡ ತೋರಿಸುತ್ತೆ. ಅಂಡ್ ಮೇನ್ ಆಗಿ ಅದು ಕಾರ್ನೆಲಿಯನ್ ಅಂತ ಅನ್ನೋದು ಸ್ವಾಧಿಷ್ಠಾನ ಚಕ್ರ ರಿಲೇಟೆಡ್ ಆಗಿ ಇರುತ್ತೆ. ಅಂಡ್ ಮಕ್ಕಳು ಆಗದೆ ಇರುವಂತದ್ದು, ಫರ್ಟಿಲಿಟಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ, PCOD ಪ್ರಾಬ್ಲಮ್ ಏನಾದ್ರು ಇತ್ತು ಅಂತಂದ್ರೆ, ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಯೂಶುವಲ್ ಆಗಿ ಕಾರ್ನೆಲಿಯನ್ ಬ್ರೇಸ್ಲೆಟ್ ಅಂದ್ರೆ ಕಾರ್ನೆಲಿಯನ್ ಸ್ಟೋನ್ ಅಟ್ರಾಕ್ಷನ್ ಆಗಿರುತ್ತೆ. ಮೇಡಮ್, ಈಗ ಇದ್ರಲ್ಲಿ ಗರ್ಭಕೋಶದಲ್ಲೆಲ್ಲ ಸಿಸ್ಟ್ ಎಲ್ಲ ಆಗಿರುತ್ತಲ್ಲ, ಅದಕ್ಕೆ ಕಾರ್ನೆಲಿಯನ್ ಹಾಕೊಂಡ್ರೆ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗುತ್ತೆ. ಅದಕ್ಕೆ ಅದೇ ಅಟ್ರಾಕ್ಷನ್ ಆಗಿರುತ್ತೆ. ಅದೇ ನನ್ನ ಆದ್ನಿಗೆ ಅದು ಪ್ರಾಬ್ಲಮ್ ಇದೆ ಮೇಡಮ್, ಅದಕ್ಕೆ ಕೇಳಿದೆ. ಸುಮ್ಮ ಅವ್ರು ಹೇಳಿ. ಆಕ್ಚುಲಿ ಕಾರ್ನೆಲಿಯನ್ ಅಟ್ರಾಕ್ಟ್ ಆಗಿದ್ದು ನನಗೆ ಸೆಲ್ಫ್ ಕೇರ್ ಇಲ್ಲ ಮೇಡಮ್. ಅದೇ ಹೇಳಿದ್ನಲ್ಲ, ಎಷ್ಟು ಸುಲಭವಾಗಿ ಕ್ರಿಸ್ಟಲ್ಗಳು ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ
ಇದು ಇದೆ ಅಲ್ಲ, ಇದು ಯಾವಾಗ್ಲೂ ಕೂಡ ಇರೋದಿಲ್ಲ. ಒಂದ್ 6 ತಿಂಗಳಿಗೆ 3 ತಿಂಗಳಿಗೆ ನಿಮ್ಗೆ ಒಂದೊಂದನ್ನ ಡಿಪೆಂಡಿಂಗ್ ಆನ್ ನೀವ್ ಹೆಂಗಿದ್ದೀರೋ ಅದ್ರ ಮೇಲೆ ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಓಕೆ, ನಾನು ಯೂಶುವಲ್ ಆಗಿ ಇವಾಗ ಹಾಕಿರೋದು 7 ಚಕ್ರ ಮೇಲೆ ಹಾಕಿರೋದು. ಸೊ ಹಂಗಾಗಿ ಚಕ್ರಗಳ ಬಗ್ಗೆ ನಾನು ಹೇಳ್ತಿದ್ದೀನಿ. ಅಂಡ್ ಸಿಟ್ರಿನ್ ಏನು ಅಂತ ಅಂದ್ರೆ ಯೂಶುವಲ್ ಆಗಿ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಏನಾದ್ರು ಇತ್ತು ಅಂತಂದ್ರೆ, ಸೆನ್ಸಿಟಿವ್ ಜಾಸ್ತಿ ಇದೀವಿ, ಹೊರಗಡೆ ಹೋದ್ರೆ ಶೀತ ಆಗುತ್ತೆ, ಹೊರಗಡೆದೇನಾದ್ರೂ ತಿಂದ್ರೆ ನಮ್ಗೆ ಆಗಲ್ಲ, ಅಂಡ್ ವಿಶ್ ಕಂಪ್ಲೀಟ್ ಆಗಿಲ್ಲ, ಅದು ಹಂಗೆ ಇಡ್ಕೊಂಡಿರುತ್ತೆ ತುಂಬಾ ದಿನದಿಂದ, ಆ ಒಂದು ವಿಶ್ ನ ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೋಲಾರ್ ಪ್ಲೆಕ್ಸಸ್ ಅದು ರಿಲೇಟೆಡ್ ಆಗಿ, ಅಂಡ್ ಹಣಕಾಸಿಂದ ಏನಾದ್ರು ತೊಂದರೆ ಇತ್ತು ಅಂತ ಅಂದ್ರೆ, ಗೌರ್ಮೆಂಟ್ ರಿಲೇಟೆಡ್ ಜಾಬ್ ಅಲ್ಲಿ, ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಅಂತ ಅಂದ್ರೆ ಡಿಲೇ ಆಗ್ತಾ ಇರುತ್ತೆ. ಸೊ ಅಂತವ್ರಿಗೆ ಸಿಟ್ರಿನ್ ಅಟ್ರಾಕ್ಷನ್ ಆಗಿರುತ್ತೆ. ಯಾರಾದ್ರೂ ಸಿಟ್ರಿನ್ ಮೇಡಮ್ ಹೇಳಿ. ಮೇಡಮ್ ಅದೇ ಸಿಟ್ರಿನ್ ನನಗೆ ಅಟ್ರಾಕ್ಟ್ ಆಗಿದೆ. ಬಟ್ ಅದರಲ್ಲಿ ಆಕ್ಚುಲಿ ವಿಶ್ ಫುಲ್ಫಿಲ್ಮೆಂಟ್ ಒಂದು ನೀವು ಹೇಳಿದ್ರಲ್ಲಿ, ಬಾಕಿದು ಗ್ಯಾಸ್ಟ್ರಿಕ್ ಇಂದ ಏನ್ ಸಮಸ್ಯೆ ಇಲ್ಲ, ಅಥವಾ ಏನು ಹೊರಗಿನ ತಿಂಡಿ ತಿಂದ್ರೆ ಆಗಲ್ಲ ಅಥವಾ ಏನೂ ಇಲ್ಲ ನನಗೆ. ಅದೆಲ್ಲ ಚೆನ್ನಾಗಿದೆ, ಹೆಲ್ತ್ ಚೆನ್ನಾಗಿದೆ. ಬಟ್ ಒಂದು ಕರೆಕ್ಟ್ ಆಗಿದೆ, ಏನು ಅಂದ್ರೆ ವಿಶ್ ಫುಲ್ಫಿಲ್ಮೆಂಟ್. ಕೆಲವೊಂದಷ್ಟು ಇವಾಗ ವಿಷ್ಗಳು ಎಲ್ಲಾರ್ಗುನು ಎಲ್ಲ, ಅದಕ್ಕೆ ನನ್ಗೆ ಇನ್ನು ತುಂಬಾ ಇದಾವೆ. ಇವಾಗ ಎಷ್ಟೆಷ್ಟು ಆಗುತ್ತೋ ಅಷ್ಟು ನಾನು ಹೇಳ್ತಾ ಇದ್ದೀನಿ. ಸೊ ಯಾವ್ದಾದ್ರು ಒಂದಿತ್ತು ಅಂತಂದ್ರೂ ಕೂಡ ಅದು ಅಟ್ರಾಕ್ಷನ್ ಮಾಡಿರುತ್ತೆ. ರಿಲೇಟೆಡ್ ಟು ದಿ ವಿಶ್ ಫುಲ್ಫಿಲ್ಮೆಂಟ್, ಸೋಲಾರ್ ಪ್ಲೆಕ್ಸಸ್, ಅಂಡ್ ಯಾವಾಗ್ಲೂ ಕೂಡ ಸ್ವಲ್ಪ ಕೈ ಎಲ್ಲ ತಣ್ಣಗಾಗ್ತಾ ಇರುತ್ತೆ. ಅದ್ರಲ್ಲೂ ಕೂಡ ನೋಡ್ತೀವಿ ಸೋಲಾರ್ ಪ್ಲೆಕ್ಸಸ್ ಅಲ್ಲಿ ಅಗ್ನಿ ತತ್ವ ಅಲ್ಲ ಸೋಲಾರ್ ಪ್ಲೆಕ್ಸಸ್. ಸೊ ಯಾವಾಗ್ಲೂ ಕೂಡ ಸ್ವಲ್ಪ ಕೋಲ್ಡ್ ಅನ್ಸ್ತಾ ಇರುತ್ತೆ, ಬೇಗ ಕೆಲಸ ಆಗ್ತಾ ಇರೋದಿಲ್ಲ, ಅನ್ಕೊಂಡಿದ್ ಕೆಲಸ ಬೇಗ ಆಗ್ತಾ ಇರೋದಿಲ್ಲ. ಸೊ ಅವಾಗ್ಲೂ ಕೂಡ ಸಿಟ್ರಿನ್ ಸೋಲಾರ್ ಪ್ಲೆಕ್ಸಸ್ ಇನ್ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ, ಆ ಚಕ್ರ ಬ್ಲಾಕೇಜಸ್ ಇದೆ ಅಂತ ತೋರಿಸುತ್ತೆ. ಸೊ ಅವಾಗ ಈ ಒಂದು ಕ್ರಿಸ್ಟಲ್ ಅನ್ನ ನೀವು ಯೂಸ್ ಮಾಡಿದ್ರೆ ಆ ಬ್ಲಾಕೇಜಸ್ ಗಳು ಹೋಗುತ್ತೆ ಅಂತ ಅನ್ನೋದು. ಯಾವ ಚಕ್ರ ಬ್ಲಾಕೇಜ್ ಆಗಿದೆ ಅಂತ ಅರ್ಥ? ಸೋಲಾರ್ ಪ್ಲೆಕ್ಸಸ್, ಮಣಿಪುರ ಚಕ್ರ. ಮಣಿಪುರ ಚಕ್ರ. ಮಣಿಪುರ ಚಕ್ರ. ಓಕೆ. ಅಂಡ್ ಗ್ರೀನ್ ಯಾರಾದ್ರೂ ಸೆಲೆಕ್ಟ್ ಮಾಡಿದ್ರೆ, ಗ್ರೀನ್ ತೋರ್ಸಿದ್ನ ನಾನು? ಸಾರಿ, ಗ್ರೀನ್ ತೋರ್ಸಿಲ್ಲ ಅನ್ಸುತ್ತೆ. ಓಕೆ, ಗ್ರೀನ್ ತೋರ್ಸಿಲ್ಲ, ಸಾರಿ ಗ್ರೀನ್ ತೋರ್ಸಿಲ್ಲ. ಓಕೆ, ಅದಕ್ಕಿನ್ನ ಲ್ಯಾಪಿಸ್ ಲಜಲಿ. ಸೊ ಲ್ಯಾಪಿಸ್ ಲಜಲಿ ಯಾರೆಲ್ಲ ಅಟ್ರಾಕ್ಟ್ ಮಾಡಿದಿರ, ಅದು ಥ್ರೋಟ್ ಚಕ್ರಕ್ಕೆ. ಅಂದ್ರೆ ಹಿಡ್ದಿಡ್ಕೊಂಡಿರ್ತೀರ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಅಂಡ್ ನೀವೇನ್ ಮಾತಾಡ್ತೀರಾ ಬೇರೆಯವ್ರಿಗೆ ಅರ್ಥ ಆಗಲ್ಲ, ನೀನ್ ಹೇಳಿದ್ದೆ ಅರ್ಥ ಆಗಲ್ಲ ಅಂತ ಅಂದ್ಬಿಡ್ತಾರೆ. ಇಲ್ಲ ಅಂತ ಅಂದ್ರೆ ಏನ್ ಅನ್ಕೊಂಡಿರ್ತೀವೋ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಬೇರೆಯವ್ರದ್ದು ತಪ್ಪು ಇದ್ರೂನು ಕೂಡ ಸುಮ್ನೆ ಇರ್ತೀವಿ, ನಮ್ಗೆ ಯಾಕೆ ಬಿಡಪ್ಪ, ನಮ್ ಪಾಡಿಗೆ ನಾವ್ ಇದ್ಬಿಡೋಣ, ಏನಾದ್ರೂ ಆಗ್ಬಿಡುತ್ತೆ ಹೇಳಿದ್ರೆ ಮಾಡಿದ್ರೆ, ಆ ತರದ್ದು. ಅದು ಓಪನ್ ಅಪ್ ಆಗ್ತಾ ಇರೋದಿಲ್ಲ ನಿಮ್ಗೆ. ಅಂಡ್ ರಿಲೇಟೆಡ್ ಟು ದಿ ಥೈರಾಯ್ಡ್ ರಿಲೇಟೆಡ್, ನೋಡಿ ಪರ್ಫೆಕ್ಟ್ ಅಂತ ಕಳಿಸ್ತಾ ಇದ್ದಾರೆ. ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಹೈಪರ್ ಥೈರಾಯ್ಡು, ಇಲ್ಲ ಅಂತಂದ್ರೆ ಟಾನ್ಸಿಲ್ಸ್, ಆಗ್ಲಾಗ್ಲ ಪೇನ್ ಬರೋದು, ಏನಾದ್ರೂ ಶೀತ ಆಗಿದ ತಕ್ಷಣ, ಕೆಮ್ಮಾಗಿದ ತಕ್ಷಣ ಥ್ರೋಟ್ ಪೇನ್ ಜಾಸ್ತಿ ಆಗೋದು, ಹೊರಗಡೆ ಏನಾದ್ರು ತಿಂದಿದ ತಕ್ಷಣ ಥ್ರೋಟ್ ಪೇನ್ ಆಗೋದು. ಓಕೆ, ಅದು ಲ್ಯಾಪಿಸ್ ಲೋಸಲ್ಲಿ ಬರುತ್ತೆ. ಇನ್ನೊಂದು ಅಮೆಥಿಸ್ಟ್. ಸೊ ಅಮೆಥಿಸ್ಟ್ ಯಾವಾಗ್ಲೂ ಕೂಡ ಸ್ವಲ್ಪ ಇದು ಥರ್ಡ್ ಐ ಚಕ್ರಕ್ಕೆ. ಅಂದ್ರೆ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಓಕೆ, ಲೈಫಲ್ಲಿ ಎಲ್ಲದಕ್ಕೂ ಕನ್ಫ್ಯೂಷನ್ಸ್. ಹೋಟೆಲ್ಗೆ ಹೋಗಿರ್ತೀವಿ, ಕಾಫಿ ಬೇಕಾ ಟೀ ಬೇಕಾ, ಅದು ಬೇಕಾ ಇದು ಬೇಕಾ, ಎಲ್ಲದಕ್ಕೂ ಕನ್ಫ್ಯೂಷನ್ಸ್. ಅಂಡ್ ಎಲ್ಲರಿಗೂ ಕೂಡ ಕೇಳ್ತಾ ಹೋಗೋದು ನನ್ಗದು ಇದು ಅಂತ. ಅಂಡ್ ಇನ್ನೊಂದು ಏನು ಅಂತ ಅಂದ್ರೆ, ನಿಮ್ಮನ್ನ ನೀವು ಓಪನ್ ಅಪ್ ಆಗಿ ಅಂತ ಅನ್ನೋದು ಕೂಡ ಅಮೆಥಿಸ್ಟ್ ತೋರಿಸುತ್ತೆ. ಅಂದ್ರೆ ಸ್ಪಿರಿಚುವಾಲಿಟಿಗೆ ನಿಮ್ಮ ಜ್ಞಾನ ಬೇಕು, ಒಂದೇನೋ ಒಂದು ತಿಳ್ಕೊಳಕ್ಕೆ ಬಾಡಿ ಅಥವಾ ಸೋಲು ಮನ್ಸು ಏನೋ ಹಂಬಲಿಸ್ತಾ ಇದೆ, ಅದನ್ನ ನೀವು ಕೊಡ್ಬೇಕು ಅಂತ ಅನ್ನೋದು ಅಮೆಥಿಸ್ಟ್ ಹೇಳುತ್ತೆ. ಪರ್ಪಲ್ ಕಲರ್. ಓಕೆ. ಅಂಡ್ ಕ್ಲಿಯರ್ ಕ್ವಾರ್ಟ್ಸ್ ಯಾವಾಗ್ಲೂ ಕೂಡ ಆರೋಗ್ಯದ ಬಗ್ಗೆ ಹೇಳುತ್ತೆ. ಓಕೆ. ಅಂಡ್ ಆರೋಗ್ಯ ಏನಾದ್ರು ಚೆನ್ನಾಗಿಲ್ಲ ಅಂತ ಅಂದಾಗ ಕ್ಲಿಯರ್ ಕ್ವಾರ್ಟ್ಸ್ ಅಟ್ರಾಕ್ಷನ್ ಆಗುತ್ತೆ. ಅಂಡ್ ಏನು ಅಂತ ಅಂದ್ರೆ, ನಿಮ್ದು ಆ ಅಟ್ರಾಕ್ಷನ್ ಆಗ್ತಿದೆ ಅಂತ ಅಂದ್ರೆ ಆಲ್ರೆಡಿ ನೀವು ಯಾವ್ದಕ್ಕೂ ಏನು ಇಷ್ಟಪಡ್ತಾ ಇರೋದಿಲ್ಲ, ನಿಮ್ ಪಾಡಿಗೆ ನೀವಿರೋಣ, ಏಕಾಂಗಿತನ ಅಂತ ಅನ್ಸೋದು, ಆ ತರದಲ್ಲಿ ಅದು ಅಟ್ರಾಕ್ಷನ್ ಆಗುತ್ತೆ. ಓಕೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಾ, ರೈಟ್ ಮೇಡಮ್ ಅಂತ ಹೇಳ್ಬಿಟ್ಟು. ಓಕೆ. ಸೊ ಈ ರೀತಿನೂ ಕೂಡ ನಿಮ್ಗೇನ್ ಇವಾಗ ತೋರಿಸಿದ್ನಲ್ಲ, ಈ ರೀತಿನೂ ಕೂಡ ಅಟ್ರಾಕ್ಷನ್ 7 ಚಕ್ರ ಬ್ಯಾಲೆನ್ಸ್ಗೆ ಯಾವ ಬ್ರೇಸ್ಲೆಟ್ ಬಳಸ್ಬೇಕು ನಾನು ಹೇಳ್ತೀನಿ. ಓಕೆ. ಸೊ ಈ ರೀತಿ ಅಟ್ರಾಕ್ಷನ್ ವೈಸ್ ಅಲ್ಲೂ ಕೂಡ ನೋಡ್ಬೋದು. ಸೊ ನಿಮ್ ಪ್ರಾಬ್ಲಮ್ ಕೂಡ ಇವಾಗ ಮನು ಅವ್ರು ಹೇಳಿದ್ರು ನನ್ಗೆ ವಿಶ್ ಫುಲ್ಫಿಲ್ಮೆಂಟ್ ಆಗಿಲ್ಲ ಅಂತ.
ವಿಶ್ ಫುಲ್ಫಿಲ್ಮೆಂಟ್ ಆಗಿಲ್ಲ, ಅದೇ ಅಟ್ರಾಕ್ಷನ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಕೇಳಿ, ಇವಾಗ ಏನ್ ಹೇಳ್ತಾರೆ, ಮೇಡಮ್ ನಂದು ಬಿಸ್ನೆಸ್ ಆಗ್ಬೇಕಾಗಿತ್ತು, ನನಗೊಂದು ಆಸೆ ಇದೆ, ದೊಡ್ಡದಾಗಿ ನಾನೇನೋ ಒಂದು ಶಾಪ್ ಓಪನ್ ಮಾಡ್ಬೇಕು, ಅದೇ ಅವ್ರದ್ದು ಕನ್ಸು, ಅದೇ ಅವ್ರದ್ದು ಪ್ರಾಬ್ಲಮ್. ಸೊ ಅವಾಗ್ಲೂ ಕೂಡ ಸೇಮೆ, ಹಿಂಗ್ ಮಾಡಿದ್ರು ಸೇಮೆ. ಓಕೆ, ಸೊ ಯಾವ್ದ್ ಬೇಸ್ ಮೇಲೆ ಹೋಗ್ತೀರಾ ಅದ್ Yes, ನಿಮ್ ma'am. ಮೇಲೆ ಇಂಪಾರ್ಟೆಂಟ್. ಬಟ್ ಆದ್ರೆ ವೆರೈಟೀಸ್ ಜಾಸ್ತಿ ಇದೆ. ಡೇಟ್ ಆಫ್ ಬರ್ತ್ ಮೇಲಾದ್ರೂ ಹೋಗಿ ಅದೇ ಪ್ರಾಬ್ಲಮ್ ತೋರಿಸುತ್ತೆ, ನೋಡಿ ತಗೊಂತೀರಾ ಅದೇ ಪ್ರಾಬ್ಲಮ್ ತೋರಿಸುತ್ತೆ. ಆಸ್ಟ್ರಾಲಜಿಕಲ್ಲಿ ಸ್ವಲ್ಪ ಡಿಫ್ರೆಂಟ್ ತೋರಿಸುತ್ತೆ. ಆಸ್ಟ್ರಾಲಜಿ ಯಾಕಂದ್ರೆ ನಕ್ಷತ್ರ ವೈಸ್ ಅಲ್ಲಿ ನಾವು ಕೊಡ್ತಾ ಹೋಗ್ತೇವೆ, ಡಿಪೆಂಡಿಂಗ್ ಆನ್ ಪ್ರಾಬ್ಲಮ್ ಮೇಲೆ. ಅದೇನ್ ಸುಮ್ನೆ ಏನ್ ಕೊಡೋದಿಲ್ಲ ನಿಮ್ಗೆ, ಪ್ರಾಬ್ಲಮ್ ಬೇಸ್ಡ್ ಮೇಲೆನೆ ಕೊಡುತ್ತೆ. ಅಂಡ್ 7 ಚಕ್ರ ಬ್ಯಾಲೆನ್ಸ್ ಆಗ್ಲಿಕ್ಕೆ ಎಲ್ಲರೂ ಕೂಡ 7 ಚಕ್ರದ್ದು ಆಲ್ಮೋಸ್ಟ್ ಎಲ್ಲದು ಕೂಡ ಪೋಣಿಸ್ಕೊಂಡು ಇದು ಮಾಡ್ತಾರೆ. ಬಟ್ ಆದ್ರೆ ಎಷ್ಟು ಬೀಡ್ಸ್ ಇರುತ್ತೋ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದೊಂದೇ ಬೀಡ್ಸ್ ಬಾಡಿಗೆ ಏನು ಕೂಡ ಮಾಡಲ್ಲ, ಅದೆಲ್ಲ ಟ್ರೆಂಡ್ ಆಗಿರೋದು ಅಷ್ಟೇ. ಬಟ್ ಆದ್ರೆ ಯಾವಾಗ 7 ಚಕ್ರ ಉಪಯೋಗಿಸ್ಬೇಕು ಅಂತ ಅಂದ್ರೆ, ನೀವು ಆಲ್ಮೋಸ್ಟ್ ಎಲ್ಲದೂ ಕೂಡ ಬ್ಯಾಲೆನ್ಸ್ ಆಗಿದ್ದೀರಾ, ನಿಮ್ ಮನಿ ರಿಲೇಟೆಡ್, ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ನಾನು ಬ್ಯಾಲೆನ್ಸ್ ಆಗಿ ಇದೀನಿ ಅಂತ ಅಂದ್ರೆ ಮಾತ್ರ ಮಾಲ ಯೂಸ್ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ಬೀಡ್ಸ್ ಗಳು ಜಾಸ್ತಿ ಬರುತ್ತೆ ಅಂಡ್ ಒಂದಾಗಿದ್ಮೇಲೆ ಒಂದು ಬರ್ತಾ ಹೋಗುತ್ತೆ. ಮಾಲೆ ಯೂಸ್ ಮಾಡಿ. ಬಟ್ ಬ್ರೇಸ್ಲೆಟ್ ಅಲ್ಲಿ ನಿಜವಾಗ್ಲೂ ಅದರಿಂದ ಏನು ಕೂಡ ಉಪಯೋಗ ಆಗಲ್ಲ. ಯಾಕಂದ್ರೆ ಒಂದೊಂದು ಬ್ರೇಸ್ಲೆಟ್ ಕಾಂಬಿನೇಷನ್ ಮಾಡ್ಬೇಕಾದ್ರೂ ಕೂಡ ಒಂದ್ರ ಪಕ್ಕ ಒಂದು ಹಾಕಬೇಕೋ ಬೇಡ ಅನ್ನೋದು ಕೂಡ ಇದೆ. ಈ ಕ್ರಿಸ್ಟಲ್ಗೆ ಆಗುತ್ತೋ ಇಲ್ಲೋ, ಹಾಕಿದ್ರೆ ನಿಮ್ಗೆ ಕೆಲವೊಂದು ಕ್ರಿಸ್ಟಲ್ ಕಂಬೈನ್ ಮಾಡಿದ್ರೆ ಚೆನ್ನಾಗುತ್ತೆ. ಇವಾಗ ಮನಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ, ಸಿಟ್ರಿನ್, ಪೈರೇಟು ಮತ್ತೆ ಗ್ರೀನ್ ಅವೆನ್ಷನ್ ಯೂಸ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಅದು 3 ಕಾಂಬಿನೇಷನ್ ಆದಾಗ ಮನಿ ಅಬಂಡೆನ್ಸ್ ಅನ್ನೋದು ಆಗುತ್ತೆ ಅನ್ನೋದು. ಅದ್ರ ಜೊತೆಗೆ ಬೇರೆ ಏನೋ ಬ್ಲಾಕ್ ಟರ್ಮಲಿನ್ ಹಾಕಿದೆ, ಇನ್ನೊಂದೇನೋ ಮತ್ತೊಂದು ಸೇರ್ಸಿದೆ ಅಂತಂದ್ರೆ ಯಾವ ಕ್ರಿಸ್ಟಲ್ ಏನು ಕೂಡ ವರ್ಕೌಟ್ ಆಗಲ್ಲ. ಎಷ್ಟು ಬೀಡ್ಸ್ ಯೂಸ್ ಮಾಡ್ತಿರೋ ಅಷ್ಟು ಹೆಲ್ಪ್ ಆಗುತ್ತೆ. ಓಕೆ, ಸೊ ಏನಾದ್ರೂ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಕೇಳಿ. ಕ್ರಿಸ್ಟಲ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಕೇಳಿ. ಮೇಡಮ್, ಮಕ್ಕಳು ಚೆನ್ನಾಗಿ ಓದ್ಲಿಕ್ಕೆ ಯಾವ ಕ್ರಿಸ್ಟಲ್ ಅಂತಂದ್ರೆ ಮಲ್ಟಿಫ್ಲೋರೇಟ್ ಅಂತ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಓಕೆ ಮೇಡಮ್ ನಮಸ್ತೆ. ಮೇಡಮ್ ಹೇಳಿ. ಫ್ಲೋರೇಟ್ ಅಂತ ಬರುತ್ತಲ್ಲ ಒಂದು ಕ್ರಿಸ್ಟಲ್, ಮಲ್ಟಿಫ್ಲೋರೇಟ್ ಫ್ಲೋರೇಟ್ ಅಂತ, ಬರೀ ಫ್ಲೋರೇಟ್ ಅಂತ ಏನೋ ಬರುತ್ತೆ, ಅದು ಅದ್ರಲ್ಲಿ ಏನ್ ಯೂಸ್ ಇರುತ್ತೆ ಅಂತ. ನೀವೇನೋ ಫ್ಲೋರೇಟ್ ಅಂತ ಅಂದ್ರೆ ಹೇಳ್ಬೇಕು ಯಾವ್ದು ಅಂತ ಹೇಳ್ಬೇಕು, ಯಾಕಂದ್ರೆ ಮಲ್ಟಿಫ್ಲೋರೇಟ್ ಅಂತ ಬರುತ್ತೆ. ಅಂದ್ರೆ ಗ್ರೀನ್ ಕಲರ್ ಏನೋ. ಅದು ಮಲ್ಟಿಫ್ಲೋರೇಟ್ ಯೂಶುವಲ್ ಆಗಿ ಎಜುಕೇಶನ್ ಯೂಸ್ ಮಾಡ್ತಾರೆ. Okay. Hello, ma'am. ಎಜುಕೇಶನ್ ರಿಲೇಟೆಡ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಜಾಬ್ ರಿಲೇಟೆಡ್ ಆಗಿ ನೋಡಿ, ಎಲ್ಲಾ ಕ್ರಿಸ್ಟಲ್ ಗಳನ್ನ ಒಂದೇ ಮಾಡಿ ಕೊಡಿ ಅಂತಂದ್ರೆ ಖಂಡಿತವಾಗ್ಲೂ ಅದು ಆಗದೆ ಇರೋ ಮಾತು. ನೀವು ಜಾಬಿಗೆ ಅಂತಂದ್ರೆ ಜಾಬಿಗೆನೆ ಬೇರೆ ತಗೋಬೇಕು, ಹೆಲ್ತಿಗೆ ಅಂತಂದ್ರೆ ಹೆಲ್ತಿಗೆನೆ ಬೇರೆ ತಗೋಬೇಕು. ಎರಡೂ ಕಾಂಬಿನೇಷನ್ ಅಲ್ಲಿ ವರ್ಕೌಟ್ ಆಗಲ್ಲ. ಓಕೆ, ಮಾಲದಲ್ಲಿ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಒಂದಂತೂ ಗೊತ್ತು, ಸಕ್ಸಸ್ ಮಾಲ ತುಂಬಾ ಜನ ಆಲ್ರೆಡಿ ಇಲ್ಲಿ ವೇರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಒಂದು ನಾನ್ ಕಾಂಬಿನೇಷನ್ ನಮ್ ಗುರುಗಳ ಜೊತೆ ಕಾಂಬಿನೇಷನ್ ಮಾತಾಡಿ ಕಾಂಬಿನೇಷನ್ ಇದು ಮಾಡಿರೋದು. ಸೊ ಹಾಗಾಗಿ ಇದು ಸಕ್ಸಸ್ ಮಾಲ ಅಂತ. ಇದ್ರಲ್ಲಿ ನಿಮ್ಗೆ ಹೆಲ್ತ್ ರಿಲೇಟೆಡ್ ಆಗಿ ಅಂಡ್ ಗ್ರೋತ್, ಎಸ್ಪೆಷಲಿ ಮನಿ ರಿಲೇಟೆಡ್ ಆಗಿ ಅಂದ್ರೆ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಪ್ಲಸ್ ರಿಲೇಶನ್ಶಿಪ್ ಅಲ್ಲಿ, ಯಾಕಂದ್ರೆ ಇದ್ರಲ್ಲಿ ರೋಸ್ ಕ್ವಾರ್ಟ್ಸ್ ಕೂಡ ಇದೆ, ಹಂಗಾಗಿ ರಿಲೇಶನ್ಶಿಪ್ ಅಲ್ಲಿ ಒಂಥರ ಮೈಂಡ್ ಕಾಮ್ನೆಸ್ ಬರ್ಲಿಕ್ಕೆ ಅದ್ರಲ್ಲೆಲ್ಲ ಉಪಯೋಗ ಆಗುತ್ತೆ. ಕೆಲವೊಂದು ಕಾಂಬಿನೇಷನ್ ಮಾಡ್ಬೋದು, ಕೆಲವೊಂದು ಕಾಂಬಿನೇಷನ್ ಮಾಡಕ್ಕಾಗಲ್ಲ. ಜನರಲ್ ಆಗಿ ಹೆಲ್ತ್ಗೆ ಅಂತಂದ್ರೆ ಬ್ರೆಡ್ ಸ್ಟೋನ್ ಯೂಸ್ ಮಾಡ್ಬೋದು. ಓಕೆ, ಜಾಬ್ಗೆ ಅಂತ ಅಂದ್ರೆ ಗ್ರೀನ್ ಅವೆಂಚುರನ್ ಪ್ಲಸ್ ಪೈರೇಟ್ ಎರಡು ಬ್ರೇಸ್ಲೆಟ್, ಇಲ್ಲ ಮನಿ ಮ್ಯಾಗ್ನೆಟ್ ಅವಾಗ್ಲೇ ಹೇಳಿದ್ನಲ್ಲ, ಒಂದೇ ಬ್ರೇಸ್ಲೆಟ್ ಅಲ್ಲಿ ಮೂರ್ ಇರೋದು, ಅದನ್ನ ಯೂಸ್ ಮಾಡ್ಬೋದು. ಮ್ಯಾಮ್, ವೇಟ್ ನನಗೆ ರೆಡ್ಯೂಸಿಂಗ್ ಇದೆ ಮೇಡಮ್. ನಮ್ಮಮ್ಮ ಫ್ರೆಂಡ್ ಒಬ್ರು ಒಂದು ಪಿಸ್ಟಲ್ ಕೊಟ್ಟಿದ್ದಾರೆ ಇಟ್ಕೊಳ್ಳಿ ಅಂತ. ಸೊ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ತೋರ್ಸಿ, ಯಾರು ಕ್ಯಾನ್ ಯು ಸಿ? ಯಾ, ಮಹಾಂತೇಶ್ ಅಂತ. ಕ್ಯಾನ್ ಯು ಸಿ? ಯಾ, ಸೊ ವಾಟ್ ಇಸ್ ದಿಸ್ ಎಕ್ಸಾಕ್ಟ್ಲಿ? ಕಲರ್ ಅಷ್ಟೊಂದು ನನ್ಗೆ ಇದು ಗೊತ್ತಾಗ್ತಾ ಇಲ್ಲ. ಮೇ ಬಿ ಇದು ಸ್ಮೋಕಿ ಕ್ವಾರ್ಟ್ಸ್ ಇರಬಹುದು ಅನ್ಕೊಂತೀನಿ, ಇಲ್ಲಾಂದ್ರೆ ರೋಸ್ ಕ್ವಾರ್ಟ್ಸ್ ಇರುತ್ತೆ. ಸೊ ಐ ಡೋಂಟ್ ಲೈಟರ್ ನೋ. ಪಿಂಕ್ ಅಲ್ಲಿ ಇತ್ತು ಅಂತಂದ್ರೆ ರೋಸ್ ಕ್ವಾರ್ಟ್ಸ್ ಅಂತ ಅನ್ಸುತ್ತೆ. ಪಿಂಕ್ ಕಲರ್ ಅಲ್ಲ, ಪಿಂಕ್ ಇದೆ ಅಂತಂದ್ರೆ ರೋಸ್ ಕ್ವಾರ್ಟ್ಸ್. ಅದು ಎಸ್ ಮ್ಯಾಮ್. ರಾ ಶೇಪ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ಲಿಕ್ಕೆ. ಓಕೆ ಓಕೆ. ಲೈಟ್ ಪಿಂಕ್ ಅಲ್ಲಿ ಇದೆ ಅಂತ ಅಂದ್ರೆ ಅದು ಇದ್ರದ್ದು ಎಸ್ ಮ್ಯಾಮ್, ಕೈಂಡ್ ಆಫ್ ಲೈಟ್ ಪಿಂಕ್ ಅಲ್ಲಿ ಇದೆ. ಲೈಟ್ ಪಿಂಕ್ ಅಲ್ಲಿ ಇದೆ ಅಂತ, ಯಾಕಂದ್ರೆ ತುಂಬಾ ವೆರೈಟೀಸ್ ಆಫ್ ಪಿಂಕ್ ಬರುತ್ತೆ ರೋಸ್ ಕ್ವಾರ್ಟ್ಸ್ ಅಲ್ಲಿ, ಡಿಪೆಂಡಿಂಗ್ ಆನ್ ಇದ್ರದ್ದು ಬಗ್ಗೆ. ಅದು ರೋಸ್ ಕ್ವಾರ್ಟ್ಸ್ ಹೆಲ್ತ್ ಕೊಟ್ಟಿದಾರ. ಸೊ ಹೆಲ್ತ್ಗೆ ಅಂತ ಬಿಸ್ನೆಸ್ಗೆ ಕೊಟ್ಟಿದ್ದಾರೆ ಮ್ಯಾಮ್, ಬಿಸ್ನೆಸ್ಗೆ. ಸೊ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ವಿಚ್ ಅವರು ಬಿಸ್ನೆಸ್? ಸೊ ಐ ವಾಸ್ ಪ್ಲಾನಿಂಗ್ ಫಾರ್ ಸೋ ಮೆನಿ ಬಿಸ್ನೆಸಸ್, ವರ್ಕೌಟ್ ಆಗಿಲ್ಲ ಯಾವುದು. ಹ್ಮ್ ಸೊ ಶಿ ಹ್ಯಾಡ್ ಗಿವನ್ ಮೀ
ನಿಮ್ದು ಯಾವ ಬಿಸ್ನೆಸ್ ಅಂತ? So ಯಾಕಂದ್ರೆ basically, I'm working for a company, startup company. ಓಕೆ ಓಕೆ ಓಕೆ. Yeah, ಅಂಡ್ before, ಅಂಡ್ ಐ ಆಮ್ ಆಸ್ಕಿಂಗ್ ರಿಲೇಟೆಡ್ ಟು ದಿ ಎನಿ ಜ್ಯುವೆಲರಿ ಫ್ಯಾಷನ್ ರಿಲೇಟೆಡ್? no, not exactly. ಓಕೆ. I was planning to invest on farmlands, ma'am. ಫಾರ್ಮ್ಲ್ಯಾಂಡ್ಸ್. ಓಕೆ Yeah. ಓಕೆ ಓಕೆ. ಕೆಲವೊಂದ್ಸರಿ ರೋಸ್ ಕ್ವಾರ್ಟ್ಸ್ ಕೂಡ ಏನ್ ಮಾಡ್ತೀವಿ ಅಂದ್ರೆ ಫ್ಯಾಷನ್ ಡಿಸೈನಿಂಗು, ಈ ತರ Yes. ಸೆಲೆಬ್ರಿಟೀಸು ಆ ತರದವರಿಗೆಲ್ಲ ಶುಕ್ರನ್ ತತ್ವ ಅದು ರೋಸ್ ಕ್ವಾರ್ಟ್ಸ್. ಹಂಗಾಗಿ ಅದನ್ನು ಕೂಡ ಕೊಡ್ತೀವಿ. So I'm a designer, ma'am, basically. ಅದನ್ನ ಹೇಳಿದ್ದು, ಡಿಸೈನಿಂಗು, ಫ್ಯಾಷನ್ ಡಿಸೈನ್ ಈ ತರದಲ್ಲಿ ಯೂಸ್ ಆಗುತ್ತೆ, ರೋಸ್ ಕ್ವಾರ್ಟ್ಸ್ ಯೂಸ್ ಆಗುತ್ತೆ. ಓಕೆ, Thank you. ಥ್ಯಾಂಕ್ ಯು. ಹೇಳಿ ಜ್ಯೋತಿ ಅವರೇ. 7 ಚಕ್ರ ಅದು ನೀವು ಹೇಳಿದ್ರಿ ಮಾಲೆ ಯೂಸ್ ಮಾಡ್ಬೇಕು ಅಂದ್ರೆ ಬ್ರಾಸ್ಲೆಟ್ ವರ್ಕ್ ಆಗಲ್ವಾ? ಅಂದ್ರೆ ಈಗ ವರ್ಕ್ ಆಗಲ್ಲ ಅಂತ ಅಂದ್ರೆ ಇಲ್ಲಿ ಬೀಡ್ಸ್ ಎಷ್ಟು ಇರುತ್ತೋ, ಇವಾಗ ಒಂದೊಂದು ಬೀಡ್ಸ್ ನ ನೀವು ಅದ್ರಲ್ಲಿ ಇರೋದೇ 24 ಬೀಡ್ಸ್ ಇರುತ್ತೆ ಜನರಲ್ ಆಗಿ. ಅದ್ರಲ್ಲೂ ಅದು ನೋಡಿ 24 ಅಂದ್ರೂ ಇವಾಗ ನಮ್ಗೆ ಫುಲ್ ಲೂಸ್ ಇದು, ಅರ್ಥ ಆಯ್ತಾ? ಸೊ ಇದು 7 ಚಕ್ರದ್ದು. ಇವಾಗ ನೀವೇನ್ ಕೇಳ್ತಿದ್ದೀರಾ ಇದಿಷ್ಟು 7 ಚಕ್ರ. ಇದು ಇನ್ನೊಂದ್ ಸೆಟ್ ಬರುತ್ತೆ. ಸೊ 1 ಸೆಟ್ 2 ಸೆಟ್ ಅಲ್ಲಿ ನಿಮ್ಗೆ 7 ಚಕ್ರ ಫುಲ್ 2 ಬೀಡ್ಸ್ ನಿಮ್ಗೆ ವರ್ಕೌಟ್ ಆಗಲ್ಲ ಅಂತ ನಾನು ಹೇಳಿದ್ದು. ಬಟ್ ಆದ್ರೆ ಮಾಲೆಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಬೀಡ್ಸ್ ಕೌಂಟ್ ಜಾಸ್ತಿ ಇರುತ್ತೆ, ಸೊ ಹಂಗಾಗಿ ವರ್ಕೌಟ್ ಆಗುತ್ತೆ ಅದು. ಅಂಡ್ ಬರೀ ನನ್ಗೆ ಗೊತ್ತಿರೋ, ನಾನು ಇಷ್ಟು ದಿನ ಸ್ಪಿರಿಚುವಾಲಿಟಿಯಲ್ಲಿ ಇರೋ ಪ್ರಕಾರ ಬ್ರೇಸ್ಲೆಟ್ ಅಲ್ಲಿ ಫುಲ್ 7 ಚಕ್ರಗಳು ಬ್ಯಾಲೆನ್ಸ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬರೀ ಬ್ರೇಸ್ಲೆಟ್ ಗಳನ್ನ ಬೇರೆ ಬೇರೆ ಅದಕ್ಕೆ ಬೀಜಾಕ್ಷರಗಳಂತ ಇರುತ್ತೆ, ಅದಕ್ಕೆ ಅದರದೇ ಆದಂತಹ ಒಂದು ಸೌಂಡ್ ಥೆರಪಿ ಆಗಿರ್ಬೋದು, ಬೇರೆ ಬೇರೆ ಥಿಂಕಿಂಗ್ ಏನೇನಿರುತ್ತೋ ಅದೆಲ್ಲದೂ ಕೂಡ ಆಡ್ ಆಗುತ್ತೆ. ಇದೇ ಫೈನಲ್ ಅಲ್ಲ 7 ಚಕ್ರ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಟೈಮಿಂಗ್ ಜಾಸ್ತಿ ತಗೊಳುತ್ತೆ. ಟೈಮಿಂಗ್ ಅಲ್ಲ, ವರ್ಕೌಟ್ ಆಗಲ್ಲ. ಓಕೆ ಓಕೆ. ವರ್ಕೌಟ್ ಆಗಲ್ಲ ನಿಮ್ಗೆ. ಮನು ಅವ್ರೆ ಹೇಳಿ. ಈ ಮೇಡಮ್ ಈಗ ನನಗೆ ಅಟ್ರಾಕ್ಟ್ ಆಗಿತ್ತು ಸಿಟ್ರಿಮ್ ಅನ್ನುವಂಥದ್ದು ಅಟ್ರಾಕ್ಟ್ ಆಯ್ತಲ್ಲ. ಆಕ್ಚುಲಿ ನಮ್ಮ ಇದ್ರ ಪ್ರಕಾರ ಯಾವ್ದು ಡೇಟ್ ಆಫ್ ಬರ್ತ್ ಪ್ರಕಾರ ನನಗೆ ಬಂದಿರೋ ಆ ನಂಬರ್ ಪ್ರಕಾರ ನನಗೆ ಕ್ಲಿಯರ್ ಕ್ವಾರ್ಟರ್ಸ್ ಅಂತ ಇದೆ. ಲಾಸ್ಟ್ ಟೈಮ್ ನೀವು ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ರಿ ಕ್ಲಿಯರ್ ಕ್ವಾರ್ಟರ್ಸ್ ಇದಾಗುತ್ತೆ. ಬಟ್ ನನಗೆ ಅಟ್ರಾಕ್ಟ್ ಆಗಿದ್ದು ಸಿಟ್ರಿಮ್. ಹೌದು. ಅಂದ್ರೆ ಈಗ ನಾನು ಯಾವ್ದು ಹಾಕಬೇಕು ಅನ್ನುವಂಥದ್ದು ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಏನು ಅಂತ ಅಂದ್ರೆ, ಒಂದು ನೀವು ಡೇಟ್ ಆಫ್ ಬರ್ತ್ ಅದನ್ನೇ ಹೇಳಿದ್ದು, ನಿಮ್ಗೆ ಇರುತ್ತದೆ ಚಾಯ್ಸಸ್. ನೀವು ಡೇಟ್ ಆಫ್ ಬರ್ತ್ ಗೆ ಹೋಗ್ತೀರಾ ಅಂತಂದ್ರೆ ಡೇಟ್ ಆಫ್ ಬರ್ತ್ ಮೇಲಾದ್ರೂ ಕೂಡ ಹೋಗ್ಬೋದು. ನಾನು ಅದನ್ನು ಕೂಡ ಕಲ್ಸ್ಕೊಟ್ಟಿದ್ದೀನಿ ಕ್ಲಾಸ್ ಅಲ್ಲಿ. ಪ್ರಾಬ್ಲಮ್ ಬೇಸ್ಡ್ ಮೇಲೆ ಹೋಗ್ತೀನಿ ಅಂತಂದ್ರೆ ಪ್ರಾಬ್ಲಮ್ ಬೇಸ್ಡ್ ಮೇಲೂ ಕೂಡ ಹೋಗ್ಬೋದು. ಇಲ್ಲ ಅಟ್ರಾಕ್ಟ್ ಆಗಿದೆ, ಅಟ್ರಾಕ್ಷನ್ ಪ್ರಾಬ್ಲಮ್ ಸೇಮ್ ಇರುತ್ತೆ. ಓಕೆ, ವಿಶ್ ಫುಲ್ಫಿಲ್ಮೆಂಟ್ ಆಗ್ಬೇಕು, ನನ್ ಬುಕ್ ಬರಿಬೇಕು, ನನ್ ಬಿಸ್ನೆಸ್ ಚೆನ್ನಾಗಿ, ಇದೆಲ್ಲ ವಿಶ್ ಇಂದಿದು. ಆಮೇಲೆ ಈಗ ನಾನೊಂದು ಉಂಗುರ ಹಾಕಿದ್ದೀನಿ ಮೇಡಮ್. ಅಂದ್ರೆ ಅದು ಆಕ್ಚುಲಿ ರಾಶಿ ನಕ್ಷತ್ರದ ಮೇಲೆ ಅದನ್ನ ಹಾಕಿ ಅಂತ ನಮಗೊಬ್ಬರು ನಮ್ಮ ಸಜೆಷನ್ ಕೊಟ್ಟಿದ್ರು. ಅದ್ರ ಮೇಲೆ ಮುತ್ತು ಬರುತ್ತೆ. ನನ್ನ ರಾಶಿ ನಕ್ಷತ್ರದ ಮೇಲೆ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಬರುತ್ತೆ. ಮುತ್ತು ಅದಕ್ಕೆ ಅಂತಾನೆ ಅಂತ ಹಾಕಿದೀನಿ. ಬಟ್ ಅಂತ ದೊಡ್ಡ ಚೇಂಜಸ್ ಏನೋ ಆಗದೆ ಇದ್ರು ಬಟ್ ಹಾಕಿದೀನಿ. ಬಟ್ ಹಂಗಂತ ಕೆಟ್ಟದ್ದೇನು ಆಗ್ತಾ ಇಲ್ಲ. ಬಟ್ ಅದೇನು ತೊಂದರೆ ಏನಿಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗುವ. ಸುಮಾರು ಒಂದು 4-5 ವರ್ಷ ಆಯ್ತು ಈಗ ಸ್ಟಾರ್ಟ್ ಮಾಡಿ. ಹಾಕಿ, ಯಾಕಂದ್ರೆ ಕರ್ಕಾಟಕ ರಾಶಿನೂ ಕೂಡ ನಿಮ್ದು ನೀರಿನ ತತ್ವದ್ದು ಬರುತ್ತೆ, ಚಂದ್ರನ್ ತತ್ವ. ಕರ್ಕಾಟಕ ರಾಶಿ ಪ್ರಕಾರ ಕೊಟ್ಟಿರ್ತಾರೆ ಅಷ್ಟೇ. ಅದೇ ಮುತ್ತು ಜಮ್ ಸ್ಟೋನ್ಸ್ ಬೇರೆ, ಇಲ್ಲಿ ಕ್ರಿಸ್ಟಲ್ಸ್ ಬಗ್ಗೆ ಮಾತಾಡ್ತೇವೆ. ಸೆಮಿ ಪ್ರೀಶಿಯಸ್ ಅಲ್ಲಿ ಬರುತ್ತೆ ಜಮ್ ಸ್ಟೋನ್ ಬೇರೆ. ಯಾಕಂದ್ರೆ ಜಮ್ ಸ್ಟೋನ್ ಅಲ್ಲಿ ಮತ್ತೆ ವೆರೈಟೀಸ್ ಆಫ್ ಜಮ್ ಸ್ಟೋನ್ಸ್ ಬರುತ್ತೆ. ಅದ್ರಲ್ಲಿ ನಿಮ್ ಬಾಡಿ ಎಷ್ಟು ವೇಟ್ ಇರುತ್ತೋ ಅದ್ರ ಮೇಲೆ ರತ್ತಿ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರ ಅದು ವರ್ಕೌಟ್ ಆಗುತ್ತೆ ಜಮ್ ಸ್ಟೋನ್ ಅಲ್ಲಿ. ಅದರ್ವೈಸ್ ನೋ. ಜಸ್ಟ್ ನೀವು ಈಗ ಸಿಟ್ರಿಮ್ ಇದನ್ನ ಹಾಕೋದ್ರಿಂದ ನಮ್ಗೆ ಎಲ್ಲಾ ತರದ ವಿಷಸ್ ಫುಲ್ಫಿಲ್ ಆಗುತ್ತೆ. ನೀವು ಅದನ್ನ ಅಟ್ರಾಕ್ಟ್ ಮಾಡಿದೀರಾ ಅಂತಂದ್ರೆ ಸೋಲಾರ್ ಪ್ಲೆಕ್ಸಸ್ ಅಲ್ಲಿ ಏನ್ ಬ್ಲಾಕೇಜಸ್ ಇರುತ್ತೆ ಅದು ತೆಗೆಯುತ್ತೆ. ಈ ಮಾಲದಲ್ಲೂ ಅದೇ ಇರೋದು. ಇದು ಈ ಮಾಲದಲ್ಲೂ ಕೂಡ ಸಿಟ್ರಿನೇ ಇರೋದು. ಯೆಲ್ಲೋ ಕಲರ್ ಇರುತ್ತೆ. ಯೆಲ್ಲೋ ಕಲರ್ ಚಕ್ರದ್ದು ಕೂಡ ಏನದು ಕಲರ್ ಕೂಡ ಅದ್ರದ್ದೇನೆ, ಯೆಲ್ಲೋ ಕಲರ್. ಮೇಡಮ್ ಇದು ನಾನ್ ಕೇಳಿದ್ದು, ನಾನ್ ಹರಿಣಿ ಮಾತಾಡ್ತಿರೋದು ಮೇಡಮ್. ಇದು ನಾನು ಹಾಕೊಂಡಿದ್ನ, ಇದು ಮಾಲೆ ಕೊಟ್ಟಿದ್ದು ನನ್ಗೆ. ಅಂದ್ರೆ ಆಫೀಸಲ್ಲೆಲ್ಲ ತುಂಬಾ ತೊಂದರೆ ಆಗ್ತಿತ್ತು, ಕಿರಿಕಿರಿ ಆಗ್ತಾ ಇತ್ತು. ಮತ್ತೆ ತುಂಬಾ ಜನಿಂದ ಅಂದ್ರೆ ಏನು ಮಾಡ್ದೋದ್ರು ಅದು ಮಲ್ಟಿಫ್ಲೋರೇಟ್. ಅದು
ಇದು ಕೊಟ್ಟಿದ್ದು ಮೇಡಮ್, ಅದಕ್ಕೆ ಮಲ್ಟಿಫ್ಲೋರೈಟ್ ಅದು ಮೇನ್ ಆಗಿ ಅಂತ ಅಂದ್ರೆ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅಂಡ್ ನಾವು ಯೂಸ್ ಮಾಡುವಂತದ್ದು ಎಜುಕೇಶನ್ ಯೂಸ್ ಮಾಡ್ತೀವಿ. ಮಕ್ಕಳು ಕಾನ್ಸಂಟ್ರೇಷನ್ ಇಲ್ಲ, ಮೆಮೊರಿ ಪವರ್ ಇಲ್ಲ, ಅದಕ್ಕೆ ಅದು ಯೂಸ್ ಆಗುತ್ತೆ. ಅಂದ್ರೆ ಜಾಸ್ತಿ ಹೊತ್ತು ಹಾಕೊಳಕ್ ಆಗಲ್ಲ. 1 ಅವರ್ ಹಾಕೊಂಡ್ಮೇಲೆ ಮತ್ತೆ ಸ್ವಲ್ಪ ಕಿರಿಕಿರಿ ಶುರು ಆಗ್ಬಿಡುತ್ತೆ. ಅದ್ರ ಎನರ್ಜಿ ಜಾಸ್ತಿ ಇರುತ್ತೋ ಏನೋ ಗೊತ್ತಿಲ್ಲ. ಅಂದ್ರೆ ನಾನು ಕರುಂಗುಲಿ ಮಾಲ ತುಂಬಾ ಟೈಮ್ ಯೂಸ್ ಮಾಡ್ತೀನಿ. ಇದು ಮೇಡಮ್ ತುಂಬಾ ಸ್ವಲ್ಪ ಜಾಸ್ತಿ ಟೈಮ್ ಯೂಸ್ ಮಾಡಿದ್ರೆ ನೀವು ಮನ್ಸಲ್ಲಿ ಆಫೀಸ್ ಅಲ್ಲಿ ಏನಾದ್ರೂ ಕಿರಿಕಿರಿ ಅನ್ಸ್ತಾ ಇದೆ ಅಂದ್ರೆ, ನಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ನೆಗೆಟಿವ್ ಪೀಪಲ್ ಇದಾರೆ ಅಥವಾ ನೆಗೆಟಿವ್ ಥಾಟ್ಸ್ ನಮಗ್ ಬರ್ತಿದಾವೆ ಅಂತಂದ್ರೆ ಬೆಸ್ಟ್ ಗೋ ವಿತ್ ಬ್ಲಾಕ್ ಟರ್ಮಲಿನ್. ಸಿಂಪಲ್ ಬ್ಲಾಕ್ ಟರ್ಮಲಿನ್ ಯೂಸ್ ಮಾಡಿ. ಯಾಕಂದ್ರೆ ನಾನು ತುಂಬಾ ಜನಕ್ಕೂ ಕೊಟ್ಟಿದ್ದೀನಿ ಅಂಡ್ ಅದು ವರ್ಕೌಟ್ ಆಗಿದೆ. ಅದು ಒಂಥರ ನೆಗೆಟಿವ್ ಇರುತ್ತಲ್ಲ, ಹೋಗಿದ ತಕ್ಷಣ ಕಿರಿಕಿರಿ ಅನ್ಸೋದು, ಇಲ್ಲ ಕೆಲವೊಬ್ರು ಅಂತಾರೆ ಮನೆಗೆ ಹೋಗಿದ ತಕ್ಷಣ ಕಿರಿಕಿರಿ ಅನ್ಸುತ್ತೆ ಅಂತ, ಅವ್ರಿಗೂ ಕೂಡ ಬ್ಲಾಕ್ ಟರ್ಮಲ್. ಯಾಕಂದ್ರೆ ನೆಗೆಟಿವ್ ಎನರ್ಜಿ ನಮ್ ಸುತ್ತ ಇದ್ದಾಗ ನಮ್ಮ ಅವರವನ್ನ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಹಂಗಾಗಿ ಬ್ಲಾಕ್ ಟರ್ಮಲಿನ್ ಬೆಸ್ಟ್. ಇದು ಮಲ್ಟಿಫ್ಲೋರೈಟ್ ನನ್ಗೆ ಇದಕ್ಕೆ ವರ್ಕೌಟ್ ಆಗುತ್ತಾ ಡೌಟ್. ಅಂದ್ರೆ ಅದಕ್ಕೆ ಅಂದ್ರೆ ಜಾಸ್ತಿ ಹೊತ್ತು ಹಾಕೋಬಿಟ್ರೆ ಏನಾಗುತ್ತೆ? ಆಗಲ್ಲ, ಅದು ಮಾಲ ಅಲ್ಲ. ಅದನ್ನೇ ಹೇಳಿದ್ದೆ ನೋಡಿ, ಮಾಲದಲ್ಲಿ ಬೀಡ್ಸ್ ಜಾಸ್ತಿ ಇರೋದ್ರಿಂದ ಪವರ್ ಜಾಸ್ತಿ ಇರುತ್ತೆ. ಪವರು ನನ್ಗೆ ತಡ್ಕೊಳಕ್ ಆಗಲ್ಲ. ಅದೇನಾಗುತ್ತೆ ಅಂದ್ರೆ ಕೋಪ ಬಂದಂಗ ಅನ್ಸ್ಬಿಡುತ್ತೆ, ಕೋಪ ಜಾಸ್ತಿ ಆಗ್ತಾ ಇದೆಯಾ. ಹಂಗಾದ್ರೆ ನಿಮ್ಗೆ ಅದು ಆಗ್ತಿಲ್ಲ ಅಂತ ಅಂದಾಗ ಅದನ್ನ ಬಿಡಿ, ಅದನ್ನ ಯೂಸ್ ಮಾಡ್ಬೇಡಿ ಅದನ್ನ. ಅದೇ ಆಮೇಲೆ ಸ್ವಲ್ಪ ವೈಬ್ರೇಷನ್ಸ್ ಅಲ್ಲಿ ನಾವೆಲ್ಲ ಏನಕ್ಕೆ ಹಾಕೊಂತ ಇರೋದು, ನಮ್ಮನ್ನ ನಾವು ಕಾಪಾಡ್ಕೊಳ್ಲಿಕ್ಕೆ, ನಾವು ಪಾಸಿಟಿವ್ ಗೆ ಹೋಗ್ಲಿಕ್ಕೆ ಹಾಕೊಂತಿರೋದು. ಅದರಿಂದ ತೊಂದರೆ ಆಗ್ತಿದೆ ಅಂತ ಅಂದ್ರೆ ಸಮಟೈಮ್ಸ್ ಇದಕ್ಕೆ ಅದು ನಿಮ್ದು ಅದಕ್ಕೆ ಮ್ಯಾಚ್ ಆಗ್ತಾ ಇರಲ್ಲ. ಸೊ ಅವಾಗ ಅದನ್ನ ಯೂಸ್ ಮಾಡಬಾರ್ದು. ಸೊ ಹೆಲ್ತ್ಗೆ ನೀವು ಹೆಲ್ತ್ ರಿಲೇಟೆಡ್ ಆಗಿ ನೀವು ಡಿಸ್ಟರ್ಬೆನ್ಸ್ ಆಗ್ತಿದೆ ಅಲ್ವಾ, ಕಿರಿಕಿರಿ ಅನ್ಸುತ್ತೆ, ನನ್ಗೆ ಎನರ್ಜಿ ಜಾಸ್ತಿ ಅನ್ಸ್ತಿದೆ ಅಂತ ಅಂದ್ರೆ, ಅಂಡ್ ನೀವ್ ಹೇಳ್ತಿರೋ ಪ್ರಾಬ್ಲಮ್ಗೆ ಮಲ್ಟಿಫ್ಲೋರೈಟ್ ನನ್ಗೆ ಅನ್ಸಿದ ಮಟ್ಟಿಗಂತೂ ವರ್ಕೌಟ್ ಆಗಲ್ಲ. ಕಿರಿಕಿರಿ ಬೇರೆಯವ್ರ ಕಡೆಯಿಂದ ಕಿರಿಕಿರಿ ಆಗ್ತದೆ, ಇದೆಲ್ಲ ನೆಗೆಟಿವ್ ಇದು. ಆಫೀಸಲ್ಲಿ ನಂಗೆ ಸ್ವಲ್ಪ ತೊಂದರೆ ತುಂಬಾ ಆಗ್ತಾ ಇತ್ತು. ತುಂಬಾ ಅಂದ್ರೆ ಏನು ಮಾಡ್ದೋದ್ರು ಬಹಳ ತೊಂದರೆ ಆಗ್ತಾ ಇತ್ತು, ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ನನ್ಗೆ ಏನ್ ಮಾಡಿದ್ರು ಅಂದ್ರೆ ಏನು ಯೂಸ್ ಮಾಡಿ, ಬ್ಲಾಕ್ ಟರ್ಮಲಿನ್ ಯೂಸ್ ಮಾಡಿ, ಕಡಿಮೆ ಆಗುತ್ತೆ. ಓಕೆ ಮೇಡಮ್, ಓಕೆ. ಕವನ ಹೇಳಿ. ಕವನ ಹೇಳಿ. ಹಲೋ. ಇದು ಬ್ರೇಸ್ಲೆಟ್ ಡೈಲಿ ಯೂಸ್ ಮಾಡ್ಬೇಕಾ? ಅಂದ್ರೆ ನೀವು ಇದು ಕೊಟ್ಟಿದ್ರಲ್ಲ ಟೆಂಪ್ಲೇಟ್, ಅದ್ರಲ್ಲಿ ಇಟ್ರು ನಡೆಯುತ್ತಾ ಅಥವಾ ಡೈಲಿ ಯೂಸ್ ಮಾಡ್ಲೇಬೇಕಾ ಅಂತ? ಆಫೀಸಿಗೆ ಹಾಕೊಂಡ್ ಹೋದ್ರೆ ಜನಗಳು ಇರ್ತಾರೆ. ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಪ್ರೊಫೆಷನಲ್ಸ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ಡಾಕ್ಟರ್ಸ್, ಈ ತರ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡೋರು, ಆ ತರದಲ್ಲಿ ಏನಾಗುತ್ತೆ ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಅವಾಗ ಏನ್ ಮಾಡೋದು ಅಂತ ಅಂದ್ರೆ, ಮನೆಯಲ್ಲಿ ನೀವ್ ಯಾವಾಗ ಬರ್ತೀರೋ ಅವಾಗ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಬೆಸ್ಟ್ ಅಂತ ಅಂದ್ರೆ ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗೋದು. ಜೋಬ್ಸ್ ಏನಾದ್ರು ಇತ್ತು ಅಂತಂದ್ರೆ, ಪ್ಯಾಂಟ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗ್ಬೋದು, ಇಲ್ಲ ವೆರೈಟಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗ್ಬೋದು. ಅದು ಕೂಡ ಎನರ್ಜಿ ಇದ್ದೇನೆ ನಿಮ್ ಜೊತೆನೆ ಇರುತ್ತಲ್ವಾ, ಅವಾಗ್ಲೂ ಕೂಡ ಎನರ್ಜಿನೇ. ಇಲ್ಲ ಡೆಸ್ಕ್ ಮೇಲೆ ಒಂದ್ ಬೌಲ್ ಅಲ್ಲಿ ಹಾಕಿ ಇಡಿ, ತಗೊಂಡ್ ಬನ್ನಿ ಡೈಲಿ, ಅವಾಗ್ಲೂ ಕೂಡ ಯೂಸ್ಫುಲ್ ಆಗುತ್ತೆ ಅದು. ಇಲ್ಲ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೀವು ಮಲ್ಗೋ ತನಕ, ಇವಾಗ 8 o'clock ಬಂದಿದ್ದೀರಾ, 10 o'clock 2 hours ಇದ್ರೂ ಕೂಡ ಆಗುತ್ತೆ, ಏನ್ ಪ್ರಾಬ್ಲಮ್ ಏನಿಲ್ಲ. ಓಕೆ. ಆಮೇಲೆ ಇನ್ನೊಂದಿತ್ತು, ನೀವು 3 ಕಳ್ಸಿದ್ರಿ. ಒಂದು ಗ್ರೀನ್ ಅವೆಂಚರ್, ಒಂದು ಅದು ಮನಿ ಪೈರೇಟ್, ಇವಾಗ ರೀಸೆಂಟ್ ಆಗಿ ಹೃದಯ ಸ್ಪಂದನದು ಹೃದಯ ಸ್ಪಂದನ ಬ್ರೇಸ್ಲೆಟ್, ಅದು 3 ವೇರ್ ಮಾಡ್ಬೇಕಾ ಅಥವಾ 3 ವೇರ್ ಮಾಡಿ? ಯಾಕಂದ್ರೆ ಹೃದಯ ಸ್ಪಂದನದ ಬ್ರೇಸ್ಲೆಟ್ ಏನಿದೆ ಅಂತಂದ್ರೆ ಗುರುದು ಕಾಂಬಿನೇಷನ್ ಮಾಡ್ಬಿಟ್ಟು ಕೊಟ್ಟಿರೋದು, ಗುರು ತತ್ವನ ಹಾಕಿ ಕೊಟ್ಟಿರೋದು, ಬೇಗ ಬೇಗ ಕೆಲಸ ಆಗ್ಲಿ ಅಂತ. ಯಾಕಂದ್ರೆ ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ಗುರುವಿನ ಅವಶ್ಯಕತೆ ಇರುತ್ತೆ. ಅಂಡ್ ಜುಪಿಟರ್ ಇಂದು ಎನ್ಹಾನ್ಸ್ ಮಾಡಿ ಪ್ರೋಗ್ರಾಮ್ ಮಾಡಿ ಕಳ್ಸಿರೋದು. ಸೊ ಹಂಗಾಗಿ 3 ವೇರ್ ಮಾಡ್ಬೋದು. ಇಲ್ಲ ಒಂದ್ ವೇರ್ ಮಾಡ್ತಿರಂದ್ರೆ ಹೃದಯ ಸ್ಪಂದನ ಒಂದನ್ನೇ ಬೇಕಾದ್ರೆ ವೇರ್ ಮಾಡಿ. ಅದ್ರಲ್ಲೂ ಕೂಡ ಮನಿ ಅಟ್ರಾಕ್ಷನ್ ಇಂದು ಪ್ಲಸ್ ಹೆಲ್ತ್ ವೈಸ್ ಅಲ್ಲೂ ಕೂಡ ನಾನು ಸೇರ್ಸಿದ್ದೀನಿ ಆ ಒಂದ್ ಬ್ರೇಸ್ಲೆಟ್ ಅಲ್ಲಿ. ಓಕೆ, 3 ಯೂಸ್ ಮಾಡಂಗಿದ್ರೆ 3 ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನು ಇಲ್ಲ. ಜ್ಯೋತಿ ಅವರೇ ಹೇಳಿ. ಮ್ಯಾಮ್, ಇದು ಬ್ರಾಸ್ಲೆಟ್ ಅಲ್ಲಿ ಇವಾಗ ನೀವು ತೋರಿಸಿದ್ರಲ್ವಾ ರೌಂಡ್ ಶೇಪ್ ಅಲ್ಲಿ, ಆ ತರದ್ದಿರುತ್ತೆ. ಮತ್ತೆ ಅದು ಚಿಪ್ಸ್ ಅಂತ ಬರುತ್ತೆ, ಅದು ಫೋಟೋಲಿ ನೋಡಿದ್ದು ನಾನು. ಅಂಡ್ ಇನ್ನೊಂದು ತಂಬಲ್ಸ್ ಅಂತ ಬರುತ್ತೆ, ಅದನ್ನು ಬ್ರಾಸ್ಲೆಟ್ ಇರುತ್ತೆ. 3 ಸೇಮ್ ಅಥವಾ ಬೇರೆ ಎನರ್ಜಿ ಅಂತ? ಅಂದ್ರೆ ಇವಾಗ ಮೆಡಿಟೇಷನ್ ಮಾಡ್ಬೇಕಾದ್ರೆ ಟಂಬಲ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಒಂದೊಂದು ಫಾರ್ಮ್ ಆಫ್ ಒಂದೊಂದು ಯೂಸ್ ಮಾಡ್ಬೋದು. ಓಕೆ, ಇವಾಗ ಕೆಲವೊಬ್ರು ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅವ್ರಿಗೆ ನನ್ಗೆ ಹೆದರಿಕೆ ಅನ್ಸುತ್ತೆ ಬಿಸ್ನೆಸ್ ಮಾಡ್ಲಿಕ್ಕೆ, ಬಟ್ ಆದ್ರೆ ಬ್ರೇಸ್ಲೆಟ್ ಹಾಕೊಳಲ್ಲ. ಅವ್ರಿಗೆ ಏನ್ ಮಾಡ್ತೀವಿ, ಟಂಬಲ್ಸ್ ಗಳನ್ನ ಜೋಬಲ್ ಹಿಡ್ಕೊಳಕ್ ಕೊಡ್ತೀವಿ. ಸೊ ಅವಾಗ್ಲೂ ಕೂಡ ವರ್ಕೌಟ್ ಆಗುತ್ತೆ.
ಡಿಫ್ರೆಂಟ್ ವೆರೈಟೀಸ್ ಅಷ್ಟೇ. ಟಂಬಲ್ ಯೂಸ್ ಮಾಡ್ಬೋದು, ಪಿರಮಿಡ್ ಯೂಸ್ ಮಾಡ್ಬೋದು, ಯಾವಾಗ್ಲೇ ತೋರಿಸಿದ ಜಿಯಾಯ್ಡ್, ಟವರ್ಸ್, ರಿಂಗ್ಸ್, ಮಾಲಾ, ಇಯರಿಂಗ್ಸ್ ಯೂಸ್ ಮಾಡ್ತಾರೆ. ತುಂಬಾ ವೆರೈಟೀಸ್ ಇದೆ ಅದರಲ್ಲಿ. ಅದು ಗೊತ್ತಾಯ್ತು ಮ್ಯಾಮ್. ಬಟ್ ಬ್ರಾಸ್ಲೆಟ್ ಅಲ್ಲೇ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ, ಅಂದ್ರೆ ಅದು ರೌಂಡ್ ಆಗಿ ಅದು ಏನು ಅಂತ ಅಂದ್ರೆ ಇದು ಮೇಲೆ ಲೆಕ್ಕ ಬರುತ್ತೆ ಅಷ್ಟೇ. ಇದು 8 mm, ನೀವ್ ಹೇಳ್ತಿರೋದು 10 mm. ಮ್ಯಾಮ್ ಈಗ ಟ್ರೀಸ್ ಇರುತ್ತೆ ಅಲ್ವಾ, ಈಗ ಹೌದು, ಚಿಪ್ಸ್. ಆ ಚಿಪ್ಸ್ ತರನೇ ಬ್ರಾಸ್ಲೆಟ್ಸ್ ಫೋಟೋಸ್ ನೋಡಿದೀನಿ ನಾನು. ಒಂದು ಏನು ಅಂತ ಅಂದ್ರೆ ಕಲ್ಲುಗಳ ಇದು ಕ್ರಿಸ್ಟಲ್ ಕಲ್ಲು ಅಲ್ವಾ, ಕಲ್ಲುಗಳನ್ನ ಒಡೆದಾಗ ಅದರಲ್ಲಿ ಎನರ್ಜಿಸ್ ಇರಲ್ಲ. ಹಂಗಾಗಿ ಚಿಪ್ಸ್ ಗಳನ್ನ ನಾನು ಪರ್ಸನಲ್ ಆಗಿ ಸಜೆಸ್ಟ್ ಮಾಡಲ್ಲ. ಚಿಪ್ಸ್ ಕಲ್ಲು ಒಡೆದಾಗ ಸಣ್ಣ 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 ಚೂರ್ ಆಗಿರೋಂಥದ್ದು. ಅಂಡ್ ಈ ರೀತಿ ಮಾಡ್ತೀವಲ್ವಾ ನಾವು, ಈ ಮಿಷಿನಿಗೆ ಕೊಟ್ಟು ಮಾಡಿದಾಗ ಸೈಡಿಗೆಲ್ಲ ತೆಗಿತಾರೆ ಹೊಡಿಬೇಕಾದ್ರೆ. ಅವಾಗ ತುಂಡ್ ತುಂಡ್ ಮಾಡಿ 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 ಅದನ್ನ ಟ್ರೀಗಳಿಗೆ ಹಚ್ಚುತ್ತಾರೆ, ಟ್ರೀ ಅಂತ ಹೇಳ್ಬಿಟ್ಟು ಹಚ್ಚುತ್ತಾರೆ. ಬಟ್ ಅದರಲ್ಲಿ ಅಷ್ಟೊಂದು ಎನರ್ಜಿಸ್ ಎಲ್ಲ ನಿಮ್ಗೆ ಸಿಗಲ್ಲ. ಇದ್ರಷ್ಟು ಬರೀ ಬ್ರೇಸ್ಲೆಟ್ ಅಲ್ಲಿ, ಟಂಬಲ್ಸ್ ಅಲ್ಲಿ ಸಿಗೋ ಅಷ್ಟು ಚಿಪ್ಸ್ ಅಲ್ಲಿ ಸಿಗಲ್ಲ. ಓಕೆ, ಆದಷ್ಟುನು ಬ್ರೇಸ್ಲೆಟ್ ಯೂಸ್ ಮಾಡೋದು ಚೆನ್ನಾಗಿ, ಚಿಪ್ಸ್ಕಿನ್ನ ಬ್ರೇಸ್ಲೆಟ್ ಯೂಸ್ ಮಾಡೋದು ಚೆನ್ನಾಗಿ. ಓಕೆ, ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿದೆ ಯಾವ ರೀತಿ ಕ್ಲೆನ್ಸಿಂಗ್ ಮಾಡೋದು, ಪ್ರೋಗ್ರಾಮ್ ಚಾರ್ಜ್ ಹೆಂಗ್ ಮಾಡೋದು, ಅಂಡ್ ಪ್ರೋಗ್ರಾಮ್ ಅದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬರುತ್ತೆ. ಅದು ಹೀಲರ್ಸೇ ಮಾಡ್ತಾರೆ, ಬೇರೆ ಯಾರು ಕೂಡ ಮಾಡಲ್ಲ. ಬಟ್ ಅದು ನಿಮ್ಮ ಹತ್ರ ಏನಿರುತ್ತೋ ಅದನ್ನ ಅಟ್ಲೀಸ್ಟ್ ಇಷ್ಟಾದ್ರೂ ನೀವು ಮಾಡ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ಟಾಪಿಕ್ ಹೋಗೋಣ, ಹೆಲ್ತ್ ರಿಲೇಟೆಡ್ ಆಗಿ. ಓಕೆ, ಸೊ ಎಲ್ಲರೂ ಹೆಲ್ತ್ ರಿಲೇಟೆಡ್ ಆಗಿ ಒಂದು ಪೆನ್ ಬುಕ್ ತಗೊಳ್ಳಿ. ಸೊ ನಾನು ಬರೆಸ್ತೀನಿ ಏನೇನು ಅಂತ ಹೇಳ್ಬಿಟ್ಟು. ಸೊ ಹೆಲ್ತ್ ಅಲ್ಲಿ ನೀವು ಯಾವ ರೀತಿ ಅದನ್ನ ಮಾಸ್ಟರಿ ಲೆವೆಲ್ ಅಲ್ಲಿ ಯಾವ ರೀತಿ ಅದನ್ನ ನೋಡ್ಬೋದು ಅಂತ. ಓಕೆ, ಸೊ ಯಾವ್ದಾದ್ರು ನಿಮ್ಮ ಒಂದು ಹೆಲ್ತ್ ಕಂಡೀಷನ್ ಅನ್ನ ಬರೀರಿ. ಓಕೆ, ಯಾವ್ದಾದ್ರು ಆಗಿರ್ಬೋದು. ಪ್ರೆಸೆಂಟ್ ಅಲ್ಲಿ ನೀವು ಯಾವ್ದು ಹೆಲ್ತ್ ಅಲ್ಲಿ ಸಫರ್ ಮಾಡ್ತಾ ಇದ್ದೀರಾ, ಇಲ್ಲ ನಮ್ಗೆ ಇವಾಗ ಆರಾಮಿದೀವಿ ಅಂತಂದ್ರೆ ರಿಪೀಟೆಡ್ ಆಗಿ ಕೆಲವೊಂದ್ಸರಿ ಬರ್ತಾ ಇರುತ್ತಲ್ಲ, ಸಡನ್ ಆಗಿ ಕೋಲ್ಡ್ ಆಗುವಂತದ್ದು ಅಥವಾ ನನ್ಗೆ ಹೊಟ್ಟೆ ಕೆಡುವಂತದ್ದು, ಯಾವ್ದೋ ಒಂದಂತೂ ಹೆಲ್ತ್ ರಿಲೇಟೆಡ್ ಇದ್ದೇ ಇರುತ್ತೆ. ಸೊ ಅದನ್ನ ಬರೀರಿ, ಏನ್ ಪ್ರಾಬ್ಲಮ್ ಇದೆ ಅಂತ ಬರೀರಿ. ಓಕೆ, ಅಂಡ್ ಬರ್ದಾಕಿದ್ಮೇಲೆ ಆ ಒಂದು ಪಾರ್ಟಿಗೆ ನೀವು ಕೆಳಗಡೆ ಹೊಪ್ಪನೊಪ್ಪನ ಪ್ರೇಯರ್ ಅನ್ನ ಬರೀರಿ. ಅಂದ್ರೆ ಐ ಆಮ್ ಸಾರಿ ಡ್ಯಾಶ್ ಅಂದ್ರೆ ನಿಮ್ಮ ಏನಿವಾಗ ಸ್ಟಮಕ್, ಇಯರ್ ಅನ್ಸುತ್ತೋ, ಥ್ರೋಟ್ ಅನ್ಸುತ್ತೋ, ಆ ಬಾಡಿ ಪಾರ್ಟ್ಗೆ ಬರಿಬೇಕು. ಐ ಆಮ್ ಸಾರಿ ಪಾರ್ಟ್ ಹೆಸರು. ಪ್ಲೀಸ್ ಫಾರ್ ಗಿವ್ ಮಿ, ಅಗೇನ್ ನೀವೇನ್ ಸಫರ್ ಮಾಡ್ತಿದ್ದೀರಾ ಅದು. ಬಾಡಿ ಪಾರ್ಟ್ಸ್ ಬರೀರಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು. ಓಕೆ, ಒಂದು ಸಣ್ಣದಾಗಿ ಪ್ರೇಯರ್ ಮಾಡಿಸ್ತೀನಿ. ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ರಿಲೇಟೆಡ್ ಟು ದಿ ಹೆಲ್ತ್ ರಿಲೇಟೆಡ್ ಆಗಿ. ಡೀಪ್ ಬ್ರೀತ್ ಮಾಡಿ. ಆದಷ್ಟು ನಿಮ್ಮ ಒಂದು ಬಾಡಿನ ರಿಲ್ಯಾಕ್ಸ್ ಆಗಿ ಮಾಡಿ. ಇನ್ಹೇಲ್, ಎಕ್ಸ್ಹೇಲ್, inhale, exhale, inhale, exhale. ಓಕೆ, ಅಂಡ್ ಗ್ರಾಟಿಟ್ಯೂಡ್ ಅನ್ನ ಫಸ್ಟ್ ತೋರಿಸ್ಬೇಕು. ಅಂದ್ರೆ ಇವಾಗ ಪ್ರಾಬ್ಲಮ್ ಇದೆ, ಅದಕ್ಕಿಂತ ಮುಂಚೆ ಪ್ರಾಬ್ಲಮ್ ಇರಲಿಲ್ಲ. ಓಕೆ, ಇದು ಬೈ ಬರ್ತಿಂದಲ್ಲ ಇದು ಪ್ರಾಬ್ಲಮ್. ಈ ಒಂದು ಡಯಾಬಿಟಿಸ್, BP ಏನೋ ಬಂದಿರೋದು ಬೈ ಬರ್ತಿಂದಲ್ಲ, ಇವಾಗ ನಾವು ಸಫರ್ ಮಾಡ್ತಿದೀವಿ. ಎಕ್ಸಾಂಪಲ್, ಥ್ರೋಟ್ ಪೇನ್ ಪದೇ ಪದೇ ಆಗ್ತಿದೆ, ಬಟ್ ಆದ್ರೆ ಮುಂಚೆ ನಮಗ್ ಥ್ರೋಟ್ ಚೆನ್ನಾಗಿತ್ತು. ಓಕೆ, ಸೊ ಅವಾಗ ಗ್ರಾಟಿಟ್ಯೂಡ್ ತೋರಿಸದೇ ಇರೋದಕ್ಕೆ ಬಂದಿರುವಂತಹ ಕಾಯಿಲೆ ಇದು. ಸೊ ಹಾಗಾಗಿ ಆ ಪಾರ್ಟಿಗೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸಿ. ಥ್ಯಾಂಕ್ ಯು ಎಷ್ಟು ಹೇಳಕ್ ಸಾಧ್ಯ ಆಗುತ್ತೋ ಅಷ್ಟು ಥ್ಯಾಂಕ್ ಯು ಅನ್ನ ಹೇಳ್ತಾ ಹೋಗಿ. ಆ ಒಂದು ಕಾಯಿಲೆಯ ಪಾರ್ಟಿಗೆ, ಥ್ರೋಟ್ ಪೇನ್ ಅಂದ್ರೆ ಥ್ರೋಟಿಗೆ, ಓಕೆ, ಹೊಟ್ಟೆ ನೋವು ಅಂತಂದ್ರೆ ಹೊಟ್ಟೆಗೆ ಥ್ಯಾಂಕ್ ಯು ಅಂತ ಹೇಳುವಂಥದ್ದು. ಅದಾಗಿದ್ಮೇಲೆ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಒಂದು ಪೂರ್ಣ ಶರೀರ ಬಂಗಾರದ ಬೆಳಕಿನಿಂದ ತುಂಬಿದೆ ಅಂತ. ಓಕೆ, ಆ ಎನರ್ಜಿಸ್ ಇಂದ ತುಂಬಿದೆ ಅಂತ ಇಮ್ಯಾಜಿನ್ ಮಾಡಿ. ನಿಮ್ಮ ಒಂದು ದೇಹ ಬಂಗಾರದ ಬೆಳಕಿನಿಂದ ತುಂಬಿದೆ. ಅಂಡ್ ಪ್ರತಿಯೊಂದು ಅಲ್ಲಿರುವಂತಹ ಜೀವಕೋಶಗಳು ನಿಮ್ಗೆ ಎನರ್ಜೈಸ್ ಆಗ್ತಾ ಇದೆ.
ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ ಅದೆಲ್ಲ ಆಕ್ಟಿವೇಶನ್ ಆಗ್ತಾ ಇದೆ ಅಂಡ್ ಅದು ನಾರ್ಮಲ್ ಆಗಿ ನಿಮ್ಗೆ ನಿಮ್ಮ ಬಾಡಿಗೆ ಟ್ರೀಟ್ ಆಗ್ತಾ ಇದೆ, ಇಮ್ಯುನಿಟಿ ಜಾಸ್ತಿ ಆಗ್ತಾ ಇದೆ. ಜಸ್ಟ್ ಆ ರೀತಿ ಒಂದು ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ದೇಹದಿಂದ ಬಂಗಾರದ ಬೆಳಕು ಹೊಳಿತಾ ಇದೆ ಅಂಡ್ ನೀವೇನೇ ತೊಂದರೆಯಲ್ಲಿದ್ದೀರಾ ಆ ಒಂದು ತೊಂದರೆಯಲ್ಲಿರುವಂತಹ ಜೀವಕೋಶಗಳು ಆಕ್ಟಿವ್ ಆಗ್ತಾ ಇದೆ. ಅಂದ್ರೆ ಮೀನ್ಸ್ ಆಕ್ಟಿವ್ ಅಂದ್ರೆ ಗುಣ ಆಗ್ತಾ ಇದೆ. ಆ ರೀತಿ ಕಲ್ಪನೆ ಮಾಡ್ಕೊಳ್ಳಿ ಅಂಡ್ ಆ ಭಾಗಕ್ಕೆ ನೀವು ಗ್ರಾಟಿಟ್ಯೂಡ್ ಅನ್ನ ಹೇಳಿ, ಥ್ಯಾಂಕ್ ಯು ಅಂತ ಹೇಳಿ. ಓಕೆ, ಅಂಡ್ ನಿಮ್ಮ ಸುತ್ತಲೂ ಒಂದು ಪಿರಮಿಡ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ. ಬಿಳಿಯ ಬಣ್ಣದ ಪಿರಮಿಡ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ. ಓಕೆ, ಸೊ ಅದರಲ್ಲಿ ನೀವು ಕುತ್ಕೊಂಡಿದ್ದೀರಾ, ಬಿಳಿಯ ಬಣ್ಣದ ಪಿರಮಿಡ್ ಅಲ್ಲಿ ಮಧ್ಯದಲ್ಲಿ ಕುತ್ಕೊಂಡಿದ್ದೀರಾ. ಆರೋಗ್ಯದ ಸಮಸ್ಯೆ ಏನೇ ಇದ್ರೂ ಕೂಡ ಜಸ್ಟ್ ಆ ಪಿರಮಿಡ್ ಅಲ್ಲಿ ಹೇಳ್ತಾ ಹೋಗಿ, ನನ್ಗೆ ಕಷ್ಟ ಆಗ್ತಾ ಇದೆ, ನನ್ಗೆ ಇಮ್ಯುನಿಟಿ ಅನ್ನೋದಿಲ್ಲ, ನನಗೆ ತಲೆನೋವು ಜಾಸ್ತಿ ಇದೆ, ವಾಟ್ ಎವರ್ ನಿಮ್ದು ಏನೇನೆಲ್ಲ ಇದೆನೋ ಜಸ್ಟ್ ಆ ಪಿರಮಿಡ್ಗೆ ಹೇಳಿ. ನಿಮ್ಮ ಕಿಟಕಿ ಅಥವಾ ಬಾಗ್ಲು ಎಲ್ಲಿರುತ್ತೋ ಆ ಪಿರಮಿಡ್ ಅನ್ನ ಜಸ್ಟ್ ಬ್ಲೋ ಮಾಡ್ಬೇಕು, ಉಫ್ ಅಂತ ಹೇಳ್ಬಿಟ್ಟು ಸೌಂಡ್ ಬರ್ಬೇಕು. ಆ ಕಡೆ ತಿರುಗ್ಬೇಕು, ಕಿಟಕಿ ಅಥವಾ ಬಾಗ್ಲು ಎಲ್ಲಿರುತ್ತೋ ಆ ಕಡೆ ತಿರುಗ್ಬಿಟ್ಟು ಅಲ್ಲಿರುವಂತಹ ನೆಗೆಟಿವ್ ನ ನೀವು ಹೇಳಿದ್ದೀರಾ, ಸೊ ಅದನ್ನ ಜಸ್ಟ್ ಬ್ಲೋ ಮಾಡ್ತೀರಾ. ವೆರಿ ಗುಡ್. ಸೊ ಈಗ ಒಂದು ಹಸಿರು ಬಣ್ಣದ ಪಿರಮಿಡ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ. ಸೊ ಹಸಿರು ಬಣ್ಣದ ಪಿರಮಿಡ್ ಅಲ್ಲಿ ಒಳ್ಳೆದಾದಂತಹ ಶಕ್ತಿಗಳಿರುತ್ತೆ. ಆರ್ಕ್ಏಂಜಲ್ ರಾಫೆಲ್ ಅವರು ಯಾವಾಗ್ಲೂ ಕೂಡ ಪ್ರೆಸೆಂಟ್ ಇರುತ್ತೆ ಅಂಡ್ ನೀವು ನಂಬಿರುವಂತಹ ದೇವ್ರ ಆಗಿರ್ಬೋದು, ಆ ಶಕ್ತಿಗಳು ಯಾವಾಗ್ಲೂ ಕೂಡ ಪಿರಮಿಡ್ ಅಲ್ಲಿ ಇರ್ತಾರೆ. ಓಕೆ, ಜಸ್ಟ್ ನಿಮ್ಗೆ ಯಾವ ರೀತಿ ಆರೋಗ್ಯ ಬೇಕು ಅಂತ ಅನ್ನೋದನ್ನ ಇಮ್ಯಾಜಿನ್ ಕಲ್ಪನೆ ಮಾಡ್ಕೊಳ್ಳಿ. ಅಂದ್ರೆ ಇವಾಗ ಕಾಲ್ ಚೆನ್ನಾಗಿ ಆಗ್ಬೇಕು, ಕಾಲ್ ಚೆನ್ನಾಗಿ ಆಗ್ತಾ ಇದೆ ಅಂಡ್ ಎಂಡ್ ರಿಸಲ್ಟ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಗೆ ಆರೋಗ್ಯ ಬಂದ್ರೆ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ, ಎಷ್ಟು ಸಂತೋಷವಾಗಿರ್ತೀರಾ. ಆ ರೀತಿ ಕಲ್ಪನೆ ಮಾಡ್ಕೊಳ್ಳಿ, ಎಂಡ್ ರಿಸಲ್ಟ್ ಅನ್ನ ನೋಡಿ. ಅಂಡ್ ಬಾಡಿಯಲ್ಲಿ ಸದ್ಯಕ್ಕೆ ಏನಾದ್ರೂ ಕಂಫರ್ಟಬಲ್ ಆಗ್ತಾ ಇಲ್ಲ ಅಂದ್ರೆ, ಪೇನ್ ಅನ್ಸ್ತಾ ಇದ್ರೆ, ಇರಿಟೇಷನ್ ಅನ್ಸ್ತಾ ಇದ್ರೆ ಜಸ್ಟ್ ಬ್ಲೋ ಮಾಡಿ ಅದು ಹೋಗುತ್ತೆ. ಜಸ್ಟ್ ಎಮೋಷನ್ ಬಂದ್ಬಿಟ್ಟು ಸ್ಟಕ್ ಆಗ್ತಾ ಇರುತ್ತೆ ಕೆಲವೊಂದ್ಸರಿ, ಕೆಲವೊಬ್ರಿಗೆ ಮಾತ್ರ. ಯಾರಿಗಾದ್ರೂ ಇದ್ರೆ ಆ ರೀತಿ ಮಾಡಿ, ಇಲ್ಲ ಅಂದ್ರೆ ಏನ್ ಬೇಕಾಗಲ್ಲ. ಓಕೆ, ಅಂಡ್ ಅಲ್ಲಿರುವಂತಹ ಕಲ್ಪನೆ ಮಾಡ್ಕೊಳ್ಳಿ, ಅಲ್ಲಿರುವಂತಹ ಶಕ್ತಿಗಳು ನಿಮ್ಗೆ ಅವ್ರ ಕೈಯಿಂದ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆಯ ಆರೋಗ್ಯವನ್ನ ಕೊಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಬರುವಂತಹ ಆಶೀರ್ವಾದದ ಕಿರಣಗಳು ನಿಮ್ಮ ಶರೀರದ ಮೇಲೆ ಬಿದ್ದು ಅಲ್ಲಿರುವಂತಹ ಕಾಯಿಲೆಗಳು ವಾಸಿ ಆಗ್ತಾ ಇದೆ, ಗುಣ ಆಗ್ತಾ ಇದ್ದೀರಾ. ಸೊ ಮುಖದ ಮೇಲೆ ಸ್ವಲ್ಪ ನಗು ಇರ್ಲಿ, ಆರೋಗ್ಯ ನಿಮ್ಗೆ ಆಲ್ರೆಡಿ ಬಂದಿದೆ. ಓಕೆ, ಈಗ ಇಮ್ಯಾಜಿನ್ ಮಾಡಿರುವಂತಹ ಒಂದು ಹಸಿರು ಬಣ್ಣದ ಪಿರಮಿಡ್ ಅನ್ನ ಜಸ್ಟ್ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಿ, ಅಂದ್ರೆ ಯೂನಿವರ್ಸ್ಗೆ ಕನೆಕ್ಟ್ ಮಾಡ್ಬೇಕು. ಅಂದ್ರೆ ದೊಡ್ಡದು ಮಾಡ್ತಾ ಮಾಡ್ತಾ ಅದು ಮರ್ಜ್ ಆಗ್ಬೇಕು. ಓಕೆ, ಅದರಿಂದ ಏನಾಗುತ್ತೆ, ನೀವು ಆ ಒಂದು ಪಾಸಿಟಿವ್ನೆಸ್ ಅನ್ನ ನೀವು ಕಳಿಸ್ತಾ ಇದ್ದೀರಾ, ಯೂನಿವರ್ಸ್ಗೆ ಕಳಿಸ್ತಾ ಇದ್ದೀರಾ. ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಉಸಿರಾಟದ ಮೇಲೆ ಗಮನ ಇರಲಿ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಪ್ರೆಸೆಂಟ್ ಮೂಮೆಂಟ್ಗೆ ಬನ್ನಿ. ನಿಮ್ಮ ಕೈಗಳನ್ನ, ಎರಡು ಕೈಗಳನ್ನ ಮುಷ್ಟಿ ಮಾಡಿ ತೆಗೆಯೋದು, ಮುಷ್ಟಿ ಮಾಡೋದು ಮತ್ತೆ ಬಿಡೋದು, ಆ ರೀತಿ ಮಾಡಿ. ಅಂಡ್ ನಿಧಾನವಾಗಿ ಎರಡೂ ಕೈಗಳನ್ನ ಉಜ್ಜಿ. ಸೊ ಪಿರಮಿಡ್ ಹೀಲಿಂಗ್ ಆಗಿರೋದ್ರಿಂದ ಕೈಗಳು ಸ್ವಲ್ಪ ಹೀಟ್ ಆಗಿರುತ್ತೆ, ಇಟ್ಸ್ ಎ ನಾರ್ಮಲ್. ಚೆನ್ನಾಗಿ ಉಜ್ಜಿಬಿಟ್ಟು ನಿಮ್ಮ ಕಣ್ಗಳ ಹತ್ರ ಒತ್ತಿಟ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತು. ಸೊ ಇನ್ನೂ ಏನಾದ್ರೂ ಬಾಡಿಯಲ್ಲಿ ನೆಗೆಟಿವ್ಸ್ ಏನಾದ್ರೂ ಇತ್ತು ಅಂತ ಅಂದ್ರೆ ಅದು ಹೋಗುತ್ತೆ. ನಿಧಾನವಾಗಿ ಕಣ್ಣನ್ನ ಓಪನ್ ಮಾಡಿ, ಲೆಫ್ಟ್ ಅಂಡ್ ರೈಟ್ ಅನ್ನ ನೋಡಿ, ಆಮೇಲೆ ಸ್ಕ್ರೀನ್ ಅನ್ನ ನೋಡಿ.
ಓಕೆ, ನಿಧಾನವಾಗಿ ಕಂಡ್ಬಿಡಿ. ಲೆಫ್ಟ್ ಅಂಡ್ ರೈಟ್ ನೋಡಿ, ಆಮೇಲೆ ಸ್ಕ್ರೀನ್ ಅನ್ನ ನೋಡಿ. ಯಾರಾದ್ರೂ ಶೇರ್ ಮಾಡ್ತೀರಾ ಹೆಂಗ್ ಅನ್ಸ್ತು ಅಂತ? ಮೇಡಮ್, ಮನು ಅವರೇ ಹೇಳಿ. ಇಲ್ಲ, ಆಕ್ಚುಲಿ ನನಗೆ ಹೆಲ್ತ್ ತುಂಬಾ ಚೆನ್ನಾಗೇ ಇದೆ. ಬಟ್ ಯಾವಾಗಾದ್ರೂ ಒಮ್ಮೊಮ್ಮೆ ಏನಾಗ್ತಿತ್ತು ಅಂದ್ರೆ ನನಗ್ ತೊಂದರೆ ಆದ್ರೆ ಹೊಟ್ಟೆಯಿಂದನೇ ಪ್ರಾಬ್ಲಮ್ ಆಗೋದು. ನನಗೆ ಬೇರೆ ಯಾವ್ದು ಸಮಸ್ಯೆ ಇರ್ಲಿಲ್ಲ. ಹೊಟ್ಟೆದ್ ಏನಾದ್ರೂ ಒಂದೊಂದ್ಸಲ ಹೊಟ್ಟೆ ಕೆಟ್ಟೋಗ್ಬಿಟ್ರೆ ಒನ್ ಡೇ ಏನಾದ್ರೂ ತ್ರಾಸ ಆಗೋದು, ಪದೇ ಪದೇ ಟಾಯ್ಲೆಟ್ ಹೋಗ್ಬೇಕು ಅನ್ಸೋದು, ಇಂಥದ್ದು ಒಂದೇ ಆಗ್ತಿತ್ತು. ಒನ್ ಡೇ ಆತರ ಇರ್ತಿತ್ತು. ಬಟ್ ಯಾವಾಗ ನಾನು ರೇಖಿ ತಗೊಂಡ್ನಲ್ಲ, ರೇಖಿ ತಗೊಂಡ್ಮೇಲೆ ನನಗೆ ಕ್ಲಿಯರ್ ಆಗ್ತಾ ಬಂದ್ಬಿಡ್ತು ಒಂದೇ ಸಲ. ಅದು ಟೈಮ್ಸ್ ಏನೋ ಆಗ್ತಿತ್ತು. ಬಟ್ ಇವತ್ತಿನ ಮಾಡೋದ್ರಿಂದ ಮತ್ತು ಒಂಥರ ಎನರ್ಜಿ ಸ್ವಲ್ಪ ಜಾಸ್ತಿ, ಎನರ್ಜಿ ಜಾಸ್ತಿ ಆಯ್ತು. ಓಕೆ, ಥ್ಯಾಂಕ್ ಯು ಮನೋಹರ್. ಯಾರಾದ್ರೂ ಮತ್ತೆ ಇನ್ನೊಂದು ಶೇರ್ ಮಾಡ್ತೀರಾ? ಮೇಡಮ್ ನಮಸ್ತೆ. ನಮಸ್ತೆ. ನಾನು ನಿಮ್ಮ ಹತ್ರ ಶೇರ್ ಮಾಡಿದೀನಿ ಒಂದು ವಿಷಯ. ಏನಂತರ ಮಾರ್ಚ್ ಇಂದ ಸತತವಾಗಿ ನಮ್ಮ ತಾಯಿ ಮತ್ತೆ ನನ್ನ ಸೊಸೆ ಹಾಸ್ಪಿಟಲೈಸ್ ಆಗಿದ್ರು ಅಂತ. ಈ ತಿಂಗಳು 8ನೇ ತಾರೀಕು ನಮ್ಮ ತಾಯಿ ಡಿಸ್ಚಾರ್ಜ್ ಆಗಿತ್ತು. ಆ 8ನೇ ತಿಂಗಳು ನಾನು ಸೆಲ್ಫ್ ಕೇರ್ ಇರ್ಲಿಲ್ಲ ಅಂತ ಹೇಳಿದೆ. ಯಾವ ಮಟ್ಟಿಗಿನ ಸುಸ್ತು, ಯಾವ ಮಟ್ಟಿಗಿನ ಆಯಾಸ ನನಗೆ ಅಂತಂದ್ರೆ, ಉಸಿರಾಡಿದ್ರೆ ನಂಗೆ ತಲೆ ಒಳಗಡೆ ಸುಸ್ತು, ಅಷ್ಟು ಒಂಥರ ಸ್ಟ್ರೆಸ್ ಲೆವೆಲ್. ಹಿಂಗಾಗಿ ನನಗೆ ಬರೆಯೋಕ್ ಕಷ್ಟ ಆಗ್ತಾ ಇತ್ತು. ನನಗೊಂದು ಅಸೈನ್ಮೆಂಟ್ ಬಂದಿದೆ, ಬರೀಕ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲ. ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್. ನಾನು ಇವತ್ತು ಬಂದು ಇಲ್ಲಿ ಕೂತ ತಕ್ಷಣ ಯಾಕೋ ನನ್ಗೆ ಏನ್ ಅನಿಸ್ತು ಅಂತಂದ್ರೆ, ಓಕೆ, ನಾನು ಇವತ್ತು ಗೋಲ್ಡನ್ ಲೈಟ್ ನನ್ನ ಮೇಲೆ ಬೀಳ್ತಾ ಇದೆ ಅಂತ ನೀವ್ ಏನ್ ಹೇಳಿದ್ರಿ, ಅದನ್ನ ಇದಕ್ ಮುಂಚೆ ನೀವಿನ್ನು ಪ್ರೋಗ್ರಾಮ್ ಶುರು ಮಾಡೋದಕ್ ಮುಂಚೆ ಅದನ್ನ ಮಾಡ್ಕೊಂಡಿದ್ದೆ. ನಾನು ಕಾಂಪ್ರಸ್ ಆಗಿ ಹೇಳ್ತಾ ಇಲ್ಲ, ಏನೋ ಹೇಳ್ತಿಲ್ಲ. ಆಮೇಲೆ ನನಗೆ ಇದನ್ನ ಯಾರು ಹೇಳು ಕೊಟ್ಟಿರ್ಲಿಲ್ಲ, ಸುಮ್ಮನೆ ಮಾಡಿದೆ ನಾನು. ಓಕೆ, ಯಾವ ರೀತಿ ಅನ್ಸ್ತು ಹೀಲಿಂಗ್? ಯಾವ ರೀತಿ ಅನ್ಸ್ತು ಮಾಡಿಸ್ಬೇಕಾದ್ರೆ? ನನ್ಗೆ ದಟ್ ಗ್ರೀನ್ ಕಲರ್ ಪಿರಮಿಡ್ ನಾ ತುದಿ ಆಕಾಶಕ್ಕೆ ಮುಟ್ಟಿ ಇಡೀ ಭೂಮಂಡಲವನ್ನ ಆವರಿಸ್ಕೊತಾ ಹೋದಂಗ ನನ್ನ ಹೃದಯ ಎಕ್ಸ್ಪ್ಯಾಂಡ್ ಆದಂಗ ಅನ್ಸ್ತು. ಓಕೆ, ಲೈಟ್ ಫೀಲಿಂಗ್ ಆಯ್ತು. ಹೃದಯ ಫುಲ್ ಈ ಕಡೆ ಇಷ್ಟಗ್ಲ ಅಗ್ಲವಾಗ್ತಿದೆ ಅನ್ನೋ ಫೀಲಿಂಗ್. ಓಕೆ, ಥ್ಯಾಂಕ್ ಯು ಸುಮಾರು. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ಮೇಡಮ್, ನಾ ಶ್ರುತಿ. ಹೇಳಿ. ನನಗೆ ತುಂಬಾ 4-5 ವರ್ಷದಿಂದ ಮೈಗ್ರೇನ್, ಸ್ವಲ್ಪ ತಲೆನೋವು ಬಹಳ ಇತ್ತು. ನೀವ್ ಇವತ್ ಮಾಡ್ಸಿದ್ರಿಂದ ಒಂದ್ ಸ್ವಲ್ಪ ನರಗಳೆಲ್ಲ ಒಂಥರ, ನಾನು ಮಾಡ್ತಾ ಇರುವಾಗ ನರಗಳೆಲ್ಲ ಒಂದ್ ಸ್ವಲ್ಪ ಜುಮ್ ಜುಮ್ ಅನ್ನೋದು, ಆ ರೀತಿಯಾಗಿ ಒಂದ್ ಸ್ವಲ್ಪ ರಿಲೀಫ್ ಅಂತ ಅನಿಸ್ತು ಮೇಡಮ್ ನನಗೆ. ಚೆನ್ನಾಗ್ ಅನಿಸ್ತು. ಓಕೆ, ಸೊ ಈ ರೀತಿ ನೀವು ಹೆಲ್ತ್ ವೈಸ್ ಅಲ್ಲಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೋಬಹುದು. ಓಕೆ, ಇದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಆದ್ರೂ ಕೂಡ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಪಿರಮಿಡ್ ಹೀಲಿಂಗ್ ಅಲ್ಲಿ ನಾವು ಇದನ್ನ ಮಾಡ್ತಾ ಹೋಗ್ತೀವಿ. ಅಂಡ್ ಅದನ್ನ ನಾವು ಗ್ರಾಂಟೆಡ್ ಆಗಿ ತಗೊಂಡಿರ್ತೀವಿ ಕೆಲವೊಂದ್ಸರಿ. ಹಂಗಾಗಿ ನಾವು ನಿಮ್ಗೆ ಫಸ್ಟ್ ಪ್ರಾಬ್ಲಮ್ ಏನು ಅದ್ರ ರಿಲೇಟೆಡ್ ಆಗಿ ಹೊಪೊನೊಪೊನೊ ಬರ್ಸುವಂಥದ್ದು ಅಂಡ್ ಅದನ್ನ ಅಲೈನ್ಮೆಂಟ್ ಮಾಡುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ರಿಲೇಶನ್ಶಿಪ್. ಸೊ ರಿಲೇಶನ್ಶಿಪ್ ಅಲ್ಲಿ ನೀವು ಮೊದ್ಲು ಬರಿಬೇಕಾಗಿರೋದು, ಯಾರ ಹತ್ರ ನಿಮ್ಗೆ ಪ್ರಾಬ್ಲಮ್ ಇದೆ, ಹಸ್ಬೆಂಡಾ ಅಥವಾ ವೈಫಾ ಅಥವಾ ಕಸ್ಟಮರ್ಸ್ ಜೊತೆನಾ, ಎಂಪ್ಲಾಯೀಸ್ ಜೊತೆನಾ, ಬಾಸ್ ಜೊತೆನಾ, ಅಕ್ಕ ತಂಗಿ, ಅತ್ತೆನೋ ಸೊಸೆನೋ, ಯಾವ್ದ್ರಲ್ಲಿ ನಿಮ್ಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಅನ್ಸುತ್ತೆ ಅಂತ ಅನ್ನೋದೇ ಬರೀರಿ. ಅಕಸ್ಮಾತ್ ಯಾರ್ದಲ್ಲೂ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್. ಯಾಕಂದ್ರೆ ಕೆಲವೊಬ್ರು ತುಂಬಾನೇ ಸಫರ್ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಆರಾಮ್ ಇರ್ತಾರೆ, ನೋ ಪ್ರಾಬ್ಲಮ್. ಇಲ್ಲ ಅಂತ ಅಂದ್ರೆ ಫ್ರೆಂಡ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಅನ್ಸಿದ್ರೆ ಅದನ್ನು ಕೂಡ ಬರಿಬಹುದು. ಓಕೆ, ಸೊ ಅದನ್ನ ಬರೀರಿ. ಮೊದ್ಲು ನಿಮ್ಗೆ ರಿಲೇಶನ್ಶಿಪ್ ವೈಸ್ ಅಲ್ಲಿ ನೀವೇನು ಸಫರ್ ಮಾಡ್ತಾ ಇದ್ದೀರಾ, ರಿಲೇಶನ್ಶಿಪ್ ಇಂದ ಏನಾದ್ರೂ ಪ್ರಾಬ್ಲಮ್ ಏನು ಇಲ್ಲ ಅಂತ ಅಂದ್ರೆ ಬರೀ ಅವಶ್ಯಕತೆ ಏನಿರೋದಿಲ್ಲ. ಸುಮ್ನೆ ಜಸ್ಟ್ ಹೀಲಿಂಗ್ ಅನ್ನ ತಗೊಳ್ಳಿ, ಹೀಲಿಂಗ್ ಆಗುತ್ತೆ. ಓಕೆ, ಏನಾದ್ರೂ ಪರ್ಟಿಕ್ಯುಲರ್ ಆಗಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಆ ಒಂದು ಪ್ರಾಬ್ಲಮ್ ಅನ್ನ ಬರೀ. ಓಕೆ, ಸೊ ನೆಕ್ಸ್ಟ್ ಏನು ಅಂತ ಅಂದ್ರೆ, ಯಾವುದೋ ಒಂದು ಜಗಳ ಅಂತ ಆಗಿರುತ್ತೆ, ಆ ಒಂದು ಸಿಚುವೇಶನ್ ನಿಮ್ಗೆ ಪದೇ ಪದೇ ನೆನ್ಪು ಬರ್ತಾ ಇರುತ್ತೆ. ಅದರಿಂದ ನೀವು ಏನ್ ಕಲ್ತ್ರಿ ಅಂತನಾದ್ರೂ ಬರಿಬಹುದು. ಒಂದು ನಿಮ್ಮ ಲೆಸನ್ ನಾನು ಏನ್ ಕಲ್ತೆ ಅಂತನಾದ್ರೂ ಬರಿಬಹುದು. ಇನ್ನೊಂದೇನು ಅಂತಂದ್ರೆ, ಇವಾಗ ಎಕ್ಸಾಂಪಲ್ ವೈಫ್ ಜೊತೆ ನಾನು ಜಗಳ ಮಾಡ್ತೀನಿ, ಬಟ್ ವೈಫ್ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಒಂದು ನೀಡ್ ನ ಫುಲ್ಫಿಲ್ ಮಾಡ್ತಾ ಇರ್ತಾರೆ.
ಓಕೆ. ಅಂಡ್ ಅವರು ಡೈಲಿ ನಿಮ್ಗೆ ಊಟ ಅಡ್ಗೆ ಮಾಡ್ಕೊಡ್ತಿರೋದು, ಅಥವಾ ಹಸ್ಬೆಂಡ್ ಅಂತ ಅಂದ್ರೆ ಏನೋ ನಿಮ್ಗೆ ಒಂದು ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ಅಮೌಂಟ್ ದುಡ್ಡು ತರ್ತಾ ಇರ್ತಾರೆ. ಯಾವ್ದಾದ್ರು ಒಂದೆರಡು ಪಾಸಿಟಿವ್ನೆಸ್ ಅನ್ನ ಅವ್ರದ್ದು ಬರಿಬೇಕು. ಆ ಸಿಚುವೇಶನ್ ರಿಲೇಟೆಡ್ ಆಗಿ ಆಲ್ಮೋಸ್ಟ್ ನೀವು ಪ್ರಾಬ್ಲಮ್ ಬರ್ದಿದ್ದೀರಾ, ಆ ಸಿಚುವೇಶನ್ ರಿಲೇಟೆಡ್ ಆಗಿ ಹುಡುಕ್ಬಿಟ್ಟು ನೀವು ಒಂದು ಪಾಸಿಟಿವ್ನೆಸ್ ಅನ್ನ ಬರೀರಿ. ನೆಕ್ಸ್ಟ್ ಪಾಸಿಟಿವ್ನೆಸ್ ಅನ್ನ ಬರಿಬೇಕು. ಯಾವ ರೀತಿ ಅಂತ ಅಂದ್ರೆ ಸೇಮ್, ಯಾವುದೋ ಒಂದು ವಿಷಯದಲ್ಲಿ ಮುಂಚೆ ಅವರು ನಮ್ಗೆ ಹೆಲ್ಪ್ ಮಾಡಿರ್ತಾರೆ, ಏನೋ ಒಂದು ತಂದು ಕೊಟ್ಟಿರೋದು, ಏನೋ ಒಂದು ಸಂತೋಷದ ಕ್ಷಣಗಳು, ಅದನ್ನಾದ್ರೂ ಬರಿಬೋದು. ಇಲ್ಲ ಅಂತ ಅಂದ್ರೆ ನಿಮ್ಗೆ ಗೊತ್ತಿದ್ರೆ ಶಾರ್ಟ್ ಅಲ್ಲಿ ನನ್ಗೆ ಈ ರೀತಿ ಹೆಲ್ಪ್ ಆಗಿದೆ ಅವ್ರ ಕಡೆಯಿಂದ, ಜಗಳ ಆಗಿರೋದು ಓಕೆ, ಬಟ್ ಆದ್ರೆ ಅವ್ರ ಕಡೆಯಿಂದ ನಮ್ಗೆ ಈ ರೀತಿ ಹೆಲ್ಪ್ ಆಗಿದೆ, ನಮ್ಗೆ ಅವ್ರು ಈ ರೀತಿ ನಮ್ಮ ಒಂದು ವಿಶ್ ನ ಫುಲ್ಫಿಲ್ ಮಾಡಿದ್ದಾರೆ. ಓಕೆ, ಅದನ್ನ ಬರಿಬೇಕು. ಓಕೆ, ಸೊ ಬರ್ದಾಗಿದ್ಮೇಲೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನನ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಎಲ್ಲರೂ ವಿಡಿಯೋ ಆಫ್ ಮಾಡಿದ್ದೀರಾ. ಓಕೆ, ಸೊ ಇವಾಗ ಅದ್ರ ರಿಲೇಟೆಡ್ ಆಗಿ ಒಂದು ಪ್ರೇಯರ್ ಅನ್ನ ಮಾಡಿಸ್ತೀನಿ, ಮೆಡಿಟೇಷನ್ ಅನ್ನ ಮಾಡಿಸ್ತೀನಿ. ಜಸ್ಟ್ ಎಲ್ಲರೂ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ರಿಲೇಟೆಡ್ ಟು ದಿ ರಿಲೇಶನ್ಶಿಪ್. ಡೀಪ್ ಬ್ರೀತ್ ಮಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಅಂಡ್ ನಿಮ್ಮ ಒಂದು ಸುತ್ತಲೂ ಒಂದು ರೋಸ್ ಕಲರ್ ಅಂದ್ರೆ ಗುಲಾಬಿ ಬಣ್ಣದ ಒಂದು ಬಬಲ್ ಇದೆ ಅಂತ. ಓಕೆ, ಪಿರಮಿಡ್ ಅಲ್ಲ, ಬಬಲ್. ಬಬಲ್ ಅಂದ್ರೆ ಗೊತ್ತಲ್ಲ, ಬಲೂನ್ ಟೈಪ್ ಅಲ್ಲಿ ನಾವು ಈ ಸೋಪಿಂದು ಮಾಡ್ತೀವಲ್ಲ ಗುಳ್ಳೆ, ಆ ತರದ್ದು. ಅದು ಗುಲಾಬಿ ಬಣ್ಣ. ಸೊ ಅದ್ರ ಮಧ್ಯ ನೀವಿದ್ದೀರಾ. ಈಗ ಯಾವ ವ್ಯಕ್ತಿ ಜೊತೆ ನಿಮ್ಗೆ ಸಂಬಂಧದಲ್ಲಿ ಕೆಟ್ಟದಾಗಿದೆ ಅಂದ್ರೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ, ಸಫರ್ ಮಾಡ್ತಾ ಇದ್ದೀವಿ, ಬಟ್ ಅದೇ ಜೀವನ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಒಂದು ವ್ಯಕ್ತಿಯನ್ನ ನಿಮ್ಮ ಮುಂದೆ ಅವರಿದ್ದಾರೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಅಂಡ್ ಹೋಪನೊಪ್ಪನ ಪ್ರೇಯರ್ ಅನ್ನ ಅವ್ರ ಮುಂದೆ ನೀವು ಹೇಳ್ತಾ ಇದ್ದೀರಾ. ಓಕೆ, ಐ ಆಮ್ ಸಾರಿ ಅವ್ರ ಹೆಸರು, ಪ್ಲೀಸ್ ಫರ್ಗಿವ್ ಮೀ ಅವ್ರ ಹೆಸರು, ಐ ಥ್ಯಾಂಕ್ ಯು ಅವ್ರ ಹೆಸರು, ಐ ಲವ್ ಯು ಅವ್ರ ಹೆಸರು. ಮತ್ತೊಂದ್ಸತಿ ಮಾಡಿ. ಸೊ ಇವಾಗ ಅವ್ರ ಫೇಸ್ಗೆ ಕನೆಕ್ಟ್ ಆಗಿ ಜಸ್ಟ್ ಅವ್ರ ಕಣ್ಗಳನ್ನ ನೋಡ್ತಾ ನೀವು ಹೇಳ್ಬೇಕು. ಇಮ್ಯಾಜಿನರಿಯಲ್ಲಿ ನೀವು ಇದ್ದೀರಾ, ಅವರು ಇದ್ದೀರಾ ಎದುರುಗಡೆ. ಸೊ ಇಮ್ಯಾಜಿನರಿಯಲ್ಲಿ ನೀವು ಹೇಳ್ಬೇಕಾಗುತ್ತೆ. ಐ ಆಮ್ ಸಾರಿ ಅವ್ರ ಹೆಸರನ್ನ ಹಾಕಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಓಕೆ, ಸೊ ನಿಮ್ಮ ಇಬ್ಬರು ಮಧ್ಯ ಒಂದು ಪ್ರೀತಿಯ ಒಂದು ಬೆಳಕು ಮತ್ತೆ ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಶಕ್ತಿ ನಿಮ್ ಕಡೆಯಿಂದನೂ ಬರ್ತಾ ಇದೆ ಅಂಡ್ ಅವ್ರ ಕಡೆನೂ ಬರ್ತಾ ಇದೆ ಅನ್ನೋ ಒಂದು ಕಲ್ಪನೆ ಇರಲಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವ್ರ ನೀವು ಮುಂದೆ ಇದ್ದೀರಾ, ಆ ಒಂದು ಪ್ರೀತಿಯ ಬೆಳಕು ಮತ್ತು ಅಂಡ್ ಪರಸ್ಪರವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತಲ್ಲ ಯೂಶುವಲ್ ಆಗಿ. ಸೊ ಹಂಗಾಗಿ ಪರಸ್ಪರ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ನಿಮ್ ಕಡೆಯಿಂದ ಅಂಡ್ ಅವ್ರ ಕಡೆಯಿಂದನೂ ಕೂಡ ಬರ್ತಾ ಇದೆ. ಕೆಲವೊಂದ್ಸರಿ ಕಷ್ಟ ಆಗ್ಬಹುದು ಮಾಡ್ಬೇಕಾದ್ರೆ, ಬಟ್ ಆದ್ರೆ ಮಾಡಿ. ಈಗ ಹಸಿರು ಬಣ್ಣದ ಪಿರಮಿಡ್ ಅನ್ನ ಕಲ್ಪನೆ, ಬಬಲ್ ನಲ್ಲಿ ನೀವಿದ್ದೀರಾ, ಬಟ್ ಅದು ನಿಮ್ಮ ಸುತ್ತಲೂ ಒಂದು ಹಸಿರು ಬಣ್ಣದ ಪಿರಮಿಡ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ. ಹಸಿರು ಬಣ್ಣದ ಪಿರಮಿಡ್ ಅಲ್ಲಿ ಯಾವಾಗ್ಲೂ ಕೂಡ ಆರ್ಕೇಂಜಲ್ ರಾಫೆಲ್, ಆರ್ಕೇಂಜಲ್ ಮೈಕಲ್, ಮತ್ತೆ ನಿಮಗೆ ಇಷ್ಟ ಆಗಿರುವಂತಹ ದೇವತೆಗಳು ಆಗಿರ್ಬೋದು, ನೀವು ಇಷ್ಟಪಡುವಂತಹ ದೇವರಾಗಿರ್ಬೋದು, ಎಲ್ಲರೂ ಕೂಡ ಅವ್ರದ್ದು ಪ್ರೆಸೆನ್ಸ್ ಇರುತ್ತೆ. ಓಕೆ, ನಿಮ್ಮ ಸಂಬಂಧಗಳಿಗೆ ಅವ್ರು ಯಾರೇ ಆಗಿರ್ಬೋದು, ನೀವು ಮತ್ತೆ ಅನದರ್ ಪರ್ಸನ್. ಓಕೆ, ಅವ್ರು ನಿಮ್ಮಿಬ್ರಿಗೂ ಕೂಡ ಅಲ್ಲಿರುವಂತಹ ಶಕ್ತಿಗಳು ಆಶೀರ್ವಾದ ಮಾಡ್ತಾ ಇದೆ. ಆ ಒಂದು ಪ್ರೀತಿಯ ಶಕ್ತಿ
ನಿಮ್ಮ ಇಬ್ಬರು ಮೇಲೂ ಕೂಡ ಹರಿತಾ ಇದೆ ಅನ್ನೋ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಓಕೆ. ಅಂಡ್ ಬಬಲ್ ಇಂದ ಹೊರಗಡೆ ಬನ್ನಿ. ಸೊ ನೀವು ಪಿರಮಿಡ್ ಅಲ್ಲಿ ಇರ್ತೀರಾ. ಬಬಲ್ ಇಂದ ಜಸ್ಟ್ ಹೊರಗಡೆ ಬನ್ನಿ. ಸೊ ಹಸಿರು ಬಣ್ಣದ ಪಿರಮಿಡ್ ಅಲ್ಲಿ ಇರ್ತೀರಾ. ಅಂಡ್ ಎಂಡ್ ರಿಸಲ್ಟ್ ಅನ್ನ ನೀವು ಕಲ್ಪನೆ ಮಾಡ್ಕೋಬೇಕು. ಆ ವ್ಯಕ್ತಿಯಿಂದ ನಾನ್ ಹಿಂಗಿರ್ಬೇಕು, ಈ ತರ ಫ್ರೆಂಡ್ಶಿಪ್ ನನ್ಗಿರ್ಬೇಕು, ಅಥವಾ ನನ್ನ ಹಸ್ಬೆಂಡ್ ಈ ರೀತಿ ಇರ್ಬೇಕು, ನಾವು ಚೆನ್ನಾಗಿ ಓಡಾಡ್ಕೊಂಡಿರ್ತೀವಿ, ಮೂವಿಗೆ ಹೋಗ್ತೀವಿ, ವಾಟ್ ಎವರ್, ನಿಮ್ಗೆ ಟ್ರಾವೆಲ್ ಮಾಡ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ ಮನೆಯಲ್ಲಿ, ಇಲ್ಲ ಹೊರಗಡೆ ಡಿನ್ನರ್ಗೆ ಹೋಗ್ತೀವಿ. ಆ ತರ ಎಂಡ್ ರಿಸಲ್ಟ್ ಅನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ ಅಂಡ್ ಯೂನಿವರ್ಸ್ಗೆ ಧನ್ಯವಾದಗಳನ್ನ ಹೇಳಿ. ಓಕೆ. ಅಂಡ್ ಹಸಿರು ಬಣ್ಣದ ಪಿರಮಿಡ್ ಅನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡ ಮಾಡ್ತಾ ಮಾಡ್ತಾ ಯೂನಿವರ್ಸ್ಗೆ ಕನೆಕ್ಟ್ ಮಾಡಿ. ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಓಕೆ. ಪ್ರೆಸೆಂಟ್ ಮೂಮೆಂಟಿಗೆ ಬನ್ನಿ. ಅಂಡ್ ಎರಡೂ ಕೈಗಳನ್ನ ಚೆನ್ನಾಗಿ ಉಜ್ಜಿ ನಿಮ್ಮ ಮುಖದ ಮೇಲೆ ಇಟ್ಕೊಳ್ಳಿ. ಹೀಟ್ ಅಂತೂ ಬರುತ್ತೆ. ಹೀಟ್ ಬಂದ್ರೆ ನಾರ್ಮಲ್. ಆ ಕಡೆ ಈ ಕಡೆ ತಿರುಗಿ ಆಮೇಲೆ ಸ್ಕ್ರೀನ್ ಅನ್ನ ನೋಡಿ. ಓಕೆ. ನಿಧಾನವಾಗಿ ಕಣ್ಣನ್ನ ಬಿಡಿ. ಓಕೆ. ಯಾರಾದ್ರೂ ಶೇರ್ ಮಾಡ್ತೀರಾ? ರಿಲೇಶನ್ಶಿಪ್ ಏನಾದ್ರೂ ಪ್ರಾಬ್ಲಮ್ ಯಾರಿಗಾದ್ರೂ ಇತ್ತ? ಹೆಂಗನ್ಸ್ತು? ಯಾರಾದ್ರೂ ಶೇರ್ ಮಾಡ್ತೀರಾ? ಶ್ರುತಿ, US. ಮ್ಯಾಮ್, ಕಮಲಾ. ನಮಸ್ತೆ, ಹೇಳಿ ಶ್ರುತಿ ಅವ್ರು, ಹೇಳಿ. ಹಾ ಮೇಡಮ್, ನನಗೆ ಬಂದ್ಬಿಟ್ಟು ನಾನು ಗ್ರೀನ್ ಇದ್ರಲ್ಲಿ ಪಿರಮಿಡ್ ಅಲ್ಲಿ ಕೂತಾಗ, ಅಂದ್ರೆ ನಮ್ಮ ಮನೆಯವ್ರು ನನ್ನ ಔಟ್ ಸೈಡ್ ಎಲ್ಲೂ ಜಾಸ್ತಿ ಕರ್ಕೊಂಡು ಹೋಗಲ್ಲ, ಮನೇಲೇ ಜಾಸ್ತಿ ಇರ್ಬೇಕು ಅಂತ ಇಷ್ಟಪಡ್ತಾರೆ ಅವರು. ನನಗೆ ತುಂಬಾ ಆಸೆ ಔಟ್ ಸೈಡ್ ಹೋಗಕ್ಕೆ. ಆ ಪ್ರಕಾರ ಮಾಡಿದಾಗ ನಾನು ಹೇಳ್ಕೊಂತ ಇದ್ದಾಗ ಅವ್ರ ಮುಖದಲ್ಲಿ ನಗು ಬಂತು. ನನ್ ಮುಖದಲ್ಲೂ ನಗು ಬಂತು, ಅವ್ರ ಮುಖದಲ್ಲೂ ನನ್ ನಗು ಕಾಣಿಸ್ತು ಮೇಡಮ್. ಚೆನ್ನಾಗ್ ಅನಿಸ್ತು. ಚೆನ್ನಾಗ್ ಅನಿಸ್ತು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ಮೇಡಮ್, ಹೇಳಿ. ಹಾ, ನನಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಮ್ಮನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನೆಗೆಟಿವ್ ಮಾತಾಡ್ತಾರೆ ಜಾಸ್ತಿ. ಅದು ಸ್ವಲ್ಪ ಪ್ರಾಬ್ಲಮ್. ಅಂದ್ರೆ ನಾನು ಪಾಸಿಟಿವ್ ಆಗಿ ಜಾಸ್ತಿ ಹೇಳಿದ್ರೆ ಆ ಪಾಸಿಟಿವ್ ಅನ್ನು ನೆಗೆಟಿವ್ ಆಗಿ ತಗೊಂಡ್ಬಿಡ್ತಾರೆ ಒಂದ್ಸಲ. ಅಂದ್ರೆ ಇದು ಹಾಗಂತ ಅಮ್ಮ ಅಂದ್ರೆ ಯಾವತ್ತು ಕಾಳಜಿನ ಇಟ್ಕೊಂಡು ಯಾವತ್ತು ಮಾತಾಡೋದು. ಅವ್ರು ಯಾವತ್ತು ಮಕ್ಕಳಿಗೆ ಕೆಟ್ಟದಾಗ್ಲಿ ಅಂತ ಏನ್ ಬಯಸಲ್ಲ ಅವರು. ಬಟ್ ನಾನು ಈಗ ಏನ್ ಮಾಡಿದೆ ಅಂದ್ರೆ ಅದನ್ನ ಇದಕ್ಕೆ ಬಳಸ್ಕೊಂಡೆ. ಅಂದ್ರೆ ಅವರು ತುಂಬಾ ಪಾಸಿಟಿವ್ ಆಗಿದ್ದಾರೆ. ಈಗ ಯಾವತ್ತು ನೆಗೆಟಿವ್ ಮಾತಾಡಲ್ಲ. ನಾನು ಏನ್ ಮಾತಾಡ್ತೀನಿ ಅದನ್ನ ಅರ್ಥ ಮಾಡ್ಕೊಂತಾರೆ. ಅದಕ್ಕೆ ಏನೇನು ಇದು ಮಾಡ್ಕೊಂತಾರೆ. ನೆಗೆಟಿವ್ ಆಗಿ ಹೋಗಲ್ಲ. ನೆಗೆಟಿವ್ ಆಗಿ ಹೋದ್ ಕೂಡಲೇ ಅಂದ್ರೆ ನನಗೇನು ಹೆದರಿಕೆ ಇತ್ತು ಅಂದ್ರೆ ಅವ್ರ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ತುಂಬಾ ನೆಗೆಟಿವ್ ಹೋದ್ ಆ ಭಯ ಅದಿತ್ತು ನನಗೆ. ಬಟ್ ಈಗ ಅದೇನ್ ಅನಿಸ್ತು ಅಂದ್ರೆ ಅವ್ರು ನೆಗೆಟಿವ್ ಇಲ್ಲ, ತುಂಬಾ ಪಾಸಿಟಿವ್ ಆಗಿದ್ದಾರೆ, ತುಂಬಾ ಹೆಲ್ದಿ ಆಗಿದ್ದಾರೆ ಅಂತ ನಾನು ಆ ತರ ಒಂದು ಫೀಲ್ ಮಾಡ್ತಾ ಹೋದೆ. ನೀವ್ ಹೇಳಿದ್ದನ್ನ ತುಂಬಾ ಚೆನ್ನಾಗಿದ್ದಾರೆ ಅಂತ. ಅದೇ ಆ ತರ ಇದು ಮಾಡಿದೆ. ಮತ್ತೆ ದೊಡ್ಡ ಪ್ರಾಬ್ಲಮ್ ಏನಿಲ್ಲ, ಅದೇ 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 ಸಣ್ಣ ಪುಟ್ಟ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮನೋರೆ. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ಮ್ಯಾಮ್, ಅದೇ ನಾನು ಗ್ರೀನ್ ಪಿರಮಿಡ್ ಹಾಕೊಂಡಾಗ, ಆ ಪಿರಮಿಡ್ ಅಂತ ನಾನ್ ಕಲ್ಪನೆ ಮಾಡ್ಕೊಂಡಾಗ ನನಗೆ ಕಾಣ್ತಿದ್ದು ಗ್ರೀನರಿ, ಗಿಡ ಮರ, ಅದ್ರ ಮಧ್ಯೆ ನಾವಿದ್ದೀವಿ ಅನ್ನೋ ತರ ಅದಷ್ಟು ಗೊತ್ತಾಯ್ತು. ಅದೇ ನನಗೆ ಏನ್ ಪ್ರಾಬ್ಲಮ್ ಇತ್ತು ಅವರಿಂದ ನನಗ್ ಸಮಸ್ಯೆ ಇರೋದು ಅದನ್ನೆಲ್ಲ ನಾನು ಅಂದ್ಕೊಂಡೆ, ಈ ರೀತಿ ಬೇಕು ಅವರಿಂದ ನನ್ಗೆ ಪ್ರೀತಿ ಬೇಕು ಅಂತ. ಬಟ್ ಅವರಿಂದ ಏನು ನನಗೆ ರೆಸ್ಪಾನ್ಸ್ ಕಾಣ್ಲಿಲ್ಲ. ಇಲ್ಲ, ನಿಮ್ದು ವೈಬ್ರೇಷನ್ಸ್ ಇವಾಗ ಕ್ರಿಯೇಟ್ ಆಗಿದೆ ಅಲ್ಲ, ಸ್ವಲ್ಪ ದಿನ ವೇಟ್ ಮಾಡಿ. ಓಕೆ. ಸೊ ಇವತ್ತಿನ ಹೀಲಿಂಗ್ ಇವಾಗಿನ ತಕ್ಷಣ ಆಗಿದೆ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ದಿನ ಬೇಕಾಗತ್ತೆ. ಹಾ ಮ್ಯಾಮ್, ಮತ್ ಮಾಲಾ ಅದೇ ವಿಷಯವಾಗಿ ಮನೆಯವ್ರ ವಿಷಯವಾಗಿ ಮಾಲಾ ಎಲ್ಲ ತಗೊಂಡಿದ್ದು ನಾನು. ಬಿಸ್ನೆಸ್ ಮಾತ್ರ ಪ್ರೆಸೆಂಟ್ ತುಂಬಾ ಚೆನ್ನಾಗ್ ಆಗ್ತಿದೆ. ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ ಆಗಿದೆ. ಯಂತ್ರ ತಗೊಂಡಿದ್ದೆ ನಾನು. ಬಿಸ್ನೆಸ್ ಸ್ವಲ್ಪ ಈ ಮಂತ್ ಪೂರ್ತಿ ಸ್ವಲ್ಪ ಇಂಪ್ರೂವ್ಮೆಂಟ್ ಲಾಸ್ಟ್ ಟೈಮ್ಗೆ ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಈ ಮಂತ್ ಒಂಚೂರು
ಓಕೆ, ಯಂತ್ರ ಪರವಾಗಿಲ್ಲ. ಹಂಗಾರೆ ನಾವು ಕಳ್ಸಿಕೊಟ್ಟಿರೋ ಯಂತ್ರ ವರ್ಕ್ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೆ ನನ್ನ ಹೆಲ್ತ್ ಇಶ್ಯೂ ಮತ್ತೆ ನನಗೆ ಈ ಮನೆ ಅಂದ್ರೆ ಯಜಮಾನ್ರಗಳ ಜೊತೆ ಸಂಬಂಧ ಅದೊಂದು ಹೆಲ್ತ್ ಇಂದ ನನಗೆ ಇವಾಗ ಮಾಡ್ಸಿದ್ನಲ್ಲ ಅದನ್ನೇ ಮಾಡ್ಬೋದು. ಅದ್ ಮಾಡಕ್ ಆಗ್ಲಿಲ್ಲ ಮ್ಯಾಮ್. ನಾನೀಗ ಓಕೆ, ಸುಮ್ನೆ ನಾನು ರೆಕಾರ್ಡಿಂಗ್ ನಾನು ಪೋಸ್ಟ್ ಮಾಡ್ತೀನಿ. ಸೊ ಹಂಗಾಗಿ ಮಾಡಕ್ ಆಗ್ಲಿಲ್ಲ. ಬಟ್ ರಿಲೇಶನ್ಶಿಪ್ ಅಲ್ಲ, ಅದಕ್ಕೆ ಬಿಟ್ಟು ಬಂದ್ ಕೂತೆ. ನಂಗೆ ಅದು ತುಂಬಾ ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ಬಂದ್ ಕೂತೆ. ಓಕೆ, ಆಗುತ್ತೆ, ಆರಾಮಾಗುತ್ತೆ, ಯೋಚನೆ ಮಾಡ್ಬೇಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಓಕೆ, ಅಂಡ್ ಯಾರಾದ್ರೂ ಶೇರ್ ಮಾಡ್ತೀರಾ? ಬ್ಯಾಕ್ ಪೇನ್ಗೆ ಏನು ಪ್ರಶ್ವಂತ್ ಜೈನ್, ನೀವು ಕ್ರಿಸ್ಟಲ್ ಬಗ್ಗೆ ಕೇಳಿದ್ರಿ ಅಂತ ಅನ್ಸುತ್ತೆ. ಬ್ಯಾಕ್ ಪೇನ್ಗೆ ನೀವು ಬ್ಲಡ್ ಸ್ಟೋನ್ ಅಂತ ಬರುತ್ತೆ. ಸೊ ಅದನ್ನ ಟಂಬಲ್ಸ್ ಯೂಸ್ ಮಾಡ್ಬೋದು, ಬ್ಲಡ್ ಸ್ಟೋನ್ ಟಂಬಲ್ ನ ಯೂಸ್ ಮಾಡ್ಬೋದು. ಸೊ ಜಸ್ಟ್ ಅದನ್ನ ಬಟ್ಟೆಯಲ್ಲಿ ಕಟ್ಬಿಟ್ಟು ಸೊಂಟಕ್ಕೆ ಕಟ್ಬೋದು, ಅವಾಗ್ಲೂ ಕೂಡ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಅಮೇಝಿಂಗ್ ಫೀಲಿಂಗ್, ಐ ಆಮ್ ಸೋ ಗ್ರೇಟ್ಫುಲ್ ಟು ಡೂ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಚೈತ್ರ ಅವರೇ. ಗ್ರೀನ್ ಕಲರ್ ಯಾವ ತರ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಗ್ರೀನ್ ಕಲರ್ ಯೂಶುವಲ್ ಆಗಿ ಹೃದಯದ ಚಕ್ರ ಅಂತ ಹೇಳ್ತೀವಿ. ಸೊ ಹೃದಯದ ಚಕ್ರದಲ್ಲಿ ಏನು ಅಂತ ಅಂದ್ರೆ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂತ ಅಂದಾಗೂ ಕೂಡ ಗ್ರೀನ್ ಕಲರ್ ಅಟ್ರಾಕ್ಟ್ ಆಗುತ್ತೆ. ಅಂಡ್ ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್ ಆಗಿ ಏನಾದ್ರು ಪ್ರಾಬ್ಲಮ್ ಇದು ಮಾಡ್ತಿದ್ದೀರಾ ಅಂದಾಗೂ ಕೂಡ ಗ್ರೀನ್ ಕಲರ್ ಅಟ್ರಾಕ್ಷನ್ ಆಗುತ್ತೆ. ಶುಡ್ ವಿ ಯೂಸ್ ಎವ್ರಿ ಡೇ? ಎಸ್, ಯು ಕ್ಯಾನ್ ಯೂಸ್ ಎವ್ರಿ ಡೇ, ಬಟ್ ಅದೇ ನೈಟ್ ಯೂಸ್ ಮಾಡಂಗಿಲ್ಲ ಅಷ್ಟೇ. ಜ್ಯೋತಿ ಕೇಳ್ಬೇಕು, ಜ್ಯೋತಿ ಅವರೇ ಏನಾದ್ರು ಕೇಳ್ಬೇಕು ಅಂತ ಹಾಕಿದ್ದೀರಾ. ಅಂಡ್ ಮ್ಯಾಮ್ ವೇಟ್ ರೆಡ್ಯೂಸ್ ಮಾಡಕ್ಕೆ ವಿಚ್ ಒನ್ ಅಂತ ಹಾಕಿದ್ದೀರಾ. ಸೊ ವೇಟ್ ರೆಡ್ಯೂಸ್ ಮಾಡಕ್ಕೆ ನಿಮ್ಗೆ ಇಲ್ಲಿ ಯಾವ್ದು ಅಂತ ಅಂದ್ರೆ ರಿಲೇಟೆಡ್ ಟು ದಿ ಯಾವ್ದು PCOD ಇಂದ ಆಗಿದೆನೋ, ಅಥವಾ ಥೈರಾಯ್ಡ್ ಇಂದ ನಿಮ್ಗೆ ವೇಟ್ ಗೇನ್ ಆಗ್ತಿದೆನೋ, ಕೊಲೆಸ್ಟ್ರಾಲ್ ಇಂದ ವೇಟ್ ಆಗ್ತಿದೆ, ಯಾವ್ದ್ರ ಮೇಲೆ ಅನ್ನೋದ್ರ ರೀಸನ್ ಮೇಲೆ ಕ್ರಿಸ್ಟಲ್ ಗಳನ್ನ ಯೂಸ್ ಮಾಡಬೇಕು. ಓಕೆ, ಅಂಡ್ ನೆಕ್ಸ್ಟ್ ಎಲ್ಲದಕ್ಕೇನು ಕ್ರಿಸ್ಟಲ್ಗಳು ಇರ್ತವೆ, ಆದ್ರೆ ಒರಿಜಿನಲ್ ಹೌದು ಅಲ್ವಾ ಅಂತ ಹೇಗೆ ತಿಳ್ಕೊಬಹುದು ಅಂತ ಹಾಕಿದ್ದೀರಾ. ಒಂದು ಏನು ಅಂತಂದ್ರೆ, ಚೈನೀಸ್ ಇದ್ರಲ್ಲಿ ಗ್ಲಾಸ್ ಐಟಮ್ಸ್ ಅಲ್ಲಿ ಕಲರ್ ಹೊಡೆದ್ಬಿಟ್ಟು ಕೊಡ್ತಾ ಇದ್ದಾರೆ ಇವಾಗ. ಓಕೆ, ಒರಿಜಿನಲ್ ಅಂತ ಅಂದ್ರೆ ಅದ್ರದ್ದು ಒಳಗಡೆ ಕೆಲವೊಂದು ನೀವು ನೋಡಿದ್ರೆ ಗೊತ್ತಾಗ್ಬೋದು. ಅದ್ರಲ್ಲಿ ಕೆಲವೊಂದು ವೈಟ್ ಕಲರ್ ಇರುತ್ತೆ, ಅದೆಲ್ಲ ಕೂಡ ಒಳಗಡೆದು ಏನ್ ಗೊತ್ತಾ, ನಾನು ಪಿಕ್ಚರ್ ಹಾಕ್ತೀನಿ ಯಾವ ತರದ್ ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ಅಂತ. ಯಾಕಂದ್ರೆ ನಾನು ಎರಡು ಕೂಡ ಬಂದಿದಾವೆ ಕೆಲವೊಂದು ಮಾಲ್ಗಳು. ಸೊ ಎರಡು ಕೂಡ ಹಾಕ್ತೀನಿ, ಯಾವ್ದು ಒರಿಜಿನಲ್ ಯಾವ್ದು ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಕೆಲವೊಬ್ರು ಹೇಳ್ತಾರೆ ಆ ಒಂದು ಕ್ರಿಸ್ಟಲ್ ಗಳನ್ನ ಮುಟ್ಟಿದ ತಕ್ಷಣ ಕೋಲ್ಡ್ ಇರುತ್ತೆ. ಓಕೆ, ಕೋಲ್ಡ್ ಅನ್ಸುತ್ತೆ ನಿಮ್ಗೆ ಯಾವ್ದೇ ಕ್ರಿಸ್ಟಲ್ ಗಳನ್ನ ಸ್ವಲ್ಪ ವೆದರ್ಗೆ ಇಟ್ರೆ, ಸೊ ಅದು ಮುಟ್ಲಿಕ್ಕೆ ಕೋಲ್ಡ್ ಅಂತ ಅನ್ಸುತ್ತೆ, ಅದು ಒರಿಜಿನಲ್ ಅಂತ. ಸಿಂಪಲ್ ಆಗಿ ಅದನ್ನ ನೀವು ನೋಡ್ಬೋದು. ಅಂಡ್ ಮುಟ್ಟಿದಾಗೂ ಕೆಲವೊಂದ್ಸರಿ ನಿಮ್ಗೆ ಸೆನ್ಸ್ ಆಗುತ್ತೆ. ಅಂದ್ರೆ ನೀವು ಹೊಸದಾಗಿ ಹೋಗಿ ಮುಟ್ತೀರಾ ಅಂತಂದ್ರೆ ನಿಜವಾಗ್ಲೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಕ್ರಿಸ್ಟಲ್ ಅಲ್ಲಿ ಮಾಸ್ಟರ್ ಏನಾದ್ರು ಮಾಡ್ಕೊಂಡ್ರೆ ಅಂತಂದ್ರೆ ಅವಾಗ ಯೂಸ್ ಮಾಡಿ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟು ಅಂತ ಅನ್ನೋದು. ಓಕೆ, ನೆಕ್ಸ್ಟ್ ಹೌ ಟು ಚಾರ್ಜ್ ಕ್ರಿಸ್ಟಲ್ ಹೇಳಿದ್ನಲ್ಲ ಅನುರಾಧ ಅವರೇ, ಹೌ ಟು ಚಾರ್ಜ್ ಕ್ರಿಸ್ಟಲ್ ಹೇಳಿದ್ದೀನಿ. ಸೆಲೆನೈಟ್ ಪ್ಲೇಟ್ ಅಲ್ಲಿ ಅಥವಾ ಮೂನ್ ಲೈಟ್ ಅಲ್ಲಿ ಮಾಡೋದು. ಓಕೆ, ಸೊ ಮತ್ತೇನಾದ್ರು ಬ್ಯಾಕ್ ಪೇನ್ ಎಷ್ಟು ಟೈಮ್ ಅಂತ ಅಂದ್ರೆ, ಪ್ರಶಾಂತ್ ಅವರೇ ಹೇಳಿ, ಏನು ಕ್ವಶನ್ ನನ್ಗೆ ಗೊತ್ತಾಗ್ಲಿಲ್ಲ. ಎಷ್ಟು ಅಂದ್ರೆ ಎಷ್ಟೊತ್ತು ಹಾಕೋಬೇಕು ಅಂತ ಕೇಳ್ತಾ ಇದ್ದೀರಾ? ಅನ್ಮ್ಯೂಟ್ ಮಾಡಿ ಮಾತಾಡಿ. ಕ್ರಿಸ್ಟಲ್ಸ್ ವೇಟ್ ಗೇನ್ ಮಾಡೋಕ್ಕೂ ಸಪೋರ್ಟ್ ಆಗುತ್ತಾ ಅಂತ. ಕೆಲವೊಂದು ವೇಟ್ ಗೇನ್ ಆಗ್ಲಿಕ್ಕೆ ಸಪೋರ್ಟ್ ಆಗುತ್ತೆ, ಕೆಲವೊಂದು ಕ್ರಿಸ್ಟಲ್ಸ್. ಎಷ್ಟೊತ್ತು ಹಾಕೋಬೇಕು ಅಂತ ಅಂದ್ರೆ, ನೀವು ಟಂಬಲ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಡೇ ಪೂರ್ತಿ ನಿಮ್ ಸೊಂಟದಲ್ಲಿ ಕಟ್ಟಿದ್ರೆ ಅಂತ ಅಂದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಇಲ್ಲ ಅಂದ್ರೆ ಅಟ್ಲೀಸ್ಟ್ 3 hours ಆದ್ರೂ ನೀವು ಯೂಸ್ ಮಾಡ್ಬೇಕು. ಓಕೆ, ಸೊ ಇದು ಸಕ್ಸಸ್ ಮಾಲಾ ಅಂತ. ಸೊ ಆ ಸಕ್ಸಸ್ ಮಾಲಾದಲ್ಲಿ ನೀವು ನನ್ನ ಪರ್ಸನಲ್ ಇದಕ್ಕೆ ಕಾಲ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ. ಓಕೆ, ಸೊ ಏನಾದ್ರು ಬೇರೆ ಕ್ವಶನ್ಸ್ ಏನಾದ್ರು ಇದೆನಾ ರಿಲೇಟೆಡ್ ಟು ದಿ? ಓಕೆ, ಸೊ ಆಪಲ್ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ರೆ, ಸೊ ಹಂಗಾಗಿ ಯಾವ್ದು ಹೆಸರು ಅಂತ ಗೊತ್ತಾಗ್ಲಿಲ್ಲ. ಓಕೆ, ಏನಾದ್ರು ಬೇರೆ ಕ್ವಶನ್ಸ್ ಇತ್ತ? ಕ್ಲಾಸ್ನ ಎಂಡ್ ಮಾಡೋಣ. ಡಿಪೆಂಡಿಂಗ್ ಆನ್ ಯಾವ ಕ್ರಿಸ್ಟಲ್ಲು ವೇಟ್ ಗೇನ್ ಆಗ್ಲಿಕ್ಕೆ ಯಾವ್ದು ಅಂತ ಅಂದ್ರೆ, ವೇಟ್ ಗೇನ್ ಆಗ್ಲಿಕ್ಕೆ ಯಾವ ಡಿಸೀಸ್ ಇಂದ ನೀವು ವೇಟ್ ಲಾಸ್ ಆಗಿದ್ದೀರಾ,
ರಿಲೇಟೆಡ್ ಟು ದಿ ನಿಮ್ದು ಮೇನ್ ಕೋರ್ ಏನಿರುತ್ತೋ ಅದ್ರ ರಿಲೇಟೆಡ್ ಆಗಿ ಬರುತ್ತೆ. ಓಕೆ, ಯೂಶುವಲ್ ಆಗಿ ವೇಟ್ ಇಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಂದ್ರೆ ನನ್ಗನ್ಸಿದ್ದು ಮೂಲಾಧಾರ ಚಕ್ರದಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ, ಹಂಗಾಗಿ ಸ್ವಲ್ಪ ವೇಟ್ ಲಾಸ್ ಆಗುವಂತದ್ದು ಕಾಣಿಸ್ತಾ ಇರುತ್ತೆ. ಇಲ್ಲ ಪೌಷ್ಟಿಕಾಂಶ ನಾವೇನ್ ತಗೊಂತೀವೋ ಅದು ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದಿಲ್ಲ. ಓಕೆ, ಮ್ಯಾಮ್, ಹೋಪನೊಪ್ಪೋ ಪ್ರೇಯರ್ ಇಂಟೆನ್ಷನ್ ಸೆಟ್ ಮಾಡ್ಬಿಟ್ಟೇನೆ ಹೋಪನೊಪ್ಪೋ ಪ್ರೇಯರ್ ಹೇಳ್ಕೋಬೇಕಾ, ಅಥವಾ ಕ್ಯಾಶುಯಲ್ ಆಗಿ ವಾಕ್ ಮಾಡ್ಬೇಕಾದ್ರೆ, ಅಡಿಗೆ ಮಾಡ್ಬೇಕಾದ್ರೆ ಕ್ಯಾಶುಯಲ್ ಆಗಿ ಹೇಳ್ತೀರಾ ಅಂತಂದ್ರೆ ಕ್ಯಾಶುಯಲ್ ಆಗಿನೂ ಹೇಳ್ಬೋದು, ವಾಕ್ ಅಂಡ್ ಟಾಕ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಹೇಳ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ಕೆಲವೊಂದು ಪ್ರಾಬ್ಲಮ್ ಇದೆ, ನಮ್ಗೆ ಇಂಟೆನ್ಷನ್ ಬೇಕು ಅಂತ ಅಂದಾಗ ಫಸ್ಟ್ ಇಂಟೆನ್ಷನ್ ಸೆಟ್ ಮಾಡ್ಬಿಟ್ಟು ಆಮೇಲೆ ಓಪನ್ ನಾವು ಹೇಳಿದ್ರೆ ಅದು ವರ್ಕೌಟ್ ಆಗುತ್ತೆ. ಆ ಒಂದು ಪ್ರಾಬ್ಲಮ್ಗೆ ವರ್ಕೌಟ್ ಆಗುತ್ತೆ ಹಂಗೆ. ಯೂಶುವಲ್ ಆಗಿ ಕ್ಲೆನ್ಸ್ ಮಾಡ್ಲಿಕ್ಕೆ ನಮ್ ಬಾಡಿ ಕ್ಲೆನ್ಸ್ ಆಗಿ ಇರ್ಬೇಕು, ನಮ್ದು ಯಾವ್ದೇ ನೆಗೆಟಿವಿಟಿ ಥಾಟ್ಸ್ ಬರ್ಬಾರ್ದು, ಜನರಲ್ ಆಗಿ ಹೇಳಿ. ಟೀಮ್ ಏನಾದ್ರು ಅಡ್ಗೆ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಹೇಳ್ಕೋಬಹುದು ಮ್ಯಾಮ್? ಹಾಗಾದ್ರೆ ವಾಕ್ ಮಾಡ್ಬೇಕಾದ್ರೆ ವಾಕ್ ಜಸ್ಟ್ ನಿಮ್ ಮನ್ಸಲ್ಲಿ ಹೇಳ್ಕೊಂತ ಹೋಗೋದು, ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಐ ಲವ್ ಯು, ಇಂಟೆನ್ಷನ್ ಯಾವ ರೀತಿ ಅಂದ್ರೆ ಬಾಡಿಗೆ ಇಂಟೆನ್ಷನ್. ಸೊ ಇವಾಗ ನಿಮ್ದು ಫ್ಯಾಮಿಲಿ ರಿಲೇಟೆಡ್ ಆಗಿ ಏನಾದ್ರು ಸೆಟ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಪರ್ಸನ್ಗಾದ್ರೂ ಹೇಳ್ಬೋದು, ಯಾವ ಪರ್ಸನ್ ಇಂದ ನಿಮ್ಗೆ ತೊಂದರೆ ಆಗ್ತಿದೆ ಆ ಪರ್ಸನ್ಗೆನೆ ಹೇಳ್ಬೋದು. ಇವಾಗ ಹಸ್ಬೆಂಡ್ ಇತ್ತು, ಅವರಿಂದ ಸ್ವಲ್ಪ ನನ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತಂದ್ರೆ ಹಸ್ಬೆಂಡಿಗೆನೆ ಹೇಳಿ, ಐ ಆಮ್ ಸಾರಿ ಅವ್ರದ್ದು ಹೆಸರು, ಇಲ್ಲ ಹಸ್ಬೆಂಡ್ ಅಂತಾನು ಹಾಕ್ಬೋದು. ಸೊ ಅದು ಕೂಡ ವರ್ಕೌಟ್ ಆಗುತ್ತೆ. ಇಲ್ಲ ಹೆಸರು ಹಾಕ್ತೀನಿ ಅಂತಂದ್ರೆ ಅದ್ರ ಕೂಡ ವರ್ಕೌಟ್ ಆಗುತ್ತೆ. ಇಲ್ಲ ನಮ್ಗೆ ಆಗಲ್ಲ ಆತರ ಹೆಸರು ತಗೊಂಡು ಹೇಳಲಿಕ್ಕೆ, ಜಾಸ್ತಿ ಹೊತ್ತು ಆಗಲ್ಲ ಅಂತಂದ್ರೆ ಅವ್ರದ್ದು ಫೋಟೋವನ್ನ ಇಟ್ಕೊಳ್ಳಿ, ಜಸ್ಟ್ ಅವ್ರನ್ನ ನೋಡಿ ಅವ್ರ ಮುಂದೆ ಕುತ್ಕೊಂಡು ಒಂದು 51 ಸತಿ ಹೇಳಿ ಸಾಕಾಗುತ್ತೆ, ಅದು ಕೂಡ ಆಗತ್ತೆ. ನೀವು ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಬೋದು ಓಪನ್ ಏನ್ ಪ್ರಾಬ್ಲಮ್ ಏನಿಲ್ಲ. ಓಕೆ ಮ್ಯಾಮ್, ಹೇಳಿ ಮೇಡಮ್. ನೆನ್ನೆ ನಮ್ಮ ಹಸ್ಬೆಂಡ್ಗೆ ಹುಷಾರಿರ್ಲಿಲ್ಲ, ಹುಷಾರಿಲ್ಲ ಅಂದ್ರೆ ಫುಲ್ ಬಾಡಿ ಪೇನ್ ಆಗ್ತಾ ಇದೆ, ಮತ್ತೆ ಬಾಯೆಲ್ಲ ಕಹಿ ಆಗ್ತಾ ಇದೆ ಅಂತ ಹೇಳಿದ್ರು. ಅವ್ರಿಗೆ ನಾನು ಓಪನೋ ಮಾಡ್ದೆ ರಾತ್ರಿ, ಮತ್ತೆ ಬೆಳಗ್ಗೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರು. ಮಾತ್ರೆ ಟ್ಯಾಬ್ಲೆಟ್ಸ್ ಏನು ತಗೊಂಡಿಲ್ಲ ಅವರು. ತಿರ್ಗಾ ಮತ್ತೆ ಬೆಳಗ್ಗೆ ಇನ್ನೊಂದ್ಸಲಿ ಮಾಡ್ದೆ, ಮಧ್ಯಾಹ್ನದಷ್ಟೊತ್ತಿಗೆ ಫುಲ್ ಬಾಯಿ ಕಹಿ ಎಲ್ಲ ಹೋಗಿ ಮತ್ತೆ ನಾರ್ಮಲ್ ಆಗಿದೆ, ಮತ್ತೆ ಬಾಡಿ ಪೇನ್ 80% ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಓಪನ್ ಹಿಂಗೂ ಕೂಡ ವರ್ಕೌಟ್ ಆಗುತ್ತೆ. ಓಕೆ ಮೇಡಮ್, ಇವಾಗ ಮಾಡ್ಸಿದ್ರಲ್ಲ ಅದನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದಾ? ಮಾಡ್ಬೋದು, ಅದು ನಿಮ್ದು ವಿಡಿಯೋ ಆಡಿಯೋ ಇರುತ್ತಲ್ಲ ಅದು ಕೇಳ್ಕೊಂಡು ಮಾಡ್ಬೋದು. ನಾನು ಪೋಸ್ಟ್ ಮಾಡ್ತೀನಿ, ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ ಇವತ್ತೇನೆಲ್ಲ ಕಲ್ತ್ರಿ ನೀವು ಅಂದ್ರೆ ಕ್ರಿಸ್ಟಲ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಅಂಡ್ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಅದೆಲ್ಲದು ಕೂಡ ಬಿಗಿನಿಂಗ್ ಅಷ್ಟೇ. ಓಕೆ, ಸೊ ಏನೆಲ್ಲ ಕಲ್ತಿದ್ದೀರೋ ಸೊ ಅದು ಬಿಗಿನಿಂಗ್. ಅಂಡ್ ಹಂಸಯಾನ ಮೆಂಬರ್ಶಿಪ್ ನಾಳೆ ಲಾಸ್ಟ್ ಡೇ, ನಿಮ್ಗೆ ಚಾಲೆಂಜ್ ಅಲ್ಲಿ ಕೊನೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ನಾಳೆನೆ ಡೀಟೇಲ್ ಆಗಿ ಹೇಳ್ತೀನಿ. ಹಂಗಂದ್ರೆ ಏನು, ಹಂಸಯಾನ ಪ್ಲಾಟಿನಂ ಮೆಂಬರ್ಶಿಪ್ ಅಂದ್ರೆ ಏನು, ಏನೇನೆಲ್ಲ ಇರುತ್ತೆ ಅಂತ ಅನ್ನೋದು ನಾಳೆ ಕ್ಲಾಸ್ ಅಲ್ಲಿ ವಿವರವಾಗಿ ಹೇಳ್ತೀನಿ. ಅಂಡ್ ಫಸ್ಟ್ ಇಂದ ಇಲ್ಲಿ ತನಕ ಏನೇನ್ ಮಾಡಿಸಿದೀವಿ ಅದು ರಿವಿಷನ್ ಕೂಡ ಇರುತ್ತೆ ನಾಳೆ. ಓಕೆ, ಆದಷ್ಟು ನಾಳೆ ಲಾಸ್ಟ್ ಡೇ ಆಗಿರೋದ್ರಿಂದ ಎಲ್ಲರೂ ಕೂಡ ಬನ್ನಿ ಅಂಡ್ ರಿವಿಷನ್ ಮಾಡೋಣ. ಅಂಡ್ ಅಗೇನ್ ಪ್ರೇಯರ್ ಅನ್ನ, ಒಂದು ಗ್ರಾಟಿಟ್ಯೂಡ್ ಅನ್ನ ಏನಿರುತ್ತೋ ಅದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.